ಫೈನ್ ದೆನ್, ಟೇಕ್ ಕಂಟ್ರೋಲ್ ಆಫ್ ಯುವರ್ ಮನಿ ಅಂಡ್ ಟೇಕ್ ಕಂಟ್ರೋಲ್ ಆಫ್ ಯುವರ್ ಲೈಫ್. ನಿಮ್ಮ ಜೀವನವನ್ನ ಕಂಟ್ರೋಲ್ ತಗೋಬೇಕು ಅಂದ್ರೆ ಫಸ್ಟ್ ನಿಮ್ಮ ಹಣವನ್ನ ಕಂಟ್ರೋಲ್ ಮಾಡಬೇಕು. ಓಕೆ, ಹೌದಾ ಇಲ್ಲ, ಒಪ್ತೀರಾ? ಯಾರು ಒಪ್ತೀರಾ? ಹೌದು ಸರ್. ಹೌದಲ್ವಾ? ಒಪ್ತೀರಾ ಕೃಷ್ಣ? ಸೊ ನೀವೀಗ ನಿಮ್ಮ ಪ್ರೈವೇಟ್ ಆಗಿ ಬರ್ಕೊಳ್ಳಿ, ಪೆನ್ನು ಪುಸ್ತಕ ಇದೆಯಲ್ಲ, ಯಾ ಪೆನ್ನು ಪುಸ್ತಕ ಇದೆ, ಏನ್ ಮಾಡಿ ಆ ಅದಕ್ಕೆ ಮುಂಚೆ ಒಂದು ಕ್ವಶನ್. ನೀವು ಕೆಲಸ ಮಾಡ್ತಾ ಇರ್ತೀರಾ, ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತೀರಾ ಪ್ರತಿದಿನ, ಹೌದಾ? ಯಾರು ಮಾಡ್ತಾ ಇದ್ದೀರಾ ಕೆಲಸ? ಕೈ ಎತ್ತು. ಯಾ ನೀವೇನಾದ್ರು ಕೆಲಸ ಮಾಡ್ತಾ ಇದ್ದೀರಾ ಪ್ರತಿದಿನ ಕಷ್ಟಪಟ್ಟು ಹಣಕ್ಕಾಗಿ? ಯಾರು? ಒಂದು ಕೃಷ್ಣ, ಯಾ. ಅನಿತಾ ರಾಜು, ಯಾ. ನೆಕ್ಸ್ಟ್, ಹೂ ಎಲ್ಸ್? ಯಾ, ಪ್ರತಿಯೊಬ್ರು. ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಮತ್ತೆ ನಿಮ್ಗೆ ಪ್ರತಿ ತಿಂಗಳು ದುಡ್ಡು ಬರ್ತಾ ಇದೆ, ಬಟ್ ಬರೋ ದುಡ್ಡು ಸಮಟೈಮ್ ನಿಮ್ಗೆ ಅನ್ಸುತ್ತೆ ಎಲ್ಲಿ ಮಾಯ ಆಗಿ ಹೋಗ್ಬಿಡುತ್ತೆ ಬಂದಿದ್ದೆಲ್ಲ ಅಂತ. ಆತರ ಅನಿಸ್ತಾ ಇದೆಯಾ? ಬಂದಿದ್ದ ದುಡ್ಡು ಸಂಬಳ ಬರುತ್ತೆ, ಮಾಯ ಆಗೋಗ್ಬಿಟ್ಟಿರುತ್ತೆ. ಸಮಟೈಮ್ಸ್ ಇಟ್ ವಿಲ್ ನಾಟ್ ಲಾಸ್ಟ್ 30 ಡೇಸ್ಗೂ ಇರೋದಿಲ್ಲ, ಅದಕ್ಕೆ ಮುಂಚೆನೆ ಖಾಲಿ ಆಗ್ಬಿಟ್ಟಿರುತ್ತೆ ಅಲ್ವಾ? ಎಸ್, ಎಕ್ಸಾಕ್ಟ್ಲಿ. ಡೋಂಟ್ ವರಿ, ನೀವೊಬ್ಬರೇ ಅಲ್ಲ, ಎಲ್ಲ ಪ್ರತಿಯೊಬ್ಬರಿಗೂ ಅದು. ಎಲ್ಲಾರ್ಗು ಇನ್ಕಮ್ ಪ್ರಾಬ್ಲಮ್ ಇದೆಯಾ? ಹಣ ಗಳಿಸೋ ಪ್ರಾಬ್ಲಮ್ ಇದೆಯಾ ಎಲ್ಲಾರ್ಗು? ಎಸ್ ಆರ್ ನೋ? It's an interactive session. When I ask question, Yes, please sir. type Yes, yes sir. or no. Yes, sir. Yes, sir. Yes, sir. ಹೌದು ಸರ್. Actually, it is, yeah. Actually, it is not so. ಹಣ ಗಳಿಕೆ ಸಮಸ್ಯೆ ಅಲ್ಲ, ಹಣ ಗಳಿಕೆ ಅನ್ನೋ ಸಮಸ್ಯೆ ಅಲ್ಲ. ಹಣವನ್ನ ಮ್ಯಾನೇಜ್ ಮಾಡೋದು, ನಿರ್ವಹಣೆ ಮಾಡೋದು ಸಮಸ್ಯೆ. ಸೊ ಇವತ್ತು ಸೆಷನ್ ಅಲ್ಲಿ ನಾವೇನ್ ಮಾಡ್ತೀವಿ, ಹೇಗೆ ಒಂದೇ ದಿನದಲ್ಲಿ ರಿಚ್ ಆಗ್ಬಿಡೋದು, ಶ್ರೀಮಂತ ಆಗೋದು ಅನ್ನೋದನ್ನ ಕಲಿಯೋದಲ್ಲ. ಓಕೆ, ಫೈನಾನ್ಷಿಯಲ್ ಅವೇರ್ನೆಸ್ ಅಂತಾರೆ, ಆರ್ಥಿಕ ತಿಳುವಳಿಕೆ. ಇದ್ರ ಬಗ್ಗೆ ಹೇಗೆ ನಾನು ಅವೇರ್ನೆಸ್ ಬಂದಾಗ ಇರೋ ಹಣದಿಂದ ನಾನು ಹೇಗೆ ಅದನ್ನ ದುಪ್ಪಟ್ಟು ಮಾಡ್ಬೋದು, ಆ ಫೈನಾನ್ಸ್ ನ ಮ್ಯಾನೇಜ್ ಮಾಡೋದ್ರಿಂದ ನನಗೆ ಫೈನಾನ್ಷಿಯಲ್ ಫ್ರೀಡಮ್ ಹೇಗೆ ತಗೋಬಹುದು, ನನ್ನ ಸಂಪತ್ತನ್ನ ಹೇಗೆ ದ್ವಿಗುಣ ಮಾಡ್ಬೋದು ಅಲ್ವಾ, ಮತ್ತೆ ಹೆಚ್ಚಿನ ಮುಖ್ಯವಾಗಿ ನಾನು ಹೆಂಗೆ ನೆಮ್ಮದಿಯ ಜೀವನವನ್ನ ಮಾಡ್ಬೋದು ಅನ್ನೋದನ್ನ ನಾವು ಕಲಿತಾ ಇದ್ದೀವಿ. ಓಕೆ, ಯಾಕಂದ್ರೆ ಅವೇರ್ನೆಸ್, ಈ ತಿಳುವಳಿಕೆ ಇದ್ದಾಗ ನಮ್ಗೆ ಆಕ್ಷನ್ ಮಾಡಿಸುತ್ತೆ. ಆಕ್ಷನ್, ಕೆಲಸ ಏನ್ ಮಾಡಿಸುತ್ತೆ ನಮ್ಗೆ? ಏನ್ ಮಾಡುತ್ತೆ? ಡಿಫ್ರೆಂಟ್ ಆಗಿ ಮಾಡ್ಲಿಕ್ಕೆ ನನಗೆ ಪ್ರೇರಣೆ ಕೊಡುತ್ತೆ ಈ ಅವೇರ್ನೆಸ್, ಆಮೇಲೆ ನಮಗೆ ರಿಸಲ್ಟ್ ತಂದು ಕೊಡುತ್ತೆ. ಓಕೆ, ಯಾ. ಈಗ ನೋಟ್ಬುಕ್ ಅಲ್ಲಿ ಬರೀ ನಿಮ್ಮ ಮಂತ್ಲಿ ಇನ್ಕಮ್ ಎಷ್ಟು. ಟೇಕ್ 2 minutes ಕ್ವಿಕ್ಲಿ. ನಿಮ್ಮ ಮಂತ್ಲಿ ಇನ್ಕಮ್ ಎಷ್ಟು ಒಂದ್ ಕಡೆ ಬರೀರಿ ಫಸ್ಟ್. ನನ್ನ ಆದಾಯ, ಮಾಸಿಕ ಆದಾಯ ಅಥವಾ ಮಂತ್ಲಿ ಇನ್ಕಮ್. ಅದರ ಕೆಳಗಡೆ ಬರೀರಿ ಎಷ್ಟು ಮಂತ್ಲಿ ಸೇವಿಂಗ್, ಸಾರಿ ಎಕ್ಸ್ಪೆನ್ಸಸ್ ಬರೀರಿ, ಆಮೇಲೆ ಸೇವಿಂಗ್ ಬರೀರಿ. ಮಂತ್ಲಿ ಇನ್ಕಮ್ ಮೈನಸ್ ಎಕ್ಸ್ಪೆನ್ಸಸ್ ಇಸ್ ಈಕ್ವಲ್ ಟು ಸೇವಿಂಗ್ಸ್. ಹೌದಾ? ಫಸ್ಟ್ ಇನ್ಕಮ್, ಎಕ್ಸ್ಪೆನ್ಸಸ್ ಎಷ್ಟು ಟೋಟಲ್, ಎಷ್ಟು ಸೇವಿಂಗ್ ಇದೆ ಅಂತ ಬರೀರಿ. 3 ಬರ್ದಾಯ್ತಾ? ಟೇಕ್ ಯುವರ್ ಟೈಮ್. ಬರ್ತೀರಾ? ವೆರಿ ಗುಡ್. ಕೊನೆಗೆ ಬರೀರಿ ನಿಮ್ಮಲ್ಲಿರುವ ಸಾಲ, ಕರೆಂಟ್ ಲೋನ್ಸ್ ಏನಾದ್ರು ಇದ್ದರೆ ಅದೆಷ್ಟು ಅಂತ ಬರೀರಿ. ಇದನ್ನೇ ಶೇರ್ ಮಾಡಾಗತ್ತೆ ಅಲ್ಲ, ನಿಮಗೆ ನೀವೇ ಬರ್ಕೋಬೇಕು. ನೋ ನೀಡ್ ಟು ಶೇರ್ ಇಟ್ ವಿತ್ ಎನಿವನ್. ನಿಮಗೆ ನೀವೇ ಬರೆದಿಟ್ಕೊಳ್ಳಿ. ಇವಾಗ ನಿಮ್ಗೊಂದು ಫಿಗರ್ ಸಿಕ್ತು, ಮಂತ್ಲಿ ಇನ್ಕಮ್ ಎಷ್ಟು, ಮಂತ್ಲಿ ಎಕ್ಸ್ಪೆಂಡಿಚರ್ ಎಷ್ಟು, ಮಂತ್ಲಿ ಸೇವಿಂಗ್ಸ್ ಎಷ್ಟು, ಲೋನ್ ಎಷ್ಟಿದೆ. ಈಗ ಹೇಳಿ, ನಿಮ್ಮ ಒಂದು ಫೈನಾನ್ಷಿಯಲ್ ಲೈಫ್ ಅನ್ನಂತ ಹೇಳಿದ್ರೆ, ಆರ್ಥಿಕ ಜೀವನದ ಬಗ್ಗೆ ನಿಮಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ? ನನ್ನ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿದೆಯೇ ಅಂತ ಇದ್ರೆ 0 to 10 ರೇಟಿಂಗ್ ಮಾಡಿ.
ಇದನ್ನ ನೋಡಿದಾಗ ಇನ್ಕಮ್ ಇಷ್ಟು, ಎಕ್ಸ್ಪೆಂಡಿಚರ್ ಇಷ್ಟು, ಸೇವಿಂಗ್ಸ್ ಇಷ್ಟು, ಲೋನ್ಸ್ ಇಷ್ಟಿದೆ. ಇದನ್ನೆಲ್ಲ ಅನಲೈಸ್ ಮಾಡಿದಾಗ ನಿಮಗೆ ನಿಮ್ಮ ಫೈನಾನ್ಷಿಯಲ್ ಆರ್ಥಿಕ ಜೀವನದ ಬಗ್ಗೆ 0 to 10 ಎಷ್ಟು ರೇಟಿಂಗ್ ಕೊಟ್ಕೋತೀರಾ ಕೊಟ್ಕೊಳ್ಳಿ. ಯು ಡೋಂಟ್ ಹ್ಯಾವ್ ಟು ಶೇರ್. ದಿಸ್ ಇಸ್ ಯುವರ್ ಪರ್ಸನಲ್ ಜರ್ನಿ. ಯಾ ಆಯ್ತಾ? ಆಯ್ದ್ರೆ ಡನ್ ಅಂತ ಹಾಕಿ. ಸರ್ ಮತ್ತೆ ಹೇಳಿ ಸರ್ ಪ್ಲೀಸ್. ನೀವು ನಿಮ್ಮ ಫೈನಾನ್ಷಿಯಲ್ ನಿಮ್ಮ ಆರ್ಥಿಕ ಜೀವನ ಅಂತ ಏನ್ ಹೇಳ್ತೀವಿ, ಫೈನಾನ್ಷಿಯಲ್ ಲೈಫ್, ಅದನ್ನ ನೋಡಿದಾಗ ನಿಮ್ಗೆ ಓಕೆ ನಾನೆಲ್ಲ ಚೆನ್ನಾಗಿದ್ದೀನಪ್ಪ, ನನಗೆ ಒಳ್ಳೆ ಏನೋ ಫೈನಾನ್ಷಿಯಲ್ ಲೈಫ್ ಇದೆ, ಅಂದ್ರೆ ನನಗೆ ಇನ್ಕಮ್ಮು ಎಕ್ಸ್ಪೆಂಡಿಚರ್ ಮಿಕ್ಕಿ ಸೇವಿಂಗ್ಸ್ ಮಾಡ್ತಾ ಇದ್ದೀನಿ, ಅಥವಾ ಲೋನ್ ಕಡಿಮೆ ಇದೆ, ನಾನು ನೆಮ್ಮದಿಯಿಂದ ಜೀವನ ಮಾಡ್ಬೋದು, ಈ ಥರ ನಿಮ್ಗೆ ಅನ್ಸಿದ್ರೆ ಅದಕ್ಕೆ ರೇಟಿಂಗ್ ಕೊಟ್ಕೊಳ್ಳಿ. ಹೆಚ್ಚು ನೀವು ಸೇವಿಂಗ್ಸ್ ಮಾಡ್ತಾ ಇದ್ರೆ 10 ಕೊಡಿ, ಲೋನೇ ಇಲ್ಲ ಅಂದ್ರೆ. ಲೋನ್ಸ್ ಇತ್ತು ನಿಮ್ಗೆ ಅನ್ಸುತ್ತೆ ಇದ್ರೆ EMI ಕಟ್ಟಬೇಕು, ಈ ಸೇವಿಂಗ್ಸ್ ಇದೆ, ಇದೆಲ್ಲ ಇದ್ರೆ ನಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ನಾನು ಇನ್ನೂ ಡೆವಲಪ್ ಆಗಬೇಕು ಅಂತ ಇದ್ರೆ ಯಾವ ರೇಟಿಂಗ್ ಕೊಟ್ಕೊಳ್ಳಿ? 2, 1, 2, 3, 4, 5, 6, 7 ಕೊಟ್ಕೊಳ್ಳಿ. ಓಕೆ. ಆಯ್ತಾ? ಹಾ. ವಾ, ವಂಡರ್ಫುಲ್ ವಂಡರ್ಫುಲ್, ಎಕ್ಸಲೆಂಟ್. ಈಗ ಯಾ ಈಗ ನಿಮ್ಗೆ ರೇಟಿಂಗ್ ನಿಮ್ಗೆ ಗೊತ್ತಾಯ್ತು. ಜಸ್ಟ್ ಇಸ್ ಅವೇರ್ನೆಸ್ ಎಕ್ಸರ್ಸೈಸ್ ಅಷ್ಟೇ. ವೇರ್ ಆರ್ ವಿ ಅಂತ, ಎಲ್ಲಿದ್ದೀವಿ ಅಂತ ಬೇಕಲ್ಲ, ಫಸ್ಟ್ ನಾವು ಎಲ್ಲಿಗೆ ಹೋಗ್ಬೇಕು ಅಂತ ಅಷ್ಟೇ. ದಿಸ್ ಎಕ್ಸರ್ಸೈಸ್ ಇಸ್ ಆಲ್ ಅಬೌಟ್ ದಟ್. ಓಕೆ, ಬಿಕಾಸ್ ಸಿ ಫಸ್ಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್ ಸ್ನೇಹಿತರೆ. ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಅಂದ್ರೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಪ್ಪ, ನಾನು ಫೈನಾನ್ಷಿಯಲ್ ಪ್ರಾಬ್ಲಮ್ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಅಂತ ಸ್ವಲ್ಪ ಜನ ಹೇಳ್ತಾರೆ. ಸ್ವಲ್ಪ ಸಾಲ ಬೇಕಿತ್ತು, ಕೇಳಿದೀರಾ? ತುಂಬಾ ದುಡ್ಡು. ಇಟ್ಸ್ ಆಕ್ಚುಲಿ ಇಟ್ಸ್ ನಾಟ್ ಅಬೌಟ್ ಫೈನಾನ್ಷಿಯಲ್ ಪ್ರಾಬ್ಲಮ್ಗಿಂತ ಅಲ್ಲಿ ಏನಪ್ಪಾ ಅಂದ್ರೆ ದಟ್ ಇಸ್ ನಾಟ್ ಕಾಲ್ಡ್ ಎಸ್ ಫೈನಾನ್ಷಿಯಲ್ ಪ್ರಾಬ್ಲಮ್. ಓಕೆ, ಮೋಸ್ಟ್ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಏನಾಗುತ್ತೆ, ನಾವು ತಿಳ್ಕೊಂಡಿರ್ತೀವಿ ನನಗೆ ದುಡ್ಡು ಬರ್ತಾ ಇಲ್ಲ, ದುಡ್ಡು ಜಾಸ್ತಿ ಬಂದಿಲ್ಲ, ಅದಕ್ಕೆ ನನಗೆ ಫೈನಾನ್ಷಿಯಲ್ ಪ್ರಾಬ್ಲಮ್. ನನಗೆ ಬೇಕಾಗಿದ್ದು ಇಷ್ಟು ಸ್ಯಾಲ್ರಿ ಅನ್ಕೊಂಡಿದ್ದೆ, ಇಷ್ಟು ಇದು ಬರಬೇಕಾಗಿತ್ತು, ನನಗೆ ಇಷ್ಟೇ ಬಂದಿದೆ, ಅದಕ್ಕೆ ನನಗೆ ಸಮಸ್ಯೆ ಇದೆ ಅಂತ. ಆಕ್ಚುಲಿ ಇಟ್ ಇಸ್ ನಾಟ್. ಪೀಪಲ್ ಯಾಕೆ ಸ್ಟ್ರಗಲ್ ಮಾಡ್ತಾರೆ ಅಂದ್ರೆ, ಮೊಟ್ಟ ಮೊದಲಿಗೆ ಲ್ಯಾಕ್ ಆಫ್ ಪ್ಲಾನಿಂಗ್ ಇರೋದಿಲ್ಲ ಅವರಿಗೆ. ಪ್ಲಾನಿಂಗ್ ಅಂದ್ರೆ ಏನು? ನನಗೆ ಎಷ್ಟು ಹಣ ಬರ್ತಾ ಇದೆ, ಅದರಲ್ಲಿ ಎಷ್ಟು ಸೇವಿಂಗ್ ಮಾಡಬೇಕು, ಎಷ್ಟು ಎಕ್ಸ್ಪೆಂಡಿಚರ್ ಇದೆ, ಎಷ್ಟು ಸೇವಿಂಗ್ ಮಾಡಬೇಕು, ಅದಕ್ಕೆ ತಕ್ಕನಾಗಿ ಇನ್ಕಮ್ ತಕ್ಕನಾಗಿ ನಾನು ಲೋನ್ ಎಷ್ಟು ತಗೋಬೇಕು, ಅವಶ್ಯಕತೆಗೆ ಎಷ್ಟು ತಗೋಬೇಕು ಅನ್ನೋ ಪ್ಲಾನಿಂಗ್ ಇದೆಯಲ್ಲ, ಬಡ್ಜೆಟಿಂಗ್ ಅಂತ ನಾವು ಕರಿತೀವಿ ಅಲ್ವಾ. ವರ್ಷಕ್ಕೆ ನಾವು ಪ್ಲಾನ್ ಮಾಡ್ತೀವಿ, ಮಂತ್ಲಿಗೆ ಪ್ಲಾನ್ ಮಾಡ್ತೀವಿ, ಆ ಮಂತ್ ಅಲ್ಲಿ ಅದು ಇರೋದಿಲ್ಲ. ಬಂದತೆ ದುಡ್ಡು ಸುಮ್ಮನೆ ಹಿಂಗ್ ಹೋಗ್ತೀವಿ, ಮಾರ್ಕೆಟ್ಗೆ ಹೋಗ್ತೀವಿ, ಸೂಪರ್ ಬಜಾರ್ಗೆ ಹೋಗ್ತೀವಿ, ಅಲ್ಲೇನೋ ಅಟ್ರಾಕ್ಟಿವ್ ಕಾಣುತ್ತೆ, ತಗೊಂಡ್ಬಿಡ್ತೀವಿ. ಆಗಿದೆಯಾ ಆ ಥರ? ಬಡ್ಜೆಟ್ ಹೋಗಿರೋದು ಏನೋ ಒಂದು ಪೊರ್ಕೆ ತಗೊಳಕ್ಕೆ, ಬಟ್ ಈಚೆ ಬರುವಾಗ 2-3 ಬ್ಯಾಗು ಸೂಪರ್ ಬಜಾರಿಂದ. ಪ್ಲಾನಿಂಗೇ ಇಲ್ಲ, ಯಾವ್ದೋ ಒಂದು ಆಫರ್, ಡಿಸ್ಕೌಂಟ್ ಎಲ್ಲ ಹಾಕೊಂಡ್ಬಿಡೋದಂಗೆ. ಮತ್ತೆ ಅದನ್ನ ಯೂಸ್ ಮಾಡ್ತೀವ? ಅದೂ ಇಲ್ಲ. ವರ್ಷಕ್ಕೊಂದ್ಸರಿ ಯೂಸ್ ಮಾಡೋದು, ಎಲ್ಲ ಒಂದು ಶೋಕೇಸಲ್ಲಿ ಇಡಕ್ಕೆ. ಅವಾಗ ಒಂದ್ಸರಿ ಯೂಸ್ ಮಾಡ್ಬಿಟ್ಟು ಜೋಶಲ್ಲಿ ಆಮೇಲೆ ತೆಪ್ಪಿಟ್ಟು ಪೂಜೆ ಮಾಡ್ತಾ ಇರೋದು. ಆಗಿದ್ಯಾ? ಅಷ್ಟು ಕಡಿಮೆದು ಇಷ್ಟಕ್ಕೆ ಸಿಗ್ತಾ ಇದೆ ಅನ್ನೋ ಖುಷಿಗೆ. ಖುಷಿ ಡಿಸ್ಕೌಂಟ್ ಅಲ್ಲಿ ಸಿಕ್ಬಿಡ್ತಂತ. ಈ ತರ. ಆಮೇಲೆ ವಿಂಡೋ ಶಾಪಿಂಗ್ ಅಂತೀವಿ, ಸ್ಟ್ರೀಟ್ ಅಲ್ಲಿ ಶಾಪಿಂಗ್ ಅಂತೀವಿ, ಅದೆಲ್ಲ ಪ್ಲಾನಿಂಗೇ ಇರಲ್ಲ. ಸುಮ್ಮನೆ ಹೋಗೋಣ ನೋಡಕ್ಕೆ ಅಂತ ಹೋಗಿದ್ದೆ ಕಣೆ, ಒಳ್ಳೆ ಡ್ರೆಸ್ ಇತ್ತು, ಡಿಸ್ಕೌಂಟ್ ಅಲ್ಲಿ ಕೊಡ್ದಾಗ ತಗೊಂಡ್ಬಿಟ್ಟೆ, ಒಳ್ಳೆ ಕ್ವಾಲಿಟಿ ನೋಡು, ಹಾ ಹೌದು ನಾನೇ ಬರ್ತೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ರಿ, ಇಲ್ಲಿ ನೋಡಿ ಏನ್ ಫಾಸ್ಟ್, ಎಲ್ಲೋ ಒಂದ್ ಕಡೆ ಒಳ್ಳೆ ಸೇಲ್ ಹಾಕಿದ್ದಾರೆ, ಒಳ್ಳೆ ಬಟ್ಟೆ ಅಂತೆ, ಹೋಗ್ಬಿಡ ನಾಳೆ ಪ್ಲಾನಿಂಗ್. ಆಗಿದ್ಯಾ? ಸೊ ದಿಸ್ ಇಸ್ ಹೌ ಲ್ಯಾಕ್ ಆಫ್ ಪ್ಲಾನಿಂಗ್. ಯಾಕೆ ದುಡ್ಡು ನೋಡ್ತೀವಿ ಇಷ್ಟಿದೆ, ಖರ್ಚು ಮಾಡ್ಬಿಡೋಣ. ಆಮೇಲೆ ಎಮೋಷನಲ್ ಸ್ಪೆಂಡಿಂಗ್, ದಟ್ ಇಸ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ. ಎಮೋಷನಲ್ ಸ್ಪೆಂಡಿಂಗ್ ಇದು. ಆ ಡಿಸ್ಕೌಂಟ್ ಏನು ಸಿಗೋದಿಲ್ಲ, ನಾಳೆ ಆಗೋಗ್ಬಿಡುತ್ತೆ, ನಾನು ಕೊಡ್ಬೇಕಾ ತಗೊಂಡು, ಆ ಥರ ಆಗುತ್ತೆ ಅಲ್ವಾ. ನೀನು 2 ದಿನ ಅಂತೆ ಹೋಗ್ಬಿಡೋಣ, ಅಲ್ಲಿ ಸಿಗೋದಿಲ್ಲ. ಎಮೋಷನಲ್ ಸ್ಪೆಂಡಿಂಗ್ ನಾವು ಮಾಡ್ತೀವಿ. ಆ ಖುಷಿಗೆ, ಆ ಬೇಜಾರಿಗೆ. ಸ್ವಲ್ಪ ದಿನ ಇನ್ನೂ ಎಮೋಷನಲ್ ಯಾರೋ ಒಬ್ರು ಮಾಡ್ತಾರೆ, ತುಂಬಾ ಜನ ಮಾಡ್ತಾರೆ. ಯಾಕೆ? ಬಾರೋ ಪಾರ್ಟಿ ಕೊಡಿಸ್ತೀನಿ. ಯಾಕೆ ಅಂದ್ರೆ ನನಗೆ ಇವತ್ತು ಭಾರಿ ಖುಷಿಲಿದ್ದೀನಪ್ಪ, ಬಾ ಪಾರ್ಟಿ ಕೊಡಿಸ್ತೀನಿ. ಎಣ್ಣೆ ಕೊಡ್ಸತ್ತೆ ಎಲ್ಲರಿಗೂ. ನೆಕ್ಸ್ಟ್ ಡೇ ಬಾ ಪಾರ್ಟಿ ಕೊಡಿಸ್ತೀನಿ. ಯಾಕೆ? ತುಂಬಾ ಫೀಲಿಂಗ್ ಅಲ್ಲಿದ್ದೀನಿ, ಬಾ ಕೊಡಿಸ್ತೀನಿ. ಎಣ್ಣೆ ಹೊಡೆಯೋರ್ಗೆ ಅರ್ಥ ಆಗುತ್ತೆ. ಹೆಚ್ಚು ಫೀಲಿಂಗ್ ಇದ್ರೂ ಪಾರ್ಟಿ ಅಂದ್ರೆ ಎಣ್ಣೆ ಹೊಡೆಯೋದು. ಪಾರ್ಟಿ ಅಂದ್ರೆ ಸೆಲೆಬ್ರೇಷನ್ ಅಲ್ಲ, ಇಟ್ಸ್ ಎಣ್ಣೆ ಹೊಡೆಯೋದು. ಖುಷಿ ಇದ್ರೂ ಎಣ್ಣೆ ಹೊಡೆಯೋದು.
ಆಗಿದ್ಯಾ? ಮೋಸ್ಟ್ಲಿ ಎಲ್ಲಿ ಯಾರು ಎಣ್ಣೆ ಹೊಡೆಯೋರು ಇಲ್ವೇನೋ, ಅದಕ್ಕೆ ಸರಿಯಾದ ಆನ್ಸರ್ ಬರೋದಿಲ್ಲ. ಇಟ್ಸ್ ಓಕೆ. ಪೂರ್ ಫೈನಾನ್ಷಿಯಲ್ ಹ್ಯಾಬಿಟ್ಸ್ ಈಗ ಯಾವ ಯಾವ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಇದೆಯಾ, ಇಲ್ಲ ಒಂದೇ ಸ್ಟ್ರೀಮ್ ಆಫ್ ಇನ್ಕಮ್ ಇದೆಯಾ, ಅದ್ರ ಮೇಲೆ ಡಿಪೆಂಡ್ ಆಗಿದ್ದೀನಾ, ಆ ಒಂದು ಹ್ಯಾಬಿಟ್. ಓಕೆ, ಅದನ್ನ ಸೇವಿಂಗ್ ಮಾಡ್ತಿದ್ದೀನಿ, ಅದನ್ನ ದುಪ್ಪಟ್ಟು ಮಾಡ್ತೀನಿ, ಆ ಥರ ಎಲ್ಲ ಮಾಡ್ತಾ ಇಲ್ಲ. ಹ್ಯಾಬಿಟ್ಸ್ ತುಂಬಾ ಪೂವರ್ ಆಗಿರುತ್ತೆ. ನೋ ಸೇವಿಂಗ್ ಸಿಸ್ಟಮ್ಮೇ ಇರೋದಿಲ್ಲ. ಅವರ ಸೇವಿಂಗ್ ಅಂದ್ರೆ ಏನು? 15,000 ಬರ್ಲಿ, 1 ಲಕ್ಷ ಬರ್ಲಿ, 30,000 ಬರ್ಲಿ, 70,000 ಬರ್ಲಿ, ಮಂತ್ ಎಂಡ್ ಅಲ್ಲಿ ಝೀರೋ. ನೆಕ್ಸ್ಟ್ ಸಂಬಳ ಬರಕ್ ಕಾಯ್ತಾ ಇರ್ತೀವಿ. ಓಕೆ, ವಿಚಿತ್ರ ಅಂದ್ರೆ ಯಾ. ಮತ್ತೆ ನೋ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ, ಇನ್ವೆಸ್ಟ್ಮೆಂಟೇ ಮಾಡಲ್ಲ. ಈ ಸಾಲ ಹೆಂಗ್ ಇನ್ವೆಸ್ಟ್ಮೆಂಟ್ ಮಾಡೋದು, ಇರೋದೇ ಇಷ್ಟು ಸಂಬಳ ನನಗೆ, ಆಗಲ್ಲ ಆಗಲ್ಲ. ಬಟ್ ಸ್ನೇಹಿತರೆ, ಹ್ಯಾವ್ ಯು ಅಬ್ಸರ್ವ್ಡ್ ಒನ್ ಥಿಂಗ್? ಸ್ವಲ್ಪ ಜನ ಯಾ 1 ಲಕ್ಷ ಗಳಿಸ್ತಾ ಇರ್ತಾರೆ, ಒಬ್ರು 30,000 ಗಳಿಸ್ತಾ ಇರ್ತಾರೆ, 25,000 ಗಳಿಸ್ತಾ ಇರ್ತಾರೆ. 1 ಲಕ್ಷದವರು ಮಿಕ್ಸ್ ಅಲ್ಲ, 30,000ದವರು ಮಿಕ್ಸ್ ಅಲ್ಲ, 15,000ದವರು ಮಿಕ್ಸ್ ಅಲ್ಲ. ಹೆಂಗದು? ಇಸ್ ಇಟ್ ಅಬೌಟ್ the amount of money what we are earning, or what is that exactly mattering? It's not about how much you are earning, but how much you keep and grow. ಸಾಧ್ಯ ಇದೆ, ಎಲ್ಲವನ್ನೂ ಮಾಡ್ಬೋದು, ಹೌದಲ್ಲ? ನೋಡಿದ್ದೀರಾ, ಇವಾಗ 30 ಜನ, ನಮ್ಗೊಂದು 25,000 ಬಂದಿರೋ ಜನ ಪೀಸ್ಫುಲ್ ಆಗಿ ಜೀವನ ಮಾಡ್ತಾ ಇದಾರ. ಐ ವಿಲ್ ಸೀನ್ ದಟ್. 15,000 20,000 ಜೀವನ ಮಾಡ್ತಾ ಇದಾರೆ. 1 ಲಕ್ಷ ಬಂದ್ರು ನೆಮ್ಮದಿಯಾಗಿ ಜೀವನ ಮಾಡಕ್ ಆಗ್ತಾ ಇಲ್ಲ. ಬಿಕಾಸ್ ಆ ಇನ್ಕಮ್ ಬರ್ತಾ ಇದ್ದಂಗೆ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ. ಎಸಾನು ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ ಅಲ್ವಾ? ನಮ್ಗೇನು ನೆಕ್ಸ್ಟ್ ಲೆವೆಲ್ ಅಪ್ಗ್ರೇಡ್ ಮಾಡ್ತಾ ಹೋಗ್ತೀವಿ. ಪೀಠೋಪಕರಣಗಳಿಂದ, ಮನೆ ಫರ್ನಿಚರ್ ಇಂದ ಐಟಮ್ಗಳು ಕೂಡ ಇದೇನು ಹಳೇದಾಯ್ತು, ಚೇಂಜ್ ಮಾಡೋಣ, ಮತ್ತೊಂದೇನು EMI ಸಿಗುತ್ತೆ, ಅಲ್ಲಿ ಹೋಗೋಣ, ಏನೋ ಯಾವ್ದು ಇದೆಯಲ್ಲಪ್ಪ, ಐಕಾನ ಏನದು, ಅಲ್ಲಿ ಹೋಗ್ತೀವಿ, ರಾಯಲ್ ಐಕ್ಯ ಹೋಗ್ತೀವಿ. ಅಲ್ಲಿ ಆಫರ್ಗಳು, ಡಿಸ್ಕೌಂಟ್ಗಳು, EMIಗಳಲ್ಲಿ ಬ್ಯಾಂಕ್ ಅವ್ರು ಕಾಯ್ತಾ ಇರ್ತಾರೆ, ಕೊಡ್ತೀವಿ 0 ಇಂಟ್ರೆಸ್ಟ್ ಪ್ರೊಸೆಸಿಂಗ್ ಫೀ. ಯಾಕೋ ಯೋಚನೆ ಮಾಡಲ್ಲ. ಇರುತ್ತೆ ಮನೇಲಿ ಸೋಫಾ, ಚೇಂಜ್ ಇರುತ್ತೆ, ಚೇಂಜ್ ಆಯ್ತು. ಹೇಳಿ, ದಟ್ಸ್ ಹೌ ಇಟ್ ಈಸ್ ಅಲ್ವಾ? ಸೊ ಹಾಗಾಗಿ ನಮ್ಮ ಲೈಫ್ ಸ್ಟೈಲ್ನೇ ಕ್ರಿಯೇಟ್ ಮಾಡಿದೆ. ಬಟ್ಟೆ ಇನ್ನೊಂದು ಇಲ್ಲಿ ಹೋಗೋಣ, ಇಲ್ಲಿ ತಗೋತಾ ಇರೋದು ಬೇಡ, ಇನ್ನೊಂದ್ ಕಡೆ ಎಲ್ಲರೂ ಹೋಗೋಣ, ಅಥವಾ ನಮ್ಗೆ ಗಾಡಿ ಅಪ್ಗ್ರೇಡ್ ಮಾಡೋದು, ಮತ್ತೊಂದು ಏನೋ ಮಾಡ್ತಾ ಇರ್ತೀವಿ. ಸೇವಿಂಗ್ಸ್ ಕಡೆ ನೋಡೋದು, ಯಾಕಂದ್ರೆ ನಮ್ಮ ಲೈಫ್ ಸ್ಟೈಲ್ ಮೇಲೆ ಜಾಸ್ತಿ ಫೋಕಸ್ ಇರುತ್ತೆ, ಫೋಕಸ್ ಆಗುತ್ತೆ. ಓಕೆ, ಬಟ್ ಅದಕ್ಕೆ ಹೇಳೋದು, ದುಡ್ಡು ಹೈಯೆಸ್ಟ್ ಅರ್ನರ್ ಹತ್ರ ಇರಲ್ಲ. ಯಾವಾಗ್ಲೂ ಜಾಸ್ತಿ ಅರ್ನ್ ಮಾಡೋನ ಹತ್ರ ದುಡ್ಡು ಇರುತ್ತೆ ಅಂತ ಅಲ್ಲ, ಯಾಕಂದ್ರೆ ಅವ್ನು ಜಾಸ್ತಿ ಖರ್ಚು ಮಾಡೋದು ಗೊತ್ತಿರುತ್ತೆ. ದುಡ್ಡು ಯಾರ ಹತ್ರ ಇರುತ್ತೆ ಅಂದ್ರೆ, ಯಾರು ಅದನ್ನ ನಿರ್ವಹಣೆ ಮಾಡ್ತಾರೆ, ದ ಬೆಸ್ಟ್ ವೇ ಆಫ್ ಮ್ಯಾನೇಜಿಂಗ್ ಮನಿ ಯಾರು ಗೊತ್ತಿರುತ್ತೆ, ಅವ್ರ ಹತ್ರ ಇರುತ್ತೆ. ಒಪ್ತೀರಾ? ಈಗ ಫೈನಾನ್ಷಿಯಲ್ ರಿಯಾಲಿಟಿ ಚೆಕ್ ಅವತ್ತು ನಾವು ಮಾಡಿದ್ವಿ, ಮತ್ತೊಮ್ಮೆ ಮಾಡಿ. ಟೇಕ್ 1 minute, ಬರೀರಿ, ರೇಟ್ ಯುವರ್ ಸೆಲ್ಫ್. ಪ್ರತಿಯೊಂದಕ್ಕೂ ರೇಟ್ ಯುವರ್ ಸೆಲ್ಫ್ 1 to 10. ಅಲ್ಲಿ ಐ ನೋ ಮೈ ಮಂತ್ಲಿ ಎಕ್ಸ್ಪೆನ್ಸಸ್, ನನಗೆ ಎಕ್ಸಾಕ್ಟ್ ಆಗಿ ಗೊತ್ತು, ಪ್ರತಿ ತಿಂಗಳು ಇಷ್ಟೇ ಖರ್ಚಾಗುತ್ತೆ ಅಂತ. ಯಾರು ಗೊತ್ತಿದ್ರೆ, ಪಕ್ಕಾ ಗೊತ್ತಿದ್ರೆ 10 ಬರಿ, 10 ಕೊಡಿ. ಅರ್ಧಂಬರ್ಧ ಗೊತ್ತಿರ 5 ಕೊಡಿ. ಏನೂ ಗೊತ್ತೇ ಇಲ್ಲ ಎಷ್ಟಾಗುತ್ತೆ, ನನಗೆ ಗೊತ್ತಿಲ್ಲ ಹಂಗೆ ಖರ್ಚಾಗ್ಬಿಡುತ್ತೆ ಅಂದ್ರೆ 0, 1, 2 ಕೊಡಿ. ಎರಡನೇದು, ಐ ಫಾಲೋ ಎ ಬಜೆಟ್. ನಾನು ಬಜೆಟ್ ಪ್ರಕಾರ ಕೆಲಸ ಮಾಡ್ತೀನಿ, ಅದು ಬಜೆಟ್ ಇಟ್ಕೋತೀನಿ. ನನಗೆ 20,000 ಬಂದ್ರೆ ಅದರಿಂದ ಹಾಲ್ಗೆಷ್ಟು, ಗ್ರೋಸರಿಗೆಷ್ಟು, ಕ್ಲಾತ್ಗೆಷ್ಟು, ಅಥವಾ ಕನ್ವೆನ್ಸ್ಗೆಷ್ಟು, ಫೋನ್ಗೆಷ್ಟು, ಪೆಟ್ರೋಲ್ಗೆಷ್ಟು, ಮೊಬೈಲ್ ರೀಚಾರ್ಜ್ಗೆಷ್ಟು, ಊಟಕ್ಕೆಷ್ಟು, ತಿಂಡಿಗೆಷ್ಟು, ರಿಕ್ರಿಯೇಷನ್ಗೆಷ್ಟು, ಎಂಟರ್ಟೈನ್ಮೆಂಟ್ಗೆಷ್ಟು, ಪಾರ್ಟಿಗೆಷ್ಟು, ಇದೆಲ್ಲ ಬಜೆಟ್ ಮಾಡಿ, ಸೇವಿಂಗ್ಗೆಷ್ಟು, ಇನ್ವೆಸ್ಟ್ಮೆಂಟ್ಗೆಷ್ಟು ಮಾಡ್ತೀನಿ ಅನ್ನಂಗಿದ್ರೆ 10 ಕೊಡಿ. ಇಲ್ಲ ಅರ್ಧ ಮಾಡ್ತೀನಿ, ಸ್ವಲ್ಪ ಮಾಡ್ತೀನಿ, 5, 4 ಹಂಗ್ ಕೊಡಿ. ಏನು ಮಾಡಲ್ಲ, 0, 1 ಕೊಡಿ. ಇನ್ನೊಬ್ರು ಯಾರಾದ್ರೂ, ಇಲ್ಲ ನನ್ಗೆ ಕಮ್ಮಿ ಸಂಬಳ ಬರ್ತಾ ಇದೆ, ಇದೆಲ್ಲ ಮಾಡ್ತಾ ಇಲ್ಲ ಅಂತ ಅನ್ಕೋಬೇಡಿ. ಎಷ್ಟು ಸಂಬಳ ಬಂದ್ರು ಅದು ಮಾಡ್ಬೋದು. ಅದಕ್ಕೆ ಹೇಗೆ ಅಂತ ನಾನು ಹೇಳ್ತೀನಿ. ಐ ಸೇವ್ ಕನ್ಸಿಸ್ಟೆಂಟ್ಲಿ. ನಾನು ಸೇವ್ ಮಾಡ್ತೀನಿ ಯಾವಾಗ್ಲೂ. ಬಜೆಟ್ 1 ತಿಂಗಳಿಂದ ಸರ್? 1 ತಿಂಗಳದ್ದು ಮಾಡ್ಬೋದು, ವರ್ಷದ್ದು ಮಾಡ್ಬೋದು. ಈಗ ಮಾಡಿಸ್ತೀನಿ ನಾನು. ಓಕೆ, ಮಾಡಿ. ದೆನ್ ಐ ಇನ್ವೆಸ್ಟ್ ರೆಗ್ಯುಲರ್ ಇನ್ವೆಸ್ಟ್ ಮಾಡ್ತೀನಿ ನಾನು. ಮ್ಯೂಚುವಲ್ ಫಂಡಲ್ಲೋ, ಶೇರ್ಸಲ್ಲೋ, ಗೋಲ್ಡಲ್ಲೋ ಇನ್ವೆಸ್ಟ್ ಮಾಡ್ತಾನೆ ಇದೀನಿ.
ಸ್ವಲ್ಪ ಜನ ಚೀಟಿ ಕಟ್ತಾರೆ, ಅದಿದ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ. ಎಸ್, ಐ ಹ್ಯಾವ್ ಅನ್ ಎಮರ್ಜೆನ್ಸಿ ಫಂಡ್. ಮುಖ್ಯ ಇದು, ನನಗೆ ಎಮರ್ಜೆನ್ಸಿ ಫಂಡ್ ಅಂತ ಇಟ್ಟಿದ್ದೀನಿ. ಎಮರ್ಜೆನ್ಸಿ ಬಂದ್ರೆ ಅಂದ್ರೆ ನನ್ನ ಹೆಲ್ತ್ ಪ್ರಾಬ್ಲಮ್ ಇರ್ಬೋದು, ಬೇರೆ ಏನಾದ್ರು ಅಚಾನಕ್ ಆಗಿ ಒಂದು ಖರ್ಚು ಬಂತು, ಏನಾರ ಹತ್ರ ಹೋಗಿ ಸಾಲ ಕೊಡಿ, ಪರ್ಸನಲ್ ಲೋನ್ಗೆ ಹಾಕು ಅಥವಾ ಗೋಲ್ಡ್ ಪ್ಲೇಚ್ ಮಾಡು ಅನ್ನೋ ಸಂದರ್ಭ ನನಗಿಲ್ಲ. ಎಮರ್ಜೆನ್ಸಿ ಫಂಡ್ ಇಟ್ಟಿದ್ದೀನಿ. ಎಮರ್ಜೆನ್ಸಿ ಫಂಡ್ ಏನು ಎತ್ತ ಅಂತ ನಾನು ಮುಂದೆ ಹೇಳ್ತೀನಿ. ಅದನ್ನ ಎಷ್ಟಿಡ್ಬೇಕು ಅನ್ನೋದನ್ನ. ಅಥವಾ ಐ ಆಮ್ ಡೆಟ್ ಫ್ರೀ, ಅವನಿಗೆ ಸಾಲನೇ ಇಲ್ಲ, ಇಲ್ಲೇನು ಇಲ್ಲ ಅಂದ್ರೆ 10 ಕೊಡಿ. ಸಾಲ ಇದ್ರೆ ಅದ್ರ ಆಧಾರದ ಮೇಲೆ, ಇನ್ಕಮ್ ಆಧಾರದ ಮೇಲೆ ಎಷ್ಟಿದೆ, 10ರಿಂದ 1, 2, 3, 4 ಕೊಡಿ. ಆಯ್ತಾ? ಆಗಿದೆ ಅಂತ ಹೇಳಿ. ಆಗಿದ್ರೆ ಇದು ಸೆಲ್ಫ್ ಅಸೆಸ್ಮೆಂಟ್, ನಿಮಗೆ ನೀವು ಅಸೆಸ್ಮೆಂಟ್ ನ ಮಾಡ್ಕೊಳ್ಳುವಂಥದ್ದು. ಆಯ್ತು ಸರ್. ವಂಡರ್ಫುಲ್ ವಂಡರ್ಫುಲ್. ಎಲ್ಲಾರ್ದು ಆಗಿದ್ಯಾ? ಒಂದ್ಸರಿ ಹೇಳ್ಬಿಡಿ, ಮುಂದಕ್ಕೆ ಹೋಗೋಣ. So this exercise will create an awareness about our financial status. ಇದು ಮಾಡ್ಬೇಕು ಆಕ್ಚುಲಿ. ಅಂಡ್ ಚೆಕ್ ಯುವರ್ ಸೆಲ್ಫ್, ವೇರ್ ಡು ಯು ನೀಡ್ ಇಂಪ್ರೂವ್ಮೆಂಟ್. ಇಲ್ಲಿ ಯಾವ ಏರಿಯಾದಲ್ಲಿ ಮಿಸ್ ಹೊಡಿತಾ ಇದೆ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳಿ, ಈ ಏರಿಯಾ ನಾನು ಮಾಡಬೇಕು. ಯಾಕಂದ್ರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂದ್ರೆ ಸಂಪತ್ತನ್ನ ಗಳಿಸೋದು, ಮ್ಯಾನೇಜ್ ಮಾಡೋದ್ರಿಂದ ನಾನು ಸಂಪತ್ತನ್ನ ಗಳಿಸೋದು, ಅಂದ್ರೆ ವೆಲ್ತ್ ನಾನು ಕ್ರಿಯೇಟ್ ಮಾಡ್ತೇನೆ. ಆದ್ರಿಂದ ಇದನ್ನ ಇಷ್ಟು ಮಾಡ್ಬೇಕಾಗತ್ತೆ, ಇದಿಲ್ಲದೆ ಅದನ್ನ ಮಾಡಕ್ಕಾಗಲ್ಲ. ಲಾಟ್ರಿ ಹೊಡಿಬೇಕಷ್ಟೇ. ಲಾಟ್ರಿ ಹೊಡೆದ್ರು ಸಹಿತ ಎಷ್ಟು ದಿನ ಇರುತ್ತೆ? ಲಾಟ್ರಿ ಎಷ್ಟು ದಿನ? ಲಾಟ್ರಿ ಫೈನಾನ್ಸ್ ಮ್ಯಾನೇಜ್ ಮಾಡಕ್ ಗೊತ್ತಿಲ್ಲ ಅಂದ್ರೆ 1 ಕೋಟಿ ಇರೋದನ್ನು ಹೋಗ್ಬಿಡುತ್ತೆ. ಅದು ಕೇಳಿರ್ತೀರಾ ನೀವು, ಯಾವ್ದೋ ನಮ್ಮ ಅಮಿತಾಬ್ ಬಚ್ಚನ್ ಶೋ ಇರುತ್ತಲ್ಲ, ಕೋಟ್ಯಾಧಿಪತಿನ ಏನದು, ಓನ್ ಬನ್ನಿ ಅಲ್ಲಿ ಕೇಸ್ಗಳು ನೋಡಿರ್ತೀರ ವಾಟ್ಸ್ಆಪ್ ಅಲ್ಲಿ. ಹೇಳಿ ಸುಧಾ, ಹೇಳಿ ಅದು ಎಕ್ಸಾಂಪಲ್. ಪಾನಿಪುರಿ ಮಾರೋನ್ಗೆ ಹೊಡೆದಿತ್ತಲ್ಲ, ಏನಾಯ್ತು ಆಮೇಲೆ? ಅವನ್ಗೆ ಬಂತು ಅಂತ ಖರ್ಚು ಮಾಡ್ಬಿಟ್ಟ, ಏನು ಪ್ಲಾನಿಂಗ್ ಮಾಡಿಲ್ಲ, ಉಳಿಸಿಲ್ಲ, ಏನು ಬೆಳೆಸಿಲ್ಲ ಅಷ್ಟೇ. ಮತ್ತೆ ಪಾನಿಪುರಿ. ದಿಸ್ ಇಸ್ ದ ಪವರ್ ಆಫ್ ಮನಿ. ನಾಲೆಜ್ ಸರಿಯಾಗಿದ್ರೆ ನಾನು 10 ರೂಪಾಯಿನೂ ಕೋಟಿ ಮಾಡ್ಬೋದು. ನಾಲೆಜ್ ಇಲ್ಲ ಅಂದ್ರೆ ಕೋಟಿನೂ 10 ರೂಪಾಯಿ ಆಗ್ಬಿಡುತ್ತೆ. ನೋಡಿರ್ತೀರ ನೀವೇ, ನಮ್ಮ ಸುತ್ತಮುತ್ತ ನೋಡಿರ್ತೀವಿ. ನಿನ್ನೆ ಮೊನ್ನೆ ಹಂಗಿದ್ದ, ಏನಪ್ಪ ಹಿಂಗ್ ಬೆಳೆದ್ಬಿಟ್ಟ ಅವನು, ಆಗಿದ್ಯಾ ಅಲ್ವಾ? ಹಿಂಗೇನಪ್ಪ, ಎಲ್ಲ ಮೂಲೆ ಏನೋ ಅಂಗಡಿ ಬಜ್ಜಿ ಬೋಂಡ ಆಗ್ತಿದ್ದ, ಇವಾಗ ನೋಡ್ರಿ ಯಾವ ತರ ಹೋಟೆಲ್ಲ ತೆಗೆದ್ಬಿಟ್ಟಿದ್ದಾನೆ. ಎಕ್ಸಾಂಪಲ್. ಆಯ್ತಾ ಮಿಸ್ ಮುವಾ. ಸೊ ಯಾವ ಒಂದು ಏರಿಯಾಗೆ ಜಾಸ್ತಿ ಫೋಕಸ್ ಕೊಡಬೇಕು ನೋಡಿ. ಓಕೆ, ಅಂಡ್ ಸೊ ಗೋಲ್ಡನ್ ರೂಲ್ ಏನಪ್ಪಾ ಅಂದ್ರೆ, ಯಾವತ್ತು ಅಷ್ಟೇ ತಿಳ್ಕೊಳ್ಳಿ. ದ ಫಸ್ಟ್ ನಂಬರ್ 1 ರೂಲ್ ಇಸ್, ನಾವೇನ್ ಮಾಡ್ತೀವಿ, ಇನ್ಕಮ್ ಬರುತ್ತೆ, ಎಕ್ಸ್ಪೆಂಡಿಚರ್ ಮಾಡ್ತೀವಿ ಅಲ್ವಾ, ಆಮೇಲೆ ಮಿಕ್ಕಿದನ್ನ ಸೇವಿಂಗ್ ಮಾಡಕ್ ಹೋಗ್ತೀವಿ. ಹೌದಾ? ಎಲ್ಲರೂ ಹಂಗೆ ಅಂತಾನೆ ಮಾಡೋದು ನಾವೆಲ್ಲ. ಮಿಕ್ಕಿದೆ ನೋಡೋಣ, ಆಮೇಲೆ ಅದನ್ನ ಸೇವಿಂಗ್ ಅದು ಮಾಡ್ದಲ್ಲ, ಅದು ಬೇರೆ ಪ್ರಶ್ನೆ. ಆಮೇಲೆ ಅದನ್ನ ಇಟ್ಕೊಂಡಿರೋಣ, ನೆಕ್ಸ್ಟ್ ತಿರ್ಗಾ ಖರ್ಚಾಗುತ್ತೆ, ಅದು ಬೇರೆ ವಿಚಾರ. ಇನ್ನೊಂದು ಯಾವ್ದೋ ಏನೋ ಕಣ್ಣಿಗೆ ಕಾಣುತ್ತೆ, ಅವಾಗ ಇದನ್ನ ಇಟ್ಕೊಂಡು ಖರ್ಚು ಮಾಡ್ತೀವಿ, ಅದು ಬೇರೆ ವಿಚಾರ. ಬಟ್ ನಾವೇನ್ ಮಾಡೋದು, ಇನ್ಕಮ್, ಸ್ಪೆಂಡ್, ಸೇವ್ ಇಫ್ ಪಾಸಿಬಲ್. ಬಟ್ ಸಕ್ಸಸ್ಫುಲ್ ಪೀಪಲ್ ಏನ್ ಮಾಡ್ತಾರೆ, ಇನ್ಕಮ್, ಸೇವ್, ದೆನ್ ಇನ್ವೆಸ್ಟ್ ಅಂಡ್ ಸ್ಪೆಂಡ್. ಹೆಂಗಿದೆ? ಕಷ್ಟನಾ? ಹೆಂಗ್ ಸಹಜ, ನನಗೆ ಬರೋದೇ ಸಂಬಳ ಅನಿಸ್ತಾ ಇರುತ್ತೆ, ಯಾರಿಗ ಅನ್ನಿಸ್ತಾ ಇಲ್ಲ. ಒಪ್ತೀರಾ? ಸಿ ಫಾರ್ ಎಕ್ಸಾಂಪಲ್, ಐ ಕ್ಯಾನ್ ಟೆಲ್ ಯು, ಒಬ್ಬ ಅವನ ಇನ್ಕಮ್ ಒಂದು ಸುಮ್ಮನೆ ಹೇಳ್ತೀನಿ 30,000. ಓಕೆ, ಬಿಗೆ 30,000. ಇಬ್ರು ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಏನ್ ಮಾಡ್ತಾನೆ, 28,000 ಖರ್ಚು ಮಾಡ್ತಾನೆ, 2,000 ಸೇವ್ ಮಾಡ್ತಾನೆ. ಪ್ರತಿ ತಿಂಗಳು ಅವನು ಸೇವ್ ಮಾಡ್ತಾನೆ. 3 ಜನ ಇಟ್ಕೊಳ್ಳೋಣ, ಒಬ್ಬ ಏನು ಸೇವ್ ಮಾಡಲ್ಲ, 30,000ಕ್ಕೆ 30,000 ಖರ್ಚು. ಇನ್ನೊಬ್ಬ 30,000 28,000 ಖರ್ಚು ಮಾಡ್ತಾನೆ, ದೆನ್ 2,000 ಮುಗಿಸ್ತಾನೆ. ಸಿ ಏನ್ ಮಾಡ್ತಾನೆ, 30,000, ಅವನಿಗೆ 20,000ನೇ ಬರುತ್ತೆ ಅಂತ ಇಟ್ಕೊಳ್ಳೋಣ, ಕಮ್ಮಿ, ಅವನಿಗಿಂತ 25,000 ಬರುತ್ತೆ. ಆದ್ರೂ ಅವನು
ಆದ್ರೂ ಅವನು 4,000 ಸ್ಪೆಂಡ್ ಮಾಡ್ತಾನೆ, ಖರ್ಚು ಸೇವ್ ಮಾಡ್ತಾನೆ. ಏನಾಗತ್ತೆ? ಪ್ರತಿ ತಿಂಗಳು ಇವನ್ಗೆ ಒಂದು ವರ್ಷ ಆದ್ಮೇಲೆ ಝೀರೋಸ್ ಎ, ಬಿಗೆ 24,000, ಇವನ್ಗೆ 4,000, 48,000. ಸೊ ಇದೇ ತರ 10 ವರ್ಷ ಆದ್ರೆ ಏನಾಗುತ್ತೆ? ಕಮ್ಮಿ ಸಂಬಳ ತಗೊಳ್ತಾ ಇದ್ದವನು ಜಾಸ್ತಿ ಸೇವ್ ಮಾಡಿರ್ತಾನೆ, ಜಾಸ್ತಿ ಸಂಬಳ ತಗೊಂಡಿರೋನು ಕಮ್ಮಿ ಸೇವ್ ಮಾಡಿರ್ತಾನೆ. ಯಾರು ಬೇಗ ಹೆಚ್ಚು ಸಂಪತ್ತನ್ನ ಕ್ರೋಢೀಕರಿಸೋದು? ಎ, ಬಿ, ಸಿ ನಲ್ಲಿ ಯಾರು? ಎ ಏನು ಸೇವ್ ಇಲ್ಲ, ಬಿ ತಿಂಗಳಿಗೆ 2,000, ಸಿ 4,000 ಕಮ್ಮಿ ಸಂಬಳದಲ್ಲಿ. ಯಾರು ಬೇಗ ಶ್ರೀಮಂತರಾಗ್ತಾರೆ? ಬರೀ ಸೇವಿಂಗ್ ಮಾಡಿದ್ರೆ ಶ್ರೀಮಂತರಾಗ್ತಾರೆ ಅನ್ನೋ ಹೇಳೋದು ಉದ್ದೇಶ ಅಲ್ಲ. ಐ ವಿಲ್ ಟೆಲ್ ಯು, ಬರೀ ಸೇವಿಂಗ್ ಮಾಡೋದಿಲ್ಲ, ಸೇವಿಂಗ್ ನ ಮತ್ತೆ ರೀಇನ್ವೆಸ್ಟ್ ಮಾಡಬೇಕು. ಓಕೆ, ಸೊ ಯಾರು ನಿಮ್ ಪ್ರಕಾರ ಎ, ಬಿ, ಸಿ ನಲ್ಲಿ ಬೇಗ ಶ್ರೀಮಂತರಾಗ್ತಾರೆ? ಬೇಗ ಬೇಗ ಎ ಏನು ಸೇವ್ ಮಾಡಲ್ಲ, ಬಿ 2,000 ಸೇವ್ ಮಾಡ್ತಾನೆ, ಸಿ 4,000 ಸೇವ್ ಮಾಡ್ತಾನೆ. ಯಾರು ಬೇಗ ಶ್ರೀಮಂತರಾಗ್ತಾರೆ? ತುಂಬಾ ಕಷ್ಟನ ಪ್ರಶ್ನೆ. ಸ್ವಲ್ಪ ಹಲೋ ಕನ್ಫ್ಯೂಷನ್ ಆಗ್ತಿದೆ. ಗೈಸ್, ಐ ಆಮ್ ನಾಟ್ ಏಬಲ್ ಟು ಸಿ ಎನಿ ಆಫ್ ಯು. ಪ್ಲೀಸ್ ಕಮ್ ಆನ್ ಕ್ಯಾಮ್ರಾ. ನಾನು ಗೋಡೆಗಳಿಗೆ ಹೇಳ್ತಾ ಇಲ್ಲ. ಐ ಎಕ್ಸ್ಪೆಕ್ಟ್ ಸಮ್ ಈ ಒಂದು ಫೋರಮ್ಗೆ ಏನೋ ಒಂದು ಡೆಕೋರಮ್ ಅಂತ ಇದೆ, ಅದನ್ನ ಮೇಂಟೈನ್ ಮಾಡ್ಬೇಕು ನಾವು. ಇಫ್ ಯು ಹ್ಯಾವ್ ಪ್ರಾಬ್ಲಮ್ ಪ್ಲೀಸ್ ಹೇಳ್ಬೇಕು, ನನಗೆ ಈ ಪ್ರಾಬ್ಲಮ್ ಇದೆ, ಬರಕ್ಕಾಗ್ತೀನಿ ಅಂತ. ದಟ್ ಈಸ್ ಆಲ್ಸೋ ಫೈನ್. ಬಟ್ ಏನೂ ಹೇಳದೆ ಮಾಯ ಆಗ್ಬಿಟ್ರೆ ನನ್ಗೆ ಯಾರು ಕಾಣಿಸ್ದೆ, ಬರೀ ಸುಧಾ ಒಬ್ರು ಕಾಣ್ತಾ ಇದ್ದಾರೆ. ಓಕೆ, ಬಟ್ ಇನ್ನೊಂದು, ಈ ತರ ಲರ್ನಿಂಗ್ ಐ ಸಜೆಸ್ಟ್ ಯು ಟು ಗಿವ್ ಸಮ್ ಟೈಮ್. ದಿಸ್ ಇಸ್ ಯುವರ್ ಟೈಮ್, ಯುವರ್ ವ್ಯಾಲ್ಯೂ, ಯು ಆರ್ ಗಿವಿಂಗ್ ವ್ಯಾಲ್ಯೂ ಟು ಯುವರ್ ಸೆಲ್ಫ್. ಸರ್ ಕ್ವಶನ್. ದಟ್ ಮ್ಯಾಟರ್ಸ್. ಓಕೆ, ದಟ್ ಇಸ್ ಇಂಪಾರ್ಟೆಂಟ್ ಗೈಸ್. ದಟ್ಸ್ ವೈ ಪ್ಯಾಸಿವ್. ನಾನು ಕೇಳ್ತೀನಿ ಅಂದ್ರೆ ಮೋಟಿವೇಶನ್ ಸ್ಪೀಚ್ ಆಗುತ್ತೆ. ನಾನು ನಿಮ್ಗೆ ಇನ್ವಾಲ್ವ್ ಮಾಡ್ತಾ ಇದ್ದೀನಿ ಫಾರ್ ಆಕ್ಟಿವ್ ಲರ್ನಿಂಗ್ಗೆ. ದೆನ್ ಆಲ್ಸೋ ಇಫ್ ಯು ಆರ್ ನಾಟ್ ಟೇಕಿಂಗ್ ಬೆನಿಫಿಟ್ ಅಂದ್ರೆ ದಟ್ ಈಸ್ ವಾಟ್ ಐ ಕ್ಯಾನ್ ಡೂ. ಒಂದು ವಿಡಿಯೋ ರೆಕಾರ್ಡ್ ಮಾಡಿ ಪ್ರತಿ ವಾರ ಇಲ್ಲಿ ಹಾಕ್ಬಿಡ್ತೀನಿ. ಇಸ್ ದಟ್ ಫೈನ್? ವಿಡಿಯೋ ರೆಕಾರ್ಡ್ ಮಾಡ್ಬಿಟ್ಟು ನಾನು ನನ್ನ ಕೆಲಸ ಸರ್ ಕ್ವಶನ್. ಓಕೆ, ನಾನು ನನ್ನ ಕೆಲಸ ಮಾಡ್ಕೋಬಹುದು, ನೀವು ನೋಡ್ಕೋಬಹುದು. ನಿಮ್ಗೆ ಹೆಂಗ್ ಬೇಕೋ ಹಂಗೆ, ಎಷ್ಟು ಬೇಕಾದ್ರೂ ಪ್ಲೇ ಮಾಡ. ಸೊ ದಯವಿಟ್ಟು ಪ್ಲೀಸ್ ಕಮ್ ಆನ್ ಕ್ಯಾಮ್ರಾ ಎವ್ರಿಬಡಿ. ಕೆಲವರು ಯಾರು ಬರಕ್ಕಾಗಲ್ಲ ಅಂದ್ರೆ ದಟ್ಸ್ ಫೈನ್. ಅವ್ರ ಚಾಯ್ಸ್ ಅದು. ಅವ್ರಿಗೇನೋ ಕೆಲಸ ಕಾರ್ಯ ಇದೆ, ಹೇಳ್ಬೇಕು. ದೆನ್ ಸೊ ಯಾರು ಎ 2,000, 30,000 ಅರ್ನಿಂಗ್ ಅಲ್ಲಿ 2,000 ಖರ್ಚು, ಒಂದ್ ಪೈಸನೂ ಉಳಿಸಲ್ಲ. ಬಿ 30,000 ಅರ್ನಿಂಗ್ ಅಲ್ಲಿ 2,000 ಉಳಿಸ್ತಾ ಇದ್ದಾನೆ. ಸಿ ಕಮ್ಮಿ ಸಂಬಳ 25,000 4,000 ಉಳಿಸ್ತಾ ಇದ್ದಾನೆ. ಯಾರು ಬೇಗ ಶ್ರೀಮಂತರಾಗ್ತಾರೆ 10 ವರ್ಷಗಳಲ್ಲಿ? ಎ, ಬಿ, ಸಿ. ಸಿ ಸರ್. ಸಿನ ಏನ? ಸಾರಿ ಕೃಷ್ಣ ಯಾರು? ಸರ್, ಬಿ 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 ಸರ್. ಬಿ 2,000 ಉಳಿಸ್ತಾನೆ. ಎ ಏನು ಉಳಿಸಲ್ಲ. ಸಿ 4,000 ಉಳಿಸ್ತಾನೆ. ಯಾರು ಬೇಗ ಶ್ರೀಮಂತರಾಗ್ತಾರೆ? ಸ್ಯಾಲ್ರಿ ಎಷ್ಟಿದೆ ಸರ್? ಎಷ್ಟಿದೆ ಇನ್ಕಮ್ ಅವ್ರದ್ದು? ಒಬ್ಬನ್ 30,000, ಇನ್ನೊಬ್ಬನ್ 30,000, ಇನ್ನೊಬ್ಬನ್ 25,000. ಉಳಿಸೋದೆಷ್ಟು ಬಿ ಅಂತ ಬಿ ಕೇಳಿ. ಸರ್. ಬಿ 2,000 ಸರ್, ಉಳಿಸ್ತಾನೆ. ಇವಾಗ ಓಕೆ, ನಂಗೂ ಬಿ ಅನ್ಸುತ್ತೆ. ಬಿ ಅನ್ಸುತ್ತೆ ಅಲ್ಲ? ಬಿ ಬಿ ಸಿ. ಬಿ ಹ್ಮ್ ಆಕಾಶ್. ಸಿ ಸರ್. ಸಿ ಸರ್. ಸಿ. ಸಿ ಯಾಕೆ ಆಕಾಶ್? ಯಾಕೆ? ಬಟ್ ಅಷ್ಟು ಕಮ್ಮಿ ಸಂಬಳದಲ್ಲಿ ಅಷ್ಟು ಉಳಿಸ್ತಾರೆ ಅಂತ ಆದ್ರೆ ನೆಕ್ಸ್ಟ್ ಮತ್ತೆ ಪ್ಲಾನ್ ಮಾಡ್ಲಿಕ್ಕೆ ಅವರಿಗೆ ಅವಕಾಶ ಸಿಗ್ತದೆ ಅಂತ ಅನಿಸ್ತದೆ ಸರ್. ವಂಡರ್ಫುಲ್, ಎಕ್ಸಲೆಂಟ್. ಎರಡು, ಒಂದು, ಐ ಆಮ್ ಆಲ್ರೆಡಿ ಸೇವಿಂಗ್ 4,000, ಇವ್ರು 2,000 ಇದ್ದಾರೆ. 4,000 ಒಂದು ವರ್ಷಕ್ಕೆ 48,000 ಸೇವ್ ಮಾಡ್ತಾ ಇದ್ದೀನಿ. ಪಿ 24,000 ಸೇವ್ ಮಾಡ್ತಾ ಇದ್ದಾನೆ. ಆ 48,000 10 ವರ್ಷಗಳಲ್ಲಿ ಎಷ್ಟು ಗ್ರೋ ಆಗುತ್ತೆ? ಅವ್ನು ಮತ್ತೆ ರೀಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಮತ್ತೆ ಅವ್ನು ಆಲ್ರೆಡಿ ಬುದ್ಧಿ ಇದೆ, ಕಮ್ಮಿ ಸಂಬಳದಲ್ಲಿ ಹೆಚ್ಚು ಮಾಡ್ತಾ ಇದ್ದಾನೆ.
ಆದ್ರಿಂದ ಹೆಚ್ಚು ಹೆಚ್ಚು ಅವನು ಇನ್ವೆಸ್ಟ್ಮೆಂಟ್ ಮಾಡ್ತಾನೆ, ಅವನು ಬೇರೆ ಬೇರೆ ಸೋರ್ಸ್ನ ಹುಡುಕ್ತಾನೆ. ಆದ್ರಿಂದ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಎಸ್ ಎಸ್ ಮೇಡಮ್ ಹೇಳಿ. ಕೈ ಜೋಡಿಸಿದ್ದೀರಾ ಸುಧಾ? ಸರ್ ಇವಾಗ ಬಿ ಅವರನ್ನೇ ಸೇವಿಂಗ್ಸ್ ಕಮ್ಮಿ ಮಾಡಿ ಇವಾಗಿಂದಾನೇ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡಿದ್ರೆ ಅದು ನಾವು ಹೇಳಿಲ್ವಲ್ಲ, ನಾವು ಹೇಳಿದ್ದು 2,000 ಸೇವ್ ಮಾಡ್ತಾನೆ ತಿಂಗಳು ಅಂತ ಹೇಳಿದ್ವಿ ಕ್ಲಿಯರ್ ಆಗಿ. ಬಟ್ ನೀವು ಲಾಸ್ಟ್ ಅಲ್ಲಿ ಹೇಳಿದ್ದೇನೋ ಅವರು ಅವರು ಸೇವಿಂಗ್ಸ್ ಮಾಡ್ಕೊಂಡು ಇನ್ವೆಸ್ಟ್ ಮಾಡ್ತಾರೆ ಅಂತ. ಸೊ ವೈ ಕಾಂಟ್ ಐ ಸ್ಟಾರ್ಟ್ ಫ್ರಮ್ ನೌ ಇಟ್ ಸೆಲ್ಫ್ ದ್ಯಾನ್ ಸೇವಿಂಗ್ ಇಟ್ ಟೂ ಮಚ್ ಅಂಡ್ ದೆನ್ ಇನ್ವೆಸ್ಟಿಂಗ್ ಇಟ್? ಜಸ್ಟ್ ಅ ಕ್ವಶನ್. Yeah, good question. See, it does not mean I am reinvesting only 1 year ಅಲ್ಲ. ನಾನು ಇಲ್ಲಿ ಸೇವ್ ಮಾಡ್ತಾ ಇರೋದನ್ನ ಈಗಲೇ ತಾನೇ ಇನ್ವೆಸ್ಟ್ ಮಾಡ್ತೀನಿ. ಸುಮ್ಮನೆ ಇಟ್ಕೊಂಡು ಬ್ಯಾಂಕಲ್ಲಿ ಇರಲ್ಲ, ಅದು ಮ್ಯೂಚುವಲ್ ಫಂಡ್ ಅಲ್ಲಿ ಏನೋ ಒಂದು ಹಾಕ್ತೀನಲ್ವಾ, ಶೇರ್ಸ್ ಗೋಲ್ಡ್ ಏನೋ ತಗೋತೀನಿ. ಅದೇ ನನ್ ಥಾಟ್ ಅದೇ ಇದ್ದಿತ್ತು ಸರ್. ಗೋಲ್ಡ್ ಏನಾದ್ರು ಪರ್ಚೇಸ್ ಮಾಡಿದ್ರೆ ಇಟ್ ಇಸ್ ಅನ್ ಅಸೆಟ್, ಸೊ ಅಗೇನ್ ಇಟ್ ಇಸ್ ಅನ್ ಸೇವಿಂಗ್ ಆಲ್ಸೋ. ಐ ಕ್ಯಾನ್ ಪುಟ್ ಆನ್ ಗೋಲ್ಡ್ ಅಂಡ್ ಆಲ್ಸೋ ಸೇವ್ ಸಮ್ ಅಮೌಂಟ್ ಅಲ್ಲ. ಫಾರ್ ಸೇವಿಂಗ್ ಪರ್ಪಸ್ 1,000-2,000 ಇಟ್ಟು ಮಿಕ್ಕಿದ ಅಮೌಂಟ್ ಎಲ್ಲ ಐ ಕ್ಯಾನ್ ಇನ್ವೆಸ್ಟ್ ಆನ್ ಗೋಲ್ಡ್ ಅಲ್ಲ. ಸೊ ದಟ್ ಕ್ಯಾನ್ ಆಲ್ಸೋ ಕಮ್ ಅಲ್ಲ, ಅಂಡ್ ದಟ್ ವಿಲ್ ಆಡ್ ಆನ್ ವ್ಯಾಲ್ಯೂ. ದಟ್ ವಿಲ್ ಬಿ ಅನ್ ಆಡ್ ಆನ್ ವ್ಯಾಲ್ಯೂ. ನಮ್ ಕ್ವಶನ್ ಏನೈತೆ ಹೇಳಿ? ಅಂದ್ರೆ ಐ ಆಮ್ ಜಸ್ಟ್ ಆಸ್ಕಿಂಗ್ ಸರ್, ಈ ತರಾನು ಮಾಡ್ಬೋದಲ್ಲ ಅಂತ. ಯು ಆಸ್ಕ್ ಓನ್ಲಿ ಮಾಡ್ಬೋದಲ್ಲ. ಫಾರ್ ಇಲ್ಲಿ ಸೇವಿಂಗ್. ನಾ ಹೇಳಿದ ಇನ್ಫಾರ್ಮೇಶನ್ ಆಧಾರದ ಮೇಲೆ ನಾವು ನಿರ್ಧಾರ, ಅಸಂಪ್ಷನ್ಸ್ ಇಲ್ಲ. ಸಿಂಪಲ್. ಇವ್ನು 30,000 ಬಂತು ಸೇವಿಂಗ್ ಇಲ್ಲ, 30,000 ಬಂತು 2,000 ಸೇವಿಂಗ್, 25,000 ಬಂತು 4,000 ಸೇವಿಂಗ್. ಓಕೆ ಓಕೆ. ನೋ ಅಸಂಪ್ಷನ್ಸ್ ಅಂದ್ರೆ ಅಸಂಪ್ಷನ್ ಮಾಡ್ಕೊಂಡ್ರೆ ಉತ್ತರನೇ ಸಿಗಲ್ಲ. ಎ ಇರ್ಬೋದು, ಬಿ ಇರ್ಬೋದು, ಸಿ ಇರ್ಬೋದು, ಕಾರಣ ಒಂದೊಂದಕ್ಕೂ ಒಂದೊಂದು ಕಾರಣ ಇರುತ್ತೆ. ಅಸಂಪ್ಷನ್ ಓಕೆ ಸರ್. ಸಿಂಪಲ್ ಮ್ಯಾಥ್ಸ್ ಇದು, ಸಿಂಪಲ್ ಮ್ಯಾಥ್ಸ್. ಐ ವಾಸ್ ವಂಡರಿಂಗ್ ಏನು ಸಿಂಪಲ್ ಮ್ಯಾಥ್ಸ್ ಇಷ್ಟೊಂದು ಜನ ತಲೆ ಕೆಡಿಸ್ಕೊತಾ ಇದಾರೆ ಅಂತ. ಸೊ ಈ ಕನ್ಫ್ಯೂಷನ್ ಆಗಿತ್ತು ಅನ್ಸುತ್ತೆ. ಗಾಟ್ ಇಟ್? ನೋ, ಜಸ್ಟ್ ಲಿಸನ್ ಟು ಮೈ ಕ್ವಶನ್. ನಾನು ಎಷ್ಟೊಂದು ಸರಿ ಅದನ್ನೇ ರಿಪೀಟ್ ಮಾಡಿದ್ದೀನಿ. ಜಸ್ಟ್ ಅದ್ರ ಮೇಲೆ ಮಾತ್ರ ಉತ್ತರ ಹೇಳ್ಬೇಕು. ಓಕೆ, ಐ ನೋ ಅನ್ಸುತ್ತೆ ಕೆಲವೊಮ್ಮೆ. ದೆನ್ ವಿ ಹ್ಯಾವ್ ಟು ಆಸ್ಕ್ ನಾವು ಈಗ ಕ್ವಶನ್. ಹೌದಾ? ಸಿನೇ ಸ್ವಿಚ್ ಆಗ್ತೀವಿ ಸರ್. ಸಿದವರೇ ಜಾಸ್ತಿ ಇನ್ವೆಸ್ಟ್ ಮಾಡ್ತಾರೆ. ಸಿಗೆ ಸ್ವಿಚ್ ಆಗ್ತೀವಿ ಸರ್ ನಾವು ಕೂಡ ಈಗ. ವಂಡರ್ಫುಲ್. ಸೊ ಏನ್ ಮಾಡ್ಬೇಕು ಸ್ನೇಹಿತರೆ? ಸೀಕ್ರೆಟ್ ಏನ್ ಗೊತ್ತಾ? ಯು ಹ್ಯಾವ್ ಟು ಪೇ ಟು ಯುವರ್ಸೆಲ್ಫ್ ಫಸ್ಟ್. ಏನಂಗಂದ್ರೆ ನಿಮಗೆ ನೀವು ಪೇ ಮಾಡ್ಕೋಬೇಕು. ಯಾರು ಸಿದ್ಧರಿದ್ದೀರಿ? ಸಂಬಳ ನನಗೆ 10,000 ಬಂದ್ರೆ 10-20% ನನಗೆ ಕೊಟ್ಕೊಬಿಡ್ಬೇಕು. ತುಂಬಾ ವಿಚಿತ್ರ ಆಗಿದೆಯಾ? ತುಂಬಾ ವಿಚಿತ್ರ ಆಗಿದೆ. ಈ ತರ ಒಂದು ಕಂಪ್ನಿಗೆ ಆಗತ್ತೆ. ಒಂದು ಕಂಪ್ನಿನಲ್ಲಿ ಏನು ವೆಂಡರ್ಸ್ ಕೊಡ್ತಾ ಇರ್ತಾರೆ, ಕ್ರೆಡಿಟರ್ಸ್ ಕೊಡ್ತಾ ಇರ್ತಾರೆ, ಡೆಟರ್ಸ್ ಕೊಡ್ತಾ ಇರ್ತಾರೆ, ಇನ್ಕಮ್ ರೆವಿನ್ಯೂ ಬರ್ತಾ ಇರುತ್ತೆ, ಸಂಬಳ ಕೊಡ್ತಾರೆ, ಎಕ್ಸ್ಪೆಂಡಿಚರ್ ಕೊಡ್ತಾರೆ, ಸಾಲಗಾರ ಕೊಡ್ತಾರೆ, ಲೋನ್ ಎಲ್ಲ ಕಟ್ತಾರೆ. ಕೊನೆಗೆ ಅವ್ರ ಬಾಸ್ಗೆ ಹೆಸರು ಮಾತ್ರ ಕೋಟಿ ಕೋಟಿ ಟರ್ನ್ ಓವರು. ಅವನ್ ಮನೆಗೆ 50,000 ತಗೊಂಡು ಹೋಗ್ತಾ ಇಲ್ಲ. ಒಬ್ಬ CEO, MD. ಎಷ್ಟು ವಿಚಿತ್ರ ಅಲ್ಲ? ಕೋಟಿ ಕೋಟಿ ಟರ್ನ್ ಓವರ್ ಆಗ್ತಿದೆ, ಕೋಟಿ ಬರ್ತಾ ಇದೆ, ಏನು 30 ಕೋಟಿ ಬರ್ತಾ ಇದೆ, 30 ಕೋಟಿ ಖರ್ಚಾಗ್ತಾ ಇದೆ. ಇವನ್ಗೆ 50,000 ಸಂಬಳ ಸಿಗ್ತಾ ಇಲ್ಲ. ಸಂಬಳ ಜಾಸ್ತಿ ಇದೆ. ಅವಾಗ ಈ ಆಡಿಟ್ಗೆ ಉಪಯೋಗಿಸಿದಾಗ ಒಬ್ರು ಫೈನಾನ್ಸ್ ಕನ್ಸಲ್ಟೆಂಟ್ ಇದನ್ನ ಹೇಳ್ತಾರೆ, ಪೇ ಯುವರ್ ಸೆಲ್ಫ್ ಫಸ್ಟ್ ಅಂತ. ಆಮೇಲೆ ಅವನೇನು, ಎದಂಗ್ ಸಾಧ್ಯ, ನಾನು ತಗೊಂಡ್ಬಿಟ್ರೆ ಬೇರೆಯವ್ರಿಗೆಲ್ಲ ನೀನ್ ತಗೋ ಮಾಡ್ತೀನಿ ಆಗತ್ತೆ ಅಂತ ಹೇಳ್ತಾನೆ. ಆಮೇಲೆ ಅವ್ನು ಮಾಡಿಸ್ತಾನೆ, ಫೈನಾನ್ಷಿಯಲ್ ಪ್ಲಾನ್ ಕೊಡ್ತಾನೆ. ಫಸ್ಟ್ ಇವನ್ ಸಂಬಳ ಏನೋ ಒಂದು 5 ಲಕ್ಷ ತಗೊಂಡ್ಬಿಡ್ತಾನೆ. ಭಯ ಹಂಗೂನು. ವೆಂಡರ್ಸ್ ಕೊಟ್ಟಿಲ್ಲ ಅಂದ್ರೆ ಮೆಟೀರಿಯಲ್ ಸಪ್ಲೈ ಮಾಡಲ್ಲ, ಮೆಟೀರಿಯಲ್ ಸಪ್ಲೈ ಮಾಡಿಲ್ಲ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕಾಗಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕಾಗಲ್ಲ ಅಂದ್ರೆ ಸೇಲ್ ಮಾಡೋಕ್ಕಾಗಲ್ಲ, ಸೇಲ್ ಮಾಡೋಕ್ಕಾಗಲ್ಲ ಕಸ್ಟಮರ್ ದುಡ್ಡು ಕೊಡಲ್ಲ ಅಂತ. ಬಟ್ ಯು ನೋ ವಾಟ್, ನನಗ್ ಬಿಡು, ನೀನ್ ಅದ್ ಮಾಡು ಅಂತಾನೆ. ಅವ್ನು ಮಾಡ್ತಾನೆ. ಏನಾಯ್ತು? ಸಾಲಗಾರ ಕೊಡಕ್ಕಾಗಲ್ಲ, ವೆಂಡರ್ಸ್ ಕೊಟ್ಟಿಲ್ಲ ಅಂದ್ರೆ ಮೆಟೀರಿಯಲ್ ಕೊಡಲ್ಲ. ಇವ್ರು ಹೇಳ್ತಾರೆ 1 ತಿಂಗಳು ಪುಷ್ ಮಾಡಿ, ಈಗೇನೋ ಸಮಸ್ಯೆ ಇದೆ, ನಾವು ಕೊಡಲ್ಲ ಅಂತೇಳಿ. ಅವರು ಹಂಗಾಗಲ್ಲ, ಪರ್ಚೇಸಿಂಗ್ ಟೀಮ್ ಅವರು ಹಂಗಾಗಲ್ಲ, ಹಿಂಗಾಗಲ್ಲ, ಅವ್ರು ಕೊಡಲ್ಲ. ನೀವು ಮಾಡಬೇಕು, ವಿ ಆರ್ ಪೇಯಿಂಗ್ ಯು ಫಾರ್ ದ್ಯಾಟ್. ನಿನಗೆ ಸಂಬಳ ಕೊಟ್ಟಿರೋದು, ನೀನ್ ಸುಮ್ಮನೆ ಆರ್ಡರ್ ಪ್ಲೇಸ್ ಮಾಡಿ ಆರ್ಡರ್ ತಗೊಂಬ ಅಲ್ಲ, ನೀನ್ ಸ್ವಲ್ಪ ವ್ಯಾಲ್ಯೂ ಅಡಿಷನ್ ಮಾಡ್ಬೇಕು, ಕನ್ವಿನ್ಸ್ ಮಾಡ್ಬೇಕು, ಪುಷ್ ಮಾಡ್ಬೇಕು ಅಂದಾಗ ಅವರು ಮೇಲೆ ಪ್ರೆಷರ್ ಆಗುತ್ತೆ. ಅವ್ರು ಆಮೇಲೆ ಎದ್ದು ಬಿದ್ದು ಮಾಡ್ತಾರೆ, ಯಾವತ್ತೂ ಮಾಡಿರಲ್ಲ, ಮಾಡ್ದಾಗ ಸಾಧ್ಯ ಆಗ್ಬಿಡ್ತು ಅವ್ರಿಗೂ.
ಅದೇ ರೀತಿ ಸೇಲ್ ಮಾಡಕ್ ಹೋದ ಕಸ್ಟಮರ್ ಕನ್ವಿನ್ಸ್ ಮಾಡ್ರಿ 2-3 ದಿನ ಲೀಡ್ ಟೈಮ್ ತಗೊಳ್ಳಿ ಅಂತಾನೆ. ಅವ್ರು ಹಂಗಾಗಲ್ಲ, ಕಸ್ಟಮರ್ ಪ್ರಾಜೆಕ್ಟ್ ನಿಂತೋಗುತ್ತೆ. ನೀನ್ ಹೋಗಿ ಮಾಡಿ ಕನ್ವಿನ್ಸ್ ಮಾಡಿ, ಅವನು ಮಾಡ್ತಾನೆ. ವಾಟ್ ಹ್ಯಾಪನ್ಸ್? ಎಲ್ಲರೂ ಪುಷ್ ಮಾಡ್ತಾರೆ, ಎಲ್ಲರಿಗೂ ಅವರವರ ಸಾಮರ್ಥ್ಯ ಗೊತ್ತಾಗ್ತೆ. ನೀನ್ ಮಾಡಿದ ನಿಂಗೆ ಸಂಬಳ ಕೊಡಲ್ಲ ಅಂತ ಹೇಳು ಅಂತ. ಆ ಭಯಕ್ಕೆ ಎಲ್ಲಾರು ಎದ್ದು ಬಿದ್ದು ಯಾವ ರೀತಿ ಮಾಡ್ಬಿಡ್ತಾರೆ ಅಂದ್ರೆ, ಇವನಿಗೆ ನೆಕ್ಸ್ಟ್ ಮಂತ್ ಇಂದ ಒಂದು 2 months ಇಂದ ಆದ್ಮೇಲೆ ಬರೀ 5 ಲಕ್ಷ ಅಲ್ಲ 20 ಲಕ್ಷ ಉಳಿಯೋಷ್ಟು ಕೆಲಸ ಮಾಡ್ತಿದ್ರಲ್ಲ. ಸೊ ಜನರ ಒಂದು ಪೊಟೆನ್ಶಿಯಲ್ ಕೂಡ ಈಚೆ ಬಂತು. ಯಾವಾಗ ನಾವು ಪರಿಸ್ಥಿತಿಗಳನ್ನ ಕ್ರಿಯೇಟ್ ಮಾಡಿದ್ರೆ. ಅರ್ಥ ಆಯ್ತಾ? ಯಾರಿಗೇನು ಅರ್ಥ ಆಯ್ತು ಇದರಿಂದ? ಕ್ವಿಕ್ಲಿ ಓ ಗೈಸ್, ಎಲ್ಲಿದ್ದೀರಾ? ಯಾರು ಹೇಳಿ, ಏನ್ ಅರ್ಥ ಆಯ್ತು ಇದರಿಂದ? ನಿಮಗೆ ಹೋಲಿಸ್ಕೊಂಡ್ರೆ ಏನ್ ಮಾಡ್ಬೋದು ಅಂತ ಅರ್ಥ ಆಯ್ತಾ? ಈ ಕತೆ ಮೆಟಫರ್ ಸರ್ ಏನ್ ಹೇಳಿದೆ? ಸರ್ ಇನ್ನೊಂದ್ಸಲ ರಿಪೀಟ್ ಮಾಡ್ತೀರಾ ಸರ್ ಸಣ್ಣದಾಗಿ? ನನಗೆ ಒಂದು ಸಾರಿ, ಎಕ್ಸಾಂಪಲ್ ಟೈಮ್ ಇಲ್ಲ. ಕತೆ ಹೇಳಿದೀವಿ, ಅರ್ಥ ಆಗಿದ್ರೆ ಹೇಳಿ. ನಂಗೆ ಅರ್ಥ ಆಗಿಲ್ಲ ಸರ್. ಯಾಕೆ ಅರ್ಥ ಆಗಿಲ್ಲ? ಕೇಳಿಸಿಲ್ವಾ ನಾನು ಹೇಳಿದ್ದು? ಕತೆ ಯಾರು ಇಲ್ಲ, ಕೇಳಿಸಿಲ್ಲ? ಕೇಳಿಸ್ತಾ ಸಿಚುವೇಶನ್ ನ ಚೇಂಜ್ ಮಾಡ್ಕೋಬೇಕು ಸರ್. ದಟ್ ಇಸ್ ವಾಟ್ ಐ ಅಂಡರ್ಸ್ಟುಡ್. ಲೈಕ್ ನಮ್ಗೆ ಹೆಂಗೆ ಬೇಕೋ ಹಂಗ್ ಮಾಡ್ಕೊಂಡಾಗ ವಿ ಗೆಟ್ ವಾಟ್ ವಿ ವಾಂಟ್ ಅಂಡ್ ವಿಲ್ ಡೂ ವಾಟ್ ವಿ ವಾಂಟ್. ಲೈಕ್ ಸೇವಿಂಗ್ಸ್ ಮಾಡ್ಕೊಬೇಕು ಅನ್ನೋ ಇಂಟೆನ್ಷನ್ ಇದ್ದಾಗ ಅದಕ್ಕೆ ಅಂತ ಸಪರೇಟ್ ಎತ್ತಿಟ್ಟಿನೂ ನಾವ್ ಜೀವನನೂ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಇರೋದ್ರಲ್ಲೇನೆ ಖರ್ಚು ಮಾಡ್ಕೊಂಡು ಇರ್ಬೋದು. ಆ ಇಂಟೆನ್ಷನ್ ಇರ್ಬೋದು. ಇಲ್ಲ ಅಂದ್ರೆ ಈ ಸಿಚುವೇಶನ್ ನಾವು ಕ್ರಿಯೇಟ್ ಯಾರು ಮಾಡ್ಬೇಕು ಹೇಳಿ ಆಕಾಶ್? ಮೊದಲು ನಮ್ಗೆ ನಾವು ಸೇವ್ ಮಾಡ್ಕೊಳ್ಳಿಕ್ಕೆ ನೋಡ್ಬೇಕು, ನಮ್ಮನ್ನ ನಾವು ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ನೋಡ್ಬೇಕು ಸರ್. ಫಸ್ಟ್ ಪರ್ಸನಲ್. ಎಕ್ಸಾಕ್ಟ್ಲಿ. ಯಾಕೆ? ಇಫ್ ಐ ಸೇವ್ ದ 10-20% ಅಂಡ್ ಇನ್ವೆಸ್ಟ್ ಆನ್ ಮೈ ಸೆಲ್ಫ್, ನನ್ನ ನಾಲೆಜ್ ಲರ್ನಿಂಗ್ ಅಲ್ಲೋ ಸ್ಕಿಲ್ ಸೆಟ್ ನ ಎನ್ಹಾನ್ಸ್ಮೆಂಟ್ ಅಲ್ಲಿ ಹಾಕಿದ್ರೆ, ನನ್ನ ನಾಲೆಜ್ ಜಾಸ್ತಿ ಆದ್ರೆ ನಾನು ಈಗ ಸಂಪಾದನೆಗಿಂತ ಹೆಚ್ಚು ಸಂಪಾದನೆ ಮಾಡೋ ಐಡಿಯಾಸ್ ಬರುತ್ತೆ ಇಲ್ವಾ? ಏನೋ Yes, ಒಂದು sir. ಉಪಕರಣ Yes, ತಗೋತಾರೆ, sir. ಏನೋ ಒಂದು ಇದು ಮಾಡಿದ್ರೆ ಇಲ್ಲ ಅದೇ 2,000 ಹೋಟ್ಲಲ್ಲಿ ಖರ್ಚು ಮಾಡಿಬಿಟ್ಟು ಫ್ರೆಂಡ್ಸ್ ಪಾರ್ಟಿ ಕೊಟ್ಬಿಟ್ರು ನಡೆಯುತ್ತೆ. ಬಟ್ ನಾಳೆ ಲೀಲಾ ಪ್ಯಾಲೇಸ್ ಅಲ್ಲಿ ಫ್ರೆಂಡ್ಸ್ ಪಾರ್ಟಿ ಕೊಡಬೇಕು ಅಂತಂದ್ರೆ ಹೆಂಗಿದೆ? ಈ ಲೋಕಲ್ ಹೋಟ್ಲಲ್ಲಿ ಕೊಡೋದು ಹೆಂಗಿದೆ? ಇವಾಗ ತ್ಯಾಗ ಮಾಡಿದ್ರೆ ನಾಳೆ ಲೀಲಾ ಪ್ಯಾಲೇಸ್. ನಾವೇನ್ ಮಾಡ್ತೀವಿ? ಈಗ ತ್ಯಾಗ ಮಾಡೋ ಕಂಫರ್ಟ್ ಝೋನ್, ಈಗಲೇ ತಗೊಂಡ್ಬಿಡೋಣ. ಸ್ನೇಹಿತರೆ, ಅದಕ್ಕೆ ನಮ್ ಗುರುಗಳು ಹೇಳ್ತಾ ಇದ್ರು ಥಿಂಕ್ ಅಂಡ್ ಗ್ರೋ ರಿಚ್ ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ, ನೀವು ಫಸ್ಟ್ ಅಬಂಡೆಂಟ್ ಮೈಂಡ್ ಸೆಟ್ ನ ನಿಂತ್ಕೋಬೇಕು, ಇಲ್ಲಾಂದ್ರೆ ಸೇವ್ ಮಾಡಕ್ಕಾಗಲ್ಲ. ಅಬಂಡೆಂಟ್ ಮೈಂಡ್ ಸೆಟ್ ಅಂದ್ರೆ ಯು ಶುಡ್ ಹ್ಯಾವ್ ದಟ್ ಫೀಲಿಂಗ್. ಫಸ್ಟ್ ಆಫ್ ಆಲ್ ಬ್ರ್ಯಾಂಡಿಂಗ್ ಅಂತಾರೆ, ಬ್ರ್ಯಾಂಡ್ ಅನ್ನು ತಗೋಬೇಕು, ಲೋಕಲ್ ನ ತಗೋಬಾರ್ದು. ನಾವು ಹೋಗಿ ಚೌಕಾಸಿ ಮಾಡಿ ಫುಟ್ಪಾತ್ ಅಲ್ಲಿ 300 ರೂಪಾಯಿ ಅಂತೆ, ಅದ್ರ ಕ್ವಾಲಿಟಿ ನಮಗೆ ಗೊತ್ತು. ನಾನು ಯಾಕೆ ಫುಟ್ಪಾತ್ ಅಲ್ಲಿ ತಗೋತಾ ಇದ್ದೀನಿ ಅಂದ್ರೆ, ಫಸ್ಟ್ ಆಫ್ ಆಲ್ ಅಂತ ದುಡ್ಡಿಲ್ಲ ನನ್ನ ಮನ್ಸಿಗೆ ಗೊತ್ತಿದೆ, ಅಥವಾ ಇಷ್ಟೇ ಇದೆ ಅಂತ ಇದೆ, ಅದು ಪದೇ ಪದೇ ಹೇಳ್ತಾ ಇದೆ, ಇಷ್ಟಕ್ಕೆ ಮಾತ್ರ ನೀನ್ ತಗೋ, ಅದೇ ಅಂಗಡಿಗೆ ಹೋಗು, ಅದೇ ಫುಟ್ಪಾತ್ಗೆ ಹೋಗು ಅಂತ ಹೇಳ್ತಾ ಇದೆ. ಅಂದ್ರೆ ಏನು ಕೊರತೆ ಮನೋಭಾವ ಇದೆಯಾ ಇಲ್ವಾ ಒಳಗಡೆ? ಎಸ್ ಎಸ್ ಸರ್. ಆಲ್ರೆಡಿ ಇದೆ. ನಮ್ಗೆ ಆ ಮನೋಭಾವ ಇಟ್ಕೊಂಡು ದಿನ ನನಗೆ ಅಬಂಡೆಂಟ್ ಮೈಂಡ್ ಸೆಟ್ ಎಲ್ಲಿಂದ ಬರುತ್ತೆ? ನೋ. ಅದಕ್ಕೆ ನಮ್ ಗುರು ಹೇಳ್ತಾ ಇದ್ರು, ಹೋಟ್ಲಿಗೆ ತಿಂಗಳಿಗೆ 4 ಸರಿ ಹೋಗ್ಬೇಡ, ಲೋಕಲ್ಗೆ ಕೂಡಿಡು, ತಿಂಗ್ಳಿಗೆ 1 ಸಾರಿ 5 ಸ್ಟಾರ್ ಹೋಟ್ಲಲ್ಲಿ ತಿನ್ನಿ. ಮತ್ತೆ ಇದೇನ್ ಡಿಫ್ರೆನ್ಸ್ ಅಂತ ಅಲ್ಲಿ ಹೋಗಿ ನೋಡ್ದಾಗ ಗೊತ್ತಾಗುತ್ತೆ. ಅದು ಅಷ್ಟು ದುಡ್ಡು ಕೊಡ್ಬೇಕಾ ಅಂತ ಅನ್ಸುತ್ತೆ. ಎಸ್, ಬಟ್ ಅದಲ್ಲ. ಏನು 1 ಮಸಾಲೆ ದೋಸೆ 100 ರೂಪಾಯ 500 ರೂಪಾಯ, ಇಲ್ಲಿ ನನಗೆ 60 ರೂಪಾಯಿ ಸಿಗುತ್ತೆ ಅನ್ಸುತ್ತೆ. ಬಟ್ ಅಬಂಡೆಂಟ್ ಮೈಂಡ್ ಸೆಟ್ ಅಲ್ಲಿ ಏನ್ ಅನ್ಸುತ್ತೆ? ಅಥವಾ ದುಡ್ಡು ಇದೆ ಅನ್ನೋ ಭಾವನೆ ಹೊಂದಿದ್ದಾಗಲೇ ನಾವು ಖರ್ಚು ಮಾಡ್ತೀವಿ. ಎಸ್ ಸರ್, ನಮ್ಗೆ ದುಡ್ಡಿದೆ ಕೊಡ್ತೀವಲ್ವಾ, ಲಕ್ಷ ಹೌದು. ಕೊಡ್ತೀವಲ್ಲ, ತಿನ್ನಕ್ಕೆ ಹಿಂದೆ ಮುಂದೆ ನೋಡ್ತೀವಿ ಇಲ್ಲ, ಅದಕ್ಕೆ ನಾವು ಕೊಡ್ತಾ ಇದೀವಿ. ಅದು ಕೊಟ್ಟಾಗ ಏನಾಗುತ್ತೆ, ನಮ್ ದುಡ್ಡನ್ನ ಸಂಪಾದನೆ ಮಾಡೋ ಮಾರ್ಗನೂ ಗೊತ್ತಿರುತ್ತೆ. ಸೂಕ್ಷ್ಮ ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ 30,000 ಸಂಬಳ, ನಿಮ್ ರಿಕ್ವೈರ್ಮೆಂಟ್ 50,000. 30,000 ಅಡ್ಜಸ್ಟ್ ಮಾಡ್ಕೊಂಡು ಇರಬಹುದು. ಇಲ್ಲ ನಾನು 50,000 ಖರ್ಚು ಮಾಡ್ತೀನಿ ಅಂದಾಗ
ರಿವರ್ಸ್ ಸೈಕಾಲಜಿ ಇದು. 50,000 ನಾನು ಖರ್ಚು ಮಾಡಿದಾಗ ನಾನು 20,000ನ ಹೆಂಗೆ ಅರೇಂಜ್ ಮಾಡಬೇಕು ಅಂತ ತಲೆ ಯೋಚನೆ ಮಾಡಿ ಮಾಡಿ ಅದಕ್ಕೇನೋ ಮಾಡ್ತೀನಿ, ಸಂಪಾದಿಸ್ತೀನಿ. ಎಸ್ ಸರ್ ನೋ? ಖರ್ಚು ಜಾಸ್ತಿ ಹೌದು ಆದಾಗ ಮಾಡ್ತೀನಿ, ಹೆಂಗೋ ಒಂದು ನೈಟ್ ಶಿಫ್ಟ್ ಹೋಗ್ತೀನಿ, ಇನ್ನೊಂದು ಯಾವ್ದೋ ಒಂದು OT ಮಾಡ್ತೀನಿ, ಬೇರೆ ಏನೋ ಕೆಲಸ ಮಾಡ್ತೀನಿ. ರಿಕ್ವೈರ್ಮೆಂಟ್ ಜಾಸ್ತಿ ಆದಾಗ, ಡಿಮ್ಯಾಂಡ್ ಜಾಸ್ತಿ ಆದಾಗ, ದಟ್ ಈಸ್ ಅ ಸೈಕಾಲಜಿ. ಸೊ ನಾವು ಅಬಂಡೆಂಟ್ ಮೈಂಡ್ ಸೆಟ್ ಬೇಕಂದ್ರೆ ಆ ಫೀಲ್ನ ತಗೋಬೇಕು, ಆ ಎನ್ವಿರಾನ್ಮೆಂಟ್ಗೆ ಹೋಗ್ಬೇಕು, ಆ ಬಟ್ಟೆ ಬ್ರಾಂಡ್ ಬಟ್ಟೆ ಹಾಕೋದಾಗ ಫೀಲ್ ಮಾಡಬೇಕು. ಆ ಫೀಲಿಂಗ್ ಇದೆಯಲ್ಲ, ಅದು ವಿ ಆರ್ ಟೀಚಿಂಗ್ ಅವರ್ ಸಬ್ ಕಾನ್ಶಿಯಸ್ ಮೈಂಡ್ ದಟ್ ಐ ಆಮ್ ಅಬಂಡೆಂಟ್ ಅಂಡ್ ನನ್ನ ರಿಕ್ವೈರ್ಮೆಂಟ್ ಇದೆ. ಸೊ ನಾನಿಂದ ಇದಕ್ಕೆ ಬೇಕಂತೆ ನಾನು ಅರ್ನ್ ಮಾಡಬೇಕು ಅನ್ನೋದನ್ನು ಸಂಪನ್ಮೂಲಗಳನ್ನ ಕ್ರಿಯೇಟ್ ಮಾಡೋದು. ಅರ್ಥ ಆಯ್ತಾ? ಕಷ್ಟ ಅದನ್ನ ಮಾಡ್ಸಕ್ಕೆ ಅದು ಪ್ರೇರಣೆ ನೀಡುತ್ತೆ. ಇಲ್ಲ ನಾವು ಅಲ್ಲೇ ಇಷ್ಟೇ ಎಣಿಸಿದ ಕಜ್ಜಾಯ, ಗೌರ್ಮೆಂಟ್ ಎಂಪ್ಲಾಯ್ ತರ ಇಷ್ಟು ಬಂತು, ಇಷ್ಟು ಖರ್ಚು ಮಾಡು, ಇಷ್ಟಿರು, ಇದಾಗಿರು. ನೋ, ನಮ್ಮ ಕೆಪಾಸಿಟಿ ಜಾಸ್ತಿ ಇದೆ, ಅದನ್ನ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂದ್ರೆ ನಮ್ಮ ರಿಕ್ವೈರ್ಮೆಂಟ್ ಇವನ್ನ ಜಾಸ್ತಿ ಮಾಡ್ಕೋಬೇಕು. ಕ್ಲಿಯರ್? ಸೊ ದಟ್ ಈಸ್ ವೈ ಯು Clear, ಹ್ಯಾವ್ ಟು ಸೇವ್. ಯು ಕ್ಯಾನ್ ಸೇವ್ 10 to 20%, ಸ್ಟಿಲ್ ಯು ಕ್ಯಾನ್ ಮ್ಯಾನೇಜ್ ಯುವರ್ ಮನಿ. ಟ್ರೈ ಮಾಡಿ. ಓಕೆ, ದಿಸ್ ಇಸ್ ದ ಗೋಲ್ಡನ್ ರೂಲ್. ನಂಬರ್ 1, ಪೇ ಯುವರ್ ಸೆಲ್ಫ್ ಫಸ್ಟ್. ಕ್ಲಿಯರ್? clear sir. ಅರ್ಥ ಆಯ್ತು. Next Clear, we'll sir, go to clear. 50, 30, 20 rule. ಏನಂದ್ರೆ ತುಂಬಾ ಕಾಂಪ್ಲಿಕೇಟ್ ಮಾಡೋದು ಬೇಡ. ಸಿಂಪಲ್ ಬಜೆಟ್ ಹೆಂಗ್ ಹಾಕೋಬಹುದು ಅಂದ್ರೆ, ಒಂದ್ 100 ರೂಪಾಯಿ ಬಂದ್ರೆ 50 ರೂಪಾಯಿನ ಊಟ, ನಮ್ಮ ಅವಶ್ಯಕತೆಗಳು ಅಂತ ಇರ್ಬೇಕು, ನೀಡ್ಸ್, ಅಗತ್ಯಗಳು ಅಂದ್ರೆ ಶೆಲ್ಟರ್, ಕ್ಲಾತ್, ಫುಡ್. ಹೌದಾ? ಅಗತ್ಯತೆಗಳು, ನೆಸೆಸಿಟಿ. ಊಟ, ರೆಂಟ್ ಕೊಡೋದು, ನಮ್ದೇನು ಯುಟಿಲಿಟಿಗಳು, ತುಂಬಾ ಫೋನ್ ಅಂದ್ರೆ ಫೋನಿಗೆ ಅಗತ್ಯತೆ ಬಂದ್ಬಿಡ್ತು ಅಲ್ವಾ? ಎಜುಕೇಶನ್ ಇದು, ಅದು ಅಗತ್ಯತೆ. ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ, ವಾಂಟ್ ಅಲ್ಲ ಎಜುಕೇಶನ್. ನಾವೆಲ್ಲ ಸ್ಕಿಲ್ ಕಲಿತದ ಅಗತ್ಯತೆ ಕೆಳಗೆ ಬರಬೇಕು. 50% ಅದಕ್ಕೆ ಸೇವ್ ಎಲ್ಲ ಖರ್ಚು ಮಾಡಬೇಕು. ನೆಕ್ಸ್ಟ್ 30% ವಾಂಟ್ಸ್. ಇದಲ್ಲೇ ಬರುತ್ತೆ ನಿಮ್ಮ ಶಾಪಿಂಗು, ಎಂಟರ್ಟೈನ್ಮೆಂಟು, ಟ್ರಾವೆಲ್. ಆಯ್ತಾ? 50% ಏನು? ಫುಡ್ಡು, ಮನೆ, ಎಜುಕೇಶನ್, ಎಲೆಕ್ಟ್ರಿಸಿಟಿ ಕಟ್ಟೋದು, ಆ ಥರ. 30% ಶಾಪಿಂಗ್ ಮಾಡೋದು, ಎಂಟರ್ಟೈನ್ಮೆಂಟ್ ಮಾಡೋದು, ಟ್ರಾವೆಲ್ ಪ್ಲಾನಿಂಗ್ ಮಾಡೋದು, ಪ್ರವಾಸಕ್ಕೆ ಹೋಗೋದು. ಸುಮ್ಮನೆ ಯಾರೋ ಕರೆದ್ರು, ಅವ್ರು ಯಾರೋ ಪ್ಲಾನ್ ಮಾಡ್ತಾ ಇದ್ದಾರೆ, ಅವರು ಹೋಗ್ತಾ ಇದಾರಂತೆ, ನಾನು ಹೋಗ್ಬಿಡ್ತೀನಿ. ಆಗಿದೆ ಆ ಥರ? ನಾನು ಹೋಗ್ಬಿಡ್ತೀನಿ. ದುಡ್ಡು ಪ್ಲಾನಿಂಗ್ ಏನಿಲ್ಲ, ಸುಮ್ಮನೆ ಹೋಗ್ಬಿಡೋದು. ಈಟಿಂಗ್ ಔಟ್, ಇವತ್ತು ಈಚೆ ಹೋಗಿ ತಿನ್ಬಿಡೋಣ, ಎಲ್ಲೋ ಬರ್ತಾ ಇರ್ತೀವಿ, ಮನೇಲಿ ಊಟ ಇರುತ್ತೆ, ಇವತ್ತು ಯಾರು ತಿಂತಾರೆ ತಿನ್ಬಿಡೋಣ. ಇದು ಓಕೆ. ಇದು 30% ಒಳಗಡೆ ಇರ್ಬೇಕು. ನಿಮ್ಮ ಬಜೆಟ್ ಅಲ್ಲಿ 30 ರೂಪಾಯಿ ಒಳಗಡೆ ಇರ್ಬೇಕು ಇದೆಲ್ಲ. ಓಕೆ, 30 ರೂಪಾಯಿ ಒಳಗಡೆ ಇದ್ದಾರೆ. ಅಥವಾ ಇಫ್ ಯು ಆರ್ ಏಬಲ್ ಟು, ಇವಾಗ ಎಂಟರ್ಟೈನ್ಮೆಂಟ್, ಸಿನಿಮಾಗೆ ಹೋಗೋದನ್ನ ಕಟ್ ಮಾಡಿ ನಾನು ಇಲ್ಲಿ ತಿಂತಾ ಇದ್ದೀನಿ, ಅದು 30 ರೂಪಾಯಿ ಒಳಗಡೆ ಇದೆ ಅಂದ್ರೆ ದಟ್ ಈಸ್ ಪರ್ಫೆಕ್ಟ್ಲಿ ಫೈನ್. ಅದಕ್ಕಿಂತ ಜಾಸ್ತಿ ಆಗ್ಬಾರ್ದು. ಯಾಕಂದ್ರೆ 20%ನ ನೀವು ಸೇವಿಂಗ್ಸ್ ಮಾಡಬೇಕು. ಅದೇ ಪೇ ಯುವರ್ ಸೆಲ್ಫ್ ಫಾಸ್ಟ್. ಎಮರ್ಜೆನ್ಸಿ ಫಂಡ್ ಅಂತಾನು ಅದ್ರಲ್ಲಿ ಬರುತ್ತೆ. 20% ಅಲ್ಲಿ 20 ರೂಪಾಯಲ್ಲಿ ಸೇವಿಂಗು ಅಥವಾ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಮರ್ಜೆನ್ಸಿ ಫಂಡ್ ನ ಮಾಡಬೇಕು. ಮತ್ತೆ ರಿಟೈರ್ಮೆಂಟ್ ಬೆನಿಫಿಟ್ಗೆ ನಾವು ಇವಾಗ ಇನ್ಕಮ್ ಬರ್ತಾ ಇದೆ, ಖರ್ಚು ಮಾಡ್ತಾ ಇದೀವಿ. 60 ವರ್ಷ ಆದ್ಮೇಲೇನು? 60 ವರ್ಷ ಆದ್ಮೇಲೆ ಏನು? ಅಮೆರಿಕಾದಲ್ಲಿ 80% ಆಫ್ ಪೀಪಲ್ ವಿಲ್ ಬಿ ಬ್ರೋಕ್ ಆಫ್ಟರ್ ರಿಟೈರ್ಮೆಂಟ್ ಅಂತ. ನೋಡ್ತಾರೆ, ಏನಿರಲ್ಲ ಸೇವಿಂಗ್ ಮಾಡ. ಇಂಡಿಯಾದಲ್ಲಾರು ಸ್ವಲ್ಪ ಬುದ್ಧಿ ಇದೆ, ಅದನ್ನ ಇಟ್ಕೋತಾರೆ. ಅಮೆರಿಕದೆಲ್ಲ ತುಂಬಾ ಮೋಸ. ಅದಕ್ಕೋಸ್ಕರ ನಾವು ರಿಟೈರ್ಮೆಂಟ್ ಬೆನಿಫಿಟ್ ಪ್ಲಾನ್ಗಳನ್ನ ಮಾಡ್ಕೋಬೇಕು. ಪೆನ್ಷನ್ ಪ್ಲಾನ್ಗಳು ಅಥವಾ ಇನ್ವೆಸ್ಟ್ಮೆಂಟ್ಗಳು, ಗೋಲ್ಡ್ ಮೇಲೆ ಹಾಕೋದು, ಸಿಪ್, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನು, ಮ್ಯೂಚುವಲ್ ಫಂಡು, ಶೇರ್ಸು, ಇದೆಲ್ಲ ಮಾಡಬೇಕು. ಓಕೆ, ಸೊ ಇವಾಗ ನೀವು ಚೆಕ್ ಮಾಡ್ಕೊಳ್ಳಿ, ನಿಮಗೆ ನೀಡ್, ಅಗತ್ಯಗಳ ಮೇಲೆ ಇಂಪ್ರೂವ್ಮೆಂಟ್ ಬೇಕಾ, ವಾಂಟ್ ಬೇಕುಗಳ ಮೇಲೆ ಇಂಪ್ರೂವ್ಮೆಂಟ್ ಬೇಕಾ, ಅಥವಾ ಸೇವಿಂಗ್ಸ್ ಮೇಲೆ ಇಂಪ್ರೂವ್ಮೆಂಟ್ ಬೇಕಾ? ನಿಮಗೆ ಚೆಕ್ ಮಾಡ್ಕೊಳ್ಳಿ ನೀವೇ. ಯು ಡೋಂಟ್ ಹ್ಯಾವ್ ಟು ಶೇರ್. ಓಕೆ, ಕಾಂಪೌಂಡಿಂಗ್ ದ ಪವರ್ ಏನಪ್ಪಾ ಅಂದ್ರೆ, ಸ್ಮಾಲ್ ಆಕ್ಷನ್ ಕ್ರಿಯೇಟ್ ಬಿಗ್ ವೆಲ್ತ್. ಫಾರ್ ಎಕ್ಸಾಂಪಲ್, 100 ರೂಪಾಯಿನ ದಿನ ನಾವು ಸೇವ್ ಮಾಡಿದರೆ, 100 ರೂಪಾಯಿ ನಂದಲ್ಲ ಅಂತ ನಾವು ಇದರಲ್ಲಿ ಹಾಕ್ಬಿಟ್ರೆ ಏನಾಗುತ್ತೆ? ಒಂದು ಇದ್ರೊಳಗಡೆ ಏನಾಗುತ್ತೆ? ವಾಟ್ ವಿಲ್ ಹ್ಯಾಪನ್? 100 ಏನಾಗುತ್ತೆ ಕೃಷ್ಣ? ಪ್ರತಿದಿನ ಏನಾಗುತ್ತೆ? ಪ್ರತಿದಿನ 3,000 100 ಆಗುತ್ತೆ. ರೂಪಾಯಿ ಹಾಕಿದ್ರೆ ನೆನಪಿದೆ, ಅದೇ ಒಂದು ಎಕ್ಸರ್ಸೈಸ್ 3,000 ಮಾಡ್ತಿದ್ವಿ.
ಹಾ ಹೌದು, ಎಕ್ಸರ್ಸೈಸ್ ಅಮೌಂಟ್ ಮಾಡಿಸಿದ್ರಿ ನೋಡೋದು. ಹಾ ಹೌದು ಹೌದು ಸರ್. 100 ರೂಪಾಯಿ ಆಗ್ತಾ ಇದ್ರೆ ವಾಲೆಟ್ ಅಲ್ಲಿ ಇಡೋದು. 3,000 ಒಂದ್ ತಿಂಗಳಿಗೆ ಆಗಿರುತ್ತೆ. 100 ರೂಪಾಯಿ ನಂದಲ್ಲ ಅಂತ ಹಾಕ್ಬೋದು, ನಾವು 100 ರೂಪಾಯಿಗೆ ಸೇವ್ ಮಾಡಿ 36,000 ವರ್ಷಕ್ಕಾಗುತ್ತೆ. 10 ವರ್ಷಕ್ಕೆ 3,60,000. ಬರೀ ಸುಮ್ಮನೆ ಹಂಗೆ ಇಟ್ರೆ, ಅದನ್ನ ಇನ್ವೆಸ್ಟ್ ಮಾಡಿದ್ರೆ, ನಾವು ಬರೀ ಇನ್ಕಮ್ನ ಇನ್ಕ್ರೀಸ್ ಮಾಡ್ಬೇಕಾಗಿಲ್ಲ, ಸೇವಿಂಗ್ ಅಲ್ಲೇ ಇನ್ವೆಸ್ಟ್ ಮಾಡಿದ್ರೆ ಅದಿನ್ನ ಬೇರೆ ತರ ಆಗುತ್ತೆ. ಸೊ ಕನ್ಸಿಸ್ಟೆಂಟ್ ಆಗಿ ನಾವು ಸೇವ್ ಮಾಡಿದಾಗ ಆಗತ್ತೆ. ಹಿಂಗಾದ್ರೂ ಮಾಡ್ಬೋದು. ಇಲ್ಲ ನನ್ನ 30,000 10%, 15,000 ಸಂಬಳ 20% ಸೇವ್ ಮಾಡ್ತೀನಿ ಅಂದ್ರೆ 3,000 ಬಂದ್ಬಿಡುತ್ತೆ. ಅವಾಗ್ಲೂ ಸೇವ್ ಮಾಡ್ಬೋದು. ಸೊ ಬಟ್ ಕನ್ಸಿಸ್ಟೆಂಟ್ ಆಗಿ ಸಿಸ್ಟಮ್ಯಾಟಿಕ್ ಆಗಿ ನಾವು ಮಾಡಿದಾಗ, ಮ್ಯೂಚುವಲ್ ಫಂಡ್ ಹೋದಾಗ ಅದು ಗ್ರೋ ಆಗುತ್ತೆ. ಓಕೆ, ಯಾ. ಆಯ್ತು. ಸೊ ಫೈನಾನ್ಷಿಯಲ್ ಫ್ರೀಡಮ್ ಪಿರಮಿಡ್ ಅಂತ ಏನ್ ಕರಿತೀವಿ, ಫಸ್ಟ್ ಅರ್ನ್ ಮಾಡಬೇಕು, ಆಮೇಲೆ ಸೇವ್ ಮಾಡಬೇಕು, ಆಮೇಲೆ ಇನ್ವೆಸ್ಟ್ ಮಾಡಬೇಕು, ಅದು ಮಲ್ಟಿಪ್ಲೈ ಆಗುತ್ತೆ. ಯಾವ್ದಲ್ಲಿ? ಮ್ಯೂಚುವಲ್ ಫಂಡ್ ಅಲ್ಲಿ, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಲ್ಲಿ, ಅದೇ ಮ್ಯೂಚುವಲ್ ಫಂಡ್, ಶೇರ್ಸ್, ಗೋಲ್ಡ್, ಆ ಥರ ಮಲ್ಟಿಪಲ್ ಇದು ಬರುತ್ತೆ. ಸ್ವಲ್ಪ ಜನ ಚೀಟಿ ಹಾಕ್ತಾರೆ, ಗೊತ್ತಿಲ್ಲ ಚೀಟಿ ಎಷ್ಟು ರಿಲಯಬಲ್ ಅಂತ ಹೇಳ್ಬಿಟ್ಟು. ತುಂಬಾ ಜನಕ್ಕೆ ಲಾಭನೂ ಆಗಿದೆ, ತುಂಬಾ ಜನಕ್ಕೆ ನಷ್ಟನೂ ಆಗಿದೆ, ನಾನು ನೋಡಿರೋ ಥರ. ಯಾರೋ ಕಷ್ಟಪಟ್ಟು ಕೊಟ್ಟಿರ್ತಾರೆ, ಅವರು ಮೋಸ ಮಾಡ್ಬಿಡ್ತಾರೆ. ಆದ್ರಿಂದ ಐ ಡೋಂಟ್ ರೆಕಮೆಂಡ್ ಚೀಟಿ. ನಿಮ್ಮ ರಿಸ್ಕ್ ಅದು, ಮಿಕ್ಕಿದೆಲ್ಲ ರಿಸ್ಕ್ ಇಲ್ಲ, ಸ್ವಲ್ಪ ಸ್ವಲ್ಪ ರಿಸ್ಕ್ ಇದೆ. ಚೀಟಿ ಸ್ವಲ್ಪ ಹೈ ರಿಸ್ಕ್ ಇದೆ. ಸೊ ಇಷ್ಟು ಮಾಡಿದಾಗ ನಮಗೆ ಫೈನಾನ್ಷಿಯಲ್ ಫ್ರೀಡಮ್ ಅಂದ್ರೆ ಆರ್ಥಿಕ ಸ್ವಾತಂತ್ರ್ಯ ಸಿಗುತ್ತೆ. ಆರ್ಥಿಕ ಸ್ವಾತಂತ್ರ್ಯ ಅಂದ್ರೆ ಏನು? ನನಗೆ ಕೆಲಸ ಮಾಡಲೇಬೇಕು ಅಂತಿಲ್ಲ, ದುಡ್ಡು ಆಲ್ರೆಡಿ ಹಾಕಿರೋದೇ ದುಡ್ಡನ್ನ ಕೊಡ್ತಾ ಇರುತ್ತೆ ನಮ್ಗೆ, ಅದನ್ನೇ ಇನ್ವೆಸ್ಟ್ ಮಾಡು, ಅದನ್ನೇ ಇದು ಮಾಡು. ಫೈನಾನ್ಷಿಯಲ್ ಟೆನ್ಷನ್ ಇರೋದಿಲ್ಲ. ಸೊ ನೀವು ಈಗ ಯಾವ ಸ್ಟೇಜಲ್ಲಿ ಇದ್ದೀರಾ? ಅರ್ನಿಂಗ್ ಸ್ಟೇಜಾ, ಸೇವಿಂಗ್ ಸ್ಟೇಜಾ, ಇನ್ವೆಸ್ಟ್ಮೆಂಟ್ ಸ್ಟೇಜಾ, ಮಲ್ಟಿಪ್ಲೈ ಮಾಡೋ ಸ್ಟೇಜಲ್ಲಿ ಇದ್ದೀರಾ, ಅಥವಾ ಫೈನಾನ್ಷಿಯಲ್ ಫ್ರೀಡಮ್ ಇದ್ದೀರಾ? ಚೆಕ್ ಮಾಡ್ಕೊಳ್ಳಿ. ವಿಚ್ ಸ್ಟೇಜ್ ಯು ಆರ್ ಇನ್ ಟು, ಯಾವ್ದಲ್ಲಿ ಇದ್ದೀರಾ? ಓಕೆ, ಫೈನಾನ್ಷಿಯಲ್ ಫ್ರೀಡಮ್ ಪಿರಮಿಡ್ ನಮಗೆ ಕೊನೆಯಿಂದ 5 ಬರಬೇಕು ಅಂದ್ರೆ ಇಷ್ಟು ಮಾಡಬೇಕು, ಗಳಿಸ್ಲೂಬೇಕು, ಸೇವ್ ಮಾಡಲೇಬೇಕು, ಇನ್ವೆಸ್ಟ್ ಮಾಡಬೇಕು, ಅದನ್ನ ಡಬಲ್ಲು ಮಾಡಬೇಕು ಬೇರೆ ಕಡೆ. ಓಕೆ, ನೆಕ್ಸ್ಟ್. ಇವಾಗ ಎಮರ್ಜೆನ್ಸಿ ಫಂಡ್ ಬಗ್ಗೆ ಮಾತಾಡಿದ್ವಿ. ಎಮರ್ಜೆನ್ಸಿ ಫಂಡ್ ಅಂದ್ರೆ ವೆರಿ ಸಿಂಪಲ್. ಇನ್ನೇನೋ ಆಗ್ಬಿಡ್ತಪ್ಪ, ನಾಳೆ ದಿನ ಕೆಲಸ ಹೋಗ್ಬಿಡ್ತು, ಲೇ ಆಫ್ ಆಗೋಯ್ತು, ಅಥವಾ ಯಾವ್ದೋ ಮೆಡಿಕಲ್ ಎಕ್ಸ್ಪೆಂಡಿಚರ್ ಬಂದ್ಬಿಡ್ತು. ಆಗ್ಬಾರ್ದು, ಆಗುತ್ತೆ. ಎಮರ್ಜೆನ್ಸಿ ನಮಗಾಗ್ಬೋದು, ನಮ್ಮ ಪ್ರೀತಿ ಪಾತ್ರದವ್ರಿಗಾಗ್ಬೋದು. ಆ ಟೈಮಲ್ಲಿ ನಾವೇನ್ ಮಾಡಿರ್ತೀವಿ, ದುಡ್ಡು ಇರೋದಿಲ್ಲ, ಸಾಲ ಮಾಡೋದು, ಕೈ ಸಾಲ. ಇಮ್ಮಿಡಿಯೇಟ್ ಆಗಿ ಯಾರು ದುಡ್ಡು ಬೇಕಲ್ಲ. ಆಸ್ಪತ್ರೆಯಲ್ಲಿ ಗೊತ್ತಲ್ಲ, ಈಗ ಒಂದ್ಸರಿ ಅಡ್ಮಿಟ್ ಆಗ್ಬಿಟ್ರೆ ಲಕ್ಷಾಂತರ ರೂಪಾಯಿ ತಗೊಂಡ್ಬಿಡ್ತಾರೆ ಅವರು, ಲಕ್ಷಾಂತರ ರೂಪಾಯಿ ಸುಲ್ದಾಕ್ಬಿಡ್ತಾರೆ. ಲಕ್ಷಾಂತರ ರೂಪಾಯಿ ನಿಜವಾಗಿ ಇಟ್ಕೊಂಡಿರ್ತೀವಿ ನಾವು, ಇರೋದೇ ಇಲ್ಲ, ಯಾರಿಗೂ ಇರಲ್ಲ. ಬಟ್ ಅದನ್ನ ಇಟ್ಕೋಬೇಕು. ಯಾರ ಹತ್ರನೂ ಕೈ ಹೊಡೋದಿರೋದಿಲ್ಲ, ಅದಕ್ಕೆ ಏನದಕ್ಕೆ ಫಾರ್ಮುಲಾ ಅಂದ್ರೆ, ಫಾರ್ ಎಕ್ಸಾಂಪಲ್ ನಂದು 50,000 ಇನ್ಕಮ್ ಇದ್ರೆ, 30,000 ನನ್ನ ಎಕ್ಸ್ಪೆಂಡಿಚರ್ ಇದ್ರೆ, ಪ್ರತಿ ತಿಂಗಳು ನನಗೆ ಅಗತ್ಯ ಇರೋ 30,000 ಏನಿದೆ, ಪ್ರತಿ ತಿಂಗಳು ನನಗೆ ಎಷ್ಟು ಅಗತ್ಯ, 30, 20, 50 ನನ್ನ ಲೈಫ್ ಸ್ಟೈಲ್ಗೆ ಅನುಗುಣವಾಗಿ ಅದರ 6ರಷ್ಟು ಪಟ್ಟನ್ನ ನಾವು ಎಮರ್ಜೆನ್ಸಿ ಫಂಡ್ ಇಡಬೇಕು. ಎಷ್ಟು ಪಟ್ಟು? 6. ಹೌದಪ್ಪ, ಇದು ಹೆಂಗ್ ಇಡೋದು? ಇನ್ನ ಕಮ್ಮಿ ನನಗೆ. ಇನಿಷಿಯಲಿ ನೀವೇನ್ ಸೇವಿಂಗ್ಸ್ ಮಾಡ್ತಿದ್ದೀರಿ, ಫಸ್ಟ್ 6 ಈ ಅಮೌಂಟ್ ಆಗೋ ಗಂಟ ಅದು ಎಮರ್ಜೆನ್ಸಿ ಫಂಡ್ ಅಂದ್ರೆ ಸೇವಿಂಗ್ ಮಾಡೋ, ಅಲ್ಲಿ ಇನ್ವೆಸ್ಟ್ ಮಾಡೋ ಅಗತ್ಯ ಇಲ್ಲ. ನಿಮ್ಮ ಎಜುಕೇಶನ್ಗೆ, ಸೆಲ್ಫ್ ಡೆವಲಪ್ಮೆಂಟ್ಗೆ ಮತ್ತೆ ಎಮರ್ಜೆನ್ಸಿ ಫಂಡ್ಗೆ ಎತ್ತಿಟ್ಕೋಬೇಕು. ಎಷ್ಟು ಹೆಲ್ಪ್ ಆಗುತ್ತೆ ಅಂದ್ರೆ, ಎಷ್ಟೋ ನಾವು ನೋಡಿದೀವಿ, ಎಷ್ಟೋ ಸೇವಿಂಗ್ಸ್ ಎಲ್ಲಾನು ಚಿನ್ನದ ಸರ ಮಾಡು, ಮತ್ತೊಂದೇನೋ ಸಾಲ ಮಾಡು, ಗಾಡಿ ಕೊಟ್ಬಿಡು, ಈ ತರ ಎಲ್ಲ ಆಗಿ ಕಷ್ಟಗಳನ್ನ ಅನುಭವಿಸ್ತಾರೆ. ಮತ್ತೆ ಅದನ್ನ ಪಡ್ಕೊಳ್ಲಿಕ್ಕೆ ಕಷ್ಟ. ಅವ್ರಿಗೆ ಒಂದ್ ಸರನ ತಗೊಳಕ್ಕೆ ಎಷ್ಟು ಕಷ್ಟ, ಕೊಡೋದು ಈಸಿ, ಕಡಿಮೆ ಬೆಲೆ. ಬಟ್ ಅದನ್ನ ಇವಾಗ ಗೋಲ್ಡ್ ರೇಟಿಗೆ ತಗೊಳಕ್ಕೆ ಮಾಡಿ. ಈ ತರ ನಾವು ಪ್ಲಾನ್ ಮಾಡ್ಕೊಂಡಿದ್ದಾಗ ಏನಾಗುತ್ತೆ, ಆರಾಮ ನಮಗೂ ಮನುಷ್ಯನ ಟೆನ್ಷನ್ ಇರೋದಿಲ್ಲ. ಇದನ್ನ ಹೆಂಗ್ ಮಾಡೋದು? ಐ ವಿಲ್ ಟೆಲ್ ಯು ಹೌ ವಿ ಕ್ಯಾನ್ ಡೂ ಇಟ್ ಅನ್ನೋ ಸ್ಟೆಪ್ ಬೈ ಸ್ಟೆಪ್ ಐ ಎಕ್ಸ್ಪ್ಲೇನ್. ಇನಿಷಿಯಲಿ ಈ ಬೆನಿಫಿಟ್ ಏನು? ಪೀಸ್ ಆಫ್ ಮೈಂಡ್ ಇರುತ್ತೆ. ಕೆಲಸ ಹೋದ್ರು 6 ತಿಂಗಳು ಜುಮ್ ಅಂತ ಇರ್ತೀನಿ. ಸರ್, ಕೆಲಸ ಇಲ್ಲ ಅಂದ್ರು, ನನಗೆ ಇನ್ಕಮ್ ಇಲ್ಲ ಅಂದ್ರು 6 ತಿಂಗಳು ಆರಾಮಾಗಿದ್ದಾಗ ನನಗೆ ಎಷ್ಟು ಟೈಮ್ ಸಿಗುತ್ತೆ ಬೇರೆ ಬೇರೆ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ? ಇಲ್ಲ ಟೆನ್ಷನ್ ಅಲ್ಲಿ ಯಾವ್ದೋ ಕೆಲಸ ಸಿಕ್ಬಿಡ್ತದೆ, ನಾವು ತಗೊಂಡ್ಬಿಡೋದು, ಆಮೇಲೆ ಸಫರ್ ಮಾಡೋದು ಆಗತ್ತೆ. ಆಮೇಲೆ ಮೆಡಿಕಲ್ ಎಮರ್ಜೆನ್ಸೀಸು, ಫ್ಯಾಮಿಲಿ ಸೆಕ್ಯೂರಿಟಿ ಎಲ್ಲ ಆಗುತ್ತೆ. ಕ್ಲಿಯರ್? ಥ್ಯಾಂಕ್ ಯು. So that is why we call it as good debt versus
ಬ್ಯಾಡ್ ಡೆಟ್. ಗುಡ್ ಡೆಟ್ ಸಾಲ ಅಂತ ಬರುತ್ತೆ. ಸಾಲ ಕೂಡ ಮಾಡ್ತೀವಿ ನಾವು. ಸಾಲ ಮಾಡ್ಲೇಬೇಕು. ಸಾಲ ಇಲ್ಲದೆ ಈ ಪ್ರಪಂಚದಲ್ಲಿ ಏನ್ ನಡೀತಾ ಇಲ್ಲ. ದೊಡ್ಡ ದೊಡ್ಡ ಕಂಪನಿಯಿಂದ ಹಿಡಿದು ದೇಶನೇ ಸಾಲ ಮಾಡ್ತಾ ಇದೆ, ಹೌದಾ? ಅದ್ರ ಸಾಲ ಅಂದ ತಕ್ಷಣ ನಾವು ಹೌದು. ಭಯ ಬಿದ್ಬಿಡ್ತೀವಿ. ಸಾಲ ಭಯ. EMI ನಮ್ಗೆ ನನ್ ಇವಾಗ ನೆನಪಿಸ್ಕೊಂಡ್ರೆ, ನಾನು ದುಡ್ಡಿದ್ದಾಗಲೇ ಎಲ್ಲ ತಗೋತೀನಿ ಅಂದಿದ್ರೆ ನಮ್ ಜೀವನದಲ್ಲಿ ಏನೂ ನಾವು ಅನುಭವಿಸಕ್ಕಾಗಲ್ಲ. ಎಸ್ ಸರ್, ಒಂದ್ ದೊಡ್ಡ ಟಿವಿಲಿ ನಾವು ನೋಡಕ್ಕಾಗಲ್ಲ, ಒಂದ್ ಗಾಡಿ ತಗೊಳಕ್ಕಾಗಲ್ಲ, ಒಂದ್ ಮನೆ ತಗೊಳಕ್ಕಾಗಲ್ಲ. ಆದ್ರಿಂದ ಎಸ್, ಯು ಹ್ಯಾವ್ ಟು ಐಡೆಂಟಿಫೈ. ಸಾಲ ಬೇಕು. ಸಾಲ ಅಂದ್ರೆ ಭಯ ಅಲ್ಲ, ಬಟ್ ಯಾವ್ದಕ್ ಸಾಲ ಮಾಡ್ಬೇಕು, ಯಾವ್ದಕ್ ಸಾಲ ಮಾಡಬಾರ್ದು ಅನ್ನೋದು ಮುಖ್ಯ. ಬಾರೋ ಟು ಬಿಲ್ಡ್ ಅಂದ್ರೆ ಬೆಳೆಸೋದಿಕ್ಕೆ, ಕಟ್ಟೋದಿಕ್ಕೆ, ನಿರ್ಮಾಣ ಮಾಡೋದಿಕ್ಕೆ ಸಾಲ ಮಾಡಿ. ಇಂಪ್ರೆಸ್ ಮಾಡ್ಲಿಕ್ಕೆ ಅಲ್ಲ. ಯಾರು ಹೇಳ್ತೀರಾ ಇದಕ್ಕೆ? ಏನಂಗಂದ್ರೆ ಉತ್ತರ, ಇಂಪ್ರೆಸ್ ಮಾಡ್ಲಿಕ್ಕೆ ಸಾಲ ಮಾಡಬಾರ್ದು, ಬೆಳೆಯೋದಿಕ್ ಮಾಡ್ಬೇಕು. ಅಂದ್ರೆ ಎಕ್ಸಾಂಪಲ್ಸ್ ಯಾರು ಕೊಡ್ತೀರಿ? ಸಾಲ ಮಾಡಿ ಅದ್ರ ತುಪ್ಪ ತಿನ್ನು ಅಂತಾರಲ್ಲ ಅದು. ಹಾ ಹಾ ಕರೆಕ್ಟ್. ಸಾಲ ಮಾಡಿ ಅದು ತುಪ್ಪ ತಿನ್ನು. ಸರಿ. ಬಿಲ್ಡ್ ಮಾಡೋ ಸಾಲ ಅಂದ್ರೆ ಯಾವ್ದು? ಇಂಪ್ರೆಸ್ ಮಾಡೋ ಸಾಲ ಅಂದ್ರೆ ಯಾವ್ದು? ಸಾಲ ತಗೊಂಡು ಬಿಲ್ಡ್ invest ಮಾಡೋದು ಅಂತಂದ್ರೆ build ಮಾಡೋದು. ಹೇಳಿ. ಬಿಲ್ಡ್ ಮಾಡೋದು ಅಂದ್ರೆ ಇನ್ವೆಸ್ಟ್ ಮಾಡೋದು. ಸಾಲ ತಗೊಂಡು ಇನ್ವೆಸ್ಟ್ ಮಾಡಿ ಅದನ್ನ ಬೆಳೆಸೋದು, ಅದರಲ್ಲಿ EMI ಕಟ್ಕೊಂಡು ಹೋಗೋದು, ಇಲ್ವಾ ನಮ್ ನೀಡ್ ಇದ್ರೆ ಒಂದ್ ಮನೆ ಕಟ್ಟೋದು, ಅದಕ್ಕೊಂದು ಲೋನ್ ತಗೊಳ್ಳೋದು, ಅದಕ್ಕೊಂದು ಕಟ್ಕೊಂಡು ಹೋಗೋದು, ಆತರ. ಇಲ್ಲ ಇಂಪ್ರೆಸ್ ಮಾಡೋದು ಅಂದ್ರೆ ಇರೋದನ್ನೇ ಮತ್ತೆ ಮತ್ತೆ ತಗೊಳ್ಳೋದು. ಯಾಕಂದ್ರೆ ಎರಡು ತರನೂ ನೋಡಿದೀನಿ ನಾನು, ಅದಕ್ಕೆ ಹೇಳ್ತೀನಿ. ಮತ್ತೆ ಮತ್ತೆ ತಗೊಳೋದು, ಇದಿಲ್ಲ ಅಂದ್ರೆ ಇನ್ನೊಂದು ತಗೊಳ್ಳೋದು. ಥ್ಯಾಂಕ್ ಯು, ಇದ್ರೂನು ವಂಡರ್ಫುಲ್, ಎಕ್ಸಲೆಂಟ್, ಕರೆಕ್ಟ್ ಕರೆಕ್ಟ್, ಯು ಅಬ್ಸಲ್ಯೂಟ್ಲಿ ರೈಟ್. ಅಸೆಟ್ಗೆ ಇದಕ್ಕೆ ನಾವು ಇನ್ವೆಸ್ಟ್ ಇನ್ನೊಂದು ಮಾಡ್ತೀವಿ. ಮೆಟಾಫೋರ್ ಹೇಳ್ಬೋದಾ ಸರ್? ಹೇಳಿ. ಹೊಟ್ಟೆಗೆ ಇಟ್ಟಿಲ್ಲ ಅಂದ್ರೆ ಜುಟ್ಟಿಗೆ ಮಲ್ಗೆ ಹೂವು ಅಂತ. ಆತರ ಮಾಡಬಾರ್ದು. ಸಾಲ ಮಾಡಿದ ತುಪ್ಪ ತಿನ್ನು, ಒಟ್ಟಿಗೆ ಇಟ್ಟಿರೋ ಜುಟ್ಟು, ಆತರ ಮಾಡಬಾರ್ದು ಅಲ್ವಾ? ಸೊ ಯಾವ್ದು ಅಸೆಟ್ ಅಂತೀವಿ, ಆಸ್ತಿನ ನಾವು ಕ್ರಿಯೇಟ್ ಮಾಡ್ತೀವಿ. ಚರಾಸ್ತಿ, ಸ್ಥಿರಾಸ್ತಿ, ಹೋಮ್, ಮನೆ, ಸೈಟು, ಎಜುಕೇಶನ್ ಕೂಡ ಆಸ್ತಿ. ಒಪ್ತೀರಾ? ಮೊದಲನೇ ಆಸ್ತಿ ಅದು ಅದು. ಕೂಡ ಆಸ್ತಿನೇ, ದೊಡ್ಡ ಆಸ್ತಿ. ಬಿಸ್ನೆಸ್ ಮಾಡೋದಕ್ಕೆ ಲೋನು, ಇದಕ್ಕೆಲ್ಲ ಗುಡ್ ಡೆಟ್, ಒಳ್ಳೆಯ ಸಾಲ. ಅದೇ ಕ್ರೆಡಿಟ್ ಕಾರ್ಡ್ನ ತಗೊಂಡು ಉಜ್ಜೋದು, ಬೇಕಾದ ಬಟ್ಟೆ ತಗೊಳ್ಳೋದು, ಸಾಮಾನುಗಳು, ಪೀಠೋಪಕರಣಗಳು ಅನವಶ್ಯಕವಾಗಿ, ಅವಶ್ಯಕ ಇರೋದು ತಗೊಳ್ಳೋಣ, ಅನವಶ್ಯಕವಾಗಿ ತಗೊಳ್ಳೋದು. ಮತ್ತೆ ಲಕ್ಸುರಿಗೋಸ್ಕರ ಇರೋದನ್ನ ಸೆಟಪ್ ನೆಕ್ಸ್ಟ್ ಎನ್ಹಾನ್ಸ್ ಮಾಡೋದು. ಸಾಲದಲ್ಲೇ ಲಕ್ಸುರಿ ತಗೊಳ್ಳೋದು. ಕಂಫರ್ಟ್ ಇರುತ್ತೆ, ನೆಸೆಸಿಟಿ ಇರುತ್ತೆ, ನೆಕ್ಸ್ಟ್ ಲೆವೆಲ್ ಹೋಗೋದು. ಈ ಕಾರ್ ಬೇಡ, ನೆಕ್ಸ್ಟ್ ಇನ್ನೊಂದು ಕಾರ್ ತಗೊಳ್ಳೋಣ ಲೋನ್ ಮೇಲೆ. ಈ ಸೋಫಾ ಬೇಡ, ಇನ್ನೊಂದು ಸೋಫಾ ತಗೊಳ್ಳೋಣ. ಯಾಕೆ? ಪಕ್ಕದ ಮನೆಯವ್ರು ತಗೊಂಡವ್ರೆ. ಪಕ್ಕದ ಮನೆಯವರು, ನಮ್ಮ ಚಿಕ್ಕಪ್ಪನ ಮಗ, ನನ್ನ ತಮ್ಮ ತಗೊಂಡಿದ್ದಾನೆ, ಅವ್ರ 90 ಸರ ಕೊಡ್ಸ್ಬಿಟ್ಟ. ಈ ತರ ಎಲ್ಲ ನೋಡಿದ್ರು. ಫ್ರಿಡ್ಜ್ ತಗೊಂಡ್ರು, ಅವ್ರ ಮನೇಲಿದೆ, ನಮ್ಮ ಮನೇಲಿಲ್ಲ, ಅವನೊಂಥರ ಆಗುತ್ತೆ ಅವ್ರ ಮುಂದೆ. ಇಂಪ್ರೆಸ್, ಮರ್ಯಾದೆ ಹೋಗುತ್ತೆ. ಬಂದ್ರೆ 4 ಜನ ಬಂದ್ರೆ, ಯಾಕಂದ್ರೆ ಈ ತರ ಚೇರ್ ಇದ್ರೆ ಹಿಂಗೆ, ಒಳ್ಳೆ ಸೋಫಾ ತರೋಣ. ಇದೆಯಲ್ಲ ಸೋಫಾ, ಇಲ್ಲ ಇಲ್ಲ ಅವ್ರ ತರ ಇರ್ಬೇಕು. ಹಾಗಿದ್ಯಾ? ಹ್ಯಾವ್ ಎಕ್ಸ್ಪೀರಿಯನ್ಸ್? ನಮ್ಮ ಮಿಡ್ಲ್ ಕ್ಲಾಸ್ ಜನ ಹಂಗೆ ಮಾಡೋದು ಪಾಪ. ಹಿಂಗೆ ನಮ್ಮ ಒಬ್ಬ ಸ್ನೇಹಿತ ಇದ್ದಾನೆ, ಇನ್ನೂ ವಿಚಿತ್ರ. ಅವನು ನಮ್ಮ ಒಬ್ಬ ಕೊಲೀಗು, ಸರ್ ಏನು ಒಂದ್ 2,000 ಸಹಾಯ ಬೇಕು ಸರ್. ಯಾಕೆ ಸರ್? ಧರ್ಮಸ್ಥಳಕ್ಕೆ ಹೋಗ್ಬೇಕು. ಯಾಕೆ? ಗುರು, ಸಾಲ ಯಾಕೆ ಮಾಡಿ ಹೋಗ್ತೀಯ? ಅದಕ್ಕೆ ಕೂಡ್ಬಿಟ್ಟು ಹೋಗು. ಇಲ್ಲ ಸರ್, ಹೋಗ್ಲೇಬೇಕು, ಅದಕ್ಕೆ ಪೂಜೆ ಮಾಡಿ. ಸರಿನಪ್ಪ ಹೋಗು. ಬಂದ, ಇನ್ನೂ 2 ತಿಂಗಳಾಗಿದೆ ಸರ್, ಇನ್ನೂ 2,000. ಯಾಕೆ? ಮನೇಲಿ ಪೂಜೆ ಇಟ್ಕೊಂಡಿದ್ದೀವಿ ಸರ್. ಗುರು, ಆ ದೇವ್ರು ನಿನ್ಗೇನು ಸರಿ ಮಾಡ್ಲಿಲ್ವಾ? ಇಲ್ಲ ಸರ್, ಆ ಥರ ಅಲ್ಲ ಸರ್, ನಾವು ಇದನ್ನ ಮಾಡ್ಬೇಕು. ಗುರು, ದೇವ್ರೇ ನಿನ್ ಶತ್ರು ಆಗ್ಬಿಡಿದಲ್ಲ ಗುರು. ನೀನ್ ಸೇವ್ ಮಾಡಕ್ಕೆ ಬಿಡ್ತಲ್ಲ ದೇವ್ರು. ಈ ಪೂಜೆ, ಆ ಪೂಜೆ, ಅಲ್ಲಾರೋ ಕಾಟೇರಮ್ಮ, ಅಲ್ಲಾರೋ ಇನ್ನೊಂದಮ್ಮ, ಹಿಂಗೆ ಓಡಾಡ್ತಾ ಇದ್ದಾನೆ ಪಾಪ, ಸಾಲ ಮಾಡ್ಕೊಂಡು. ನಾನು ಹೇಳಿದೆ, ಅವ್ರು ತಪ್ಪಲ್ಲ, ಅವ್ರ ಆ ರೀತಿ ನಂಬಿಕೆ ವ್ಯವಸ್ಥೆ. ದೇವ್ರು ಯಾವತ್ತೂ ಕೇಳಿಲ್ಲ ಸಾಲ ಮಾಡ್ಬಿಟ್ಟು ಬಾ ನನ್ನ ಹತ್ರ ಅಂತ. ಯಾವ ದೇವ್ರು ಕೇಳಿಲ್ಲ ಪಾಪ. ನಾವು ಅದನ್ನ ಕೆಟ್ಟವ್ರನ್ನಾಗಿ ಮಾಡ್ಬಿಟ್ಟು, ದೇವ್ರ ಹೇಳ್ತಾನೆ, ನೀನ್ ಎಲ್ಲಿ ನನ್ನ ಪೂಜೆ ಮಾಡ್ತೇನೆ ಅಲ್ಲಿದ್ದೀನಿ. ನಾನು ಸರ್ವಾಂತರ್ಯಾಮಿ, ಸರ್ವವ್ಯಾಪಿ, ಸರ್ವಶಕ್ತ ಅನ್ನೋದಿರೋದು. ಓಮ್ನಿ ಪ್ರೆಸೆಂಟ್, ಓಮ್ನಿ ಪೊಟೆಂಟ್ ಅಂತ ಹೇಳ್ತಾರೆ, ಹೌದಲ್ಲ? ಯೂನಿವರ್ಸ್, ಶಕ್ತಿ. ಅದನ್ನ ನೀನು ಯಾವ್ದೋ ಚಿಲ್ಡ್ರೆ ಒಂದು ಪೂಜೆ ಮಾಡೋದ್ರಿಂದ ಇಂಪ್ರೆಸ್ ಮಾಡಕ್ ಆಗಲ್ಲ. ಅಷ್ಟು ಅಗಾಧವಾದ ಶಕ್ತಿನ.
ಅದು ನಮ್ಮ ಮೂರ್ಖತನ. ಹೌದಂತೀರ ಇಲ್ಲ ಅಂತೀರ? ಅಷ್ಟು ಅಗಾಧ ಶಕ್ತಿ ಪೂಜೆ ಮಾಡುವಂತ ಬಂದ ಮತ್ತೆ ಕೇಳತ್ತೇನು? ಎಷ್ಟು ಒಂದು ಚಿಕ್ಕದಾದಂತ ಯೋಚನೆ ನಮ್ದು. ಎಷ್ಟು ಅಜ್ಞಾನ ಅನ್ಸುತ್ತೆ ಸರ್ ಯೋಚನೆ ಎಷ್ಟು ಮಾಡಿದ್ರೆ. ಅಜ್ಞಾನ. ಅಷ್ಟು ದೊಡ್ಡ ಶಕ್ತಿ ನಮ್ಮ ಹತ್ರ ಬಂದು ಒಂದ್ ಚಿಕ್ಕ ಹೂವ ಇಡು, ಚಿಕ್ಕ ತೆಂಗಿನಕಾಯಿ ಹೊಡಿ ಅಂತ ಕೇಳುತ್ತೆ. ಅನ್ಕಂಪೇರಬಲ್. ಆ ಶಕ್ತಿ ಮುಂದೆ ಇನ್ಯಾವ ಶಕ್ತಿನೇ ಇಲ್ಲ. ಔಟ್ ಆಫ್ ಇಮ್ಯಾಜಿನೇಷನ್. ಅದೆಲ್ಲ ಚಿಕ್ಕ ಚಿಕ್ಕ ವಿಷಯಗಳು. ಸ್ನೇಹಿತರೆ, ನೋಡಿ, ದೇವರೇ ಅವ್ರಿಗೆ ಪಾಪ ಎಷ್ಟೋ ಜನ ಇವರಲ್ಲ. ಇವತ್ತು ನಾನು ಬಡ ಜನರನ್ನ ನಾನು ನೋಡಿದಾಗ ಅವ್ರು ದೇವಸ್ಥಾನಕ್ಕೆ ಹೋಗೋದು, ಅಲ್ಲಿ ಸಾಲ ಮಾಡೇ ಎಲ್ಲ ಹೋಗ್ತಾ ಇರ್ತಾರೆ. ಅವ್ರ ಜೀವನ ಎಲ್ಲ ಇಲ್ಲೇ ಸುತ್ತಾ ಇರುತ್ತೆ ಪಾಪ. ಸೇವಿಂಗ್ ಅಂತ ಬರುತ್ತೆ, ಮತ್ತೆ ಹಿಂಗ್ ಮಾಡ್ಕೊಂತಾರೆ. ಇನ್ನೇನೋ ಅದನ್ನ ಎಜುಕೇಶನ್ಗೆ ಹಾಕೊಳ್ಳಲ್ಲ, ಸೆಲ್ಫ್ ಡೆವಲಪ್ಮೆಂಟ್ಗೆ ಹಾಕಲ್ಲ, ಇನ್ನೊಬ್ಬರಿಗೆ ಓದ್ಸಕ್ ಹಾಕಲ್ಲ. ಅದರಿಂದ ಅವ್ರ ಬುದ್ಧಿ ಜಾಸ್ತಿ ಮಾಡ್ಕೊಂಡು, ಇನ್ಕಮ್ ಜಾಸ್ತಿ ಮಾಡ್ಕೊಂಡು ದೇವಸ್ಥಾನಗಳನ್ನೇ ಕಟ್ಟಬಹುದು. ಆ ಶಕ್ತಿಗೆ ಅವ್ರು ಬೆಳಿಬಹುದು. ಬಿಟ್ಬಿಡ್ತಾ ಇದ್ದಾರೆ. ಈ ತರ ಅಜ್ಞಾನ. ಈ ತರ ಕೆಲಸಗಳು, ಇದು ನಮಗೆ ಸಾಲಗಳನ್ನ ಹೆಚ್ಚು ಮಾಡುತ್ತೆ. ಓಕೆ, ಕ್ಲಿಯರ್? ಟೆಂಪಲ್ ರನ್ ಮಾಡ್ಕೊಂಡು ಟೆಂಪಲ್ ರನ್ನು ದುಡ್ಡು ಇಟ್ಕೊಂಡು ಮಾಡಿ, ಯಾರು ಬೇಡ ಅಂತಾರೆ? ಜಮಾಯಿಸಿ. ದುಡ್ಡಿಲ್ಲ, ಸಾಲ ಮಾಡ್ಕೊಂಡು ತಿರ್ಗಾ ಅದನ್ನ ಸ್ಟ್ರೆಸ್ ತಗೊಂಡು ಅದನ್ನ ಅಡ್ಜಸ್ಟ್ ಮಾಡೋಕ್ಕೆ ಇನ್ನೇನೋ ಒತ್ತಡ ತಗೊಂಡು ಅದನ್ನ ಕಾಯಿಲೆ ಮಾಡಿಸ್ಕೊಂಡು ಅದು ತಿರ್ಗಾ ಆ ಕಾಯಿಲೆಗೆ ಹರಿಸ್ಕೊಳ್ಳೋದು ಇನ್ನೊಂದು ದೇವರಿಗೆ. ಎಷ್ಟು ಏನ್ ಹೇಳ್ಬೇಕಂದ್ರೆ ಗೊತ್ತಿಲ್ಲ. ಈ ಕಾಯಿಲೆ ಬಂದ್ಬಿಟ್ಟಿದೆ ಅದರಿಂದ, ಇವನಿಂದ ತಿರ್ಗಾ ಆ ಕಾಯಿಲೆ ಹೋಗ್ಬೇಕು ಅಂದ್ಬಿಟ್ಟು ಇನ್ನೊಂದ್ ದೇವ್ರು ನೆನೆಸ್ಕೊಳ್ಳೋದು, ತಿರ್ಗಾ ಅಲ್ಲಿ ಹೋಗ್ಬೇಕು ಅಂತ ಇನ್ನೊಂದ್ ಸಾಲ ಮಾಡೋದು, ಇನ್ನೊಂದಷ್ಟು ಇದು ಮಾಡೋದು. ತುಂಬಾ ಜನ ನಾನು ನೋಡಿದ್ದೀನಿ. ತುಂಬಾ ಜನ ಆ ಸುಳಿನಲ್ಲೇ ಹುಟ್ಟಿ ಬೆಳೆದು ಕೊನೆಗೆ ಅವ್ರ ಮಗನಿಗೆ ಸಾಲನ ವಹಿಸಿ ಸತ್ತೋಗ್ತಾರೆ. ತುಂಬಾ ಜನ ನಾವು ನೋಡಿದ್ದೀವಿ, ನೀವು ನೋಡಿರ್ತೀವಿ. ಒಂದು ವಿಷ ವರ್ತುಲದಲ್ಲಿರ್ತಾರೆ. ನೋ, ದಯವಿಟ್ಟು ಬೇಡ. ಅದಕ್ಕೆ ವಿ ಹ್ಯಾವ್ ಟು ಪ್ಲಾನ್. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್, ಕ್ವಿಕ್ಲಿ, ಲಿಮಿಟಿಂಗ್ ಬಿಲೀಫ್. ಏನು ಮನಿ ಬಿಲೀಫ್ಸ್ ಅಂದ್ರೆ ಏನು? ಮನಿ ಈಸ್ ಇವಿಲ್. ಹೌದಾ? ಮನಿ ಅಂದ್ರೆ ಇವಿಲ್ಲ, ಕೆಟ್ಟದ. ಮನಿ ಅಂದ್ರೆ ನೋ. ಮನಿ ಅಂದ್ರೆ ಕಷ್ಟ. ಓಲಿಸ್, ಮನಿ ಸಂಪಾದಿಸೋದು ಕಷ್ಟನಾ? ಯಾರಿಗ ಹೌದು No. ಅಂತೀರಾ? ಕೈ ಎತ್ತಿ. ಎಸ್ ಸರ್? ನೋ? ನೋ. ನೋ. ವೆರಿ ಗುಡ್, ಎಕ್ಸಲೆಂಟ್. ಮನಿ ಸಂಪಾದಿಸೋದು ಕಷ್ಟ. ರಿಚ್ ಪೀಪಲ್ ಆರ್ ರೀಡಿ. ಅವರು ತುಂಬಾ ಆಸೆ ಬುರುಕರು. ಯಾರೋ ತಲೆ ಹೊಡೆದು ಸಂಪಾದನೆ ಮಾಡ್ತಾರೆ. ಆತರ ಇದೆಯಾ ಶ್ರೀಮಂತರು? ನೋಡು ಯಾವ ತರ ಇದೆ ಕಾಲು, ಯಾವ ತರ ಬಂಗ್ಲೆ ಇದೆ, ಯಾರ ತಲೆ ಹೊಡೆದ್ನು ಅಲ್ವಾ? ಯಾಕೆ? ನಮ್ಮ ಅಸಾಮರ್ಥ್ಯ ಅದು ಹಂಗ್ ಮಾಡಿಸ್ತಾ ಇರೋದು. ಹೊಟ್ಟೆ ಕಿಚ್ಚು ನಮ್ಗೆ. ಅದನ್ನ ಹಿಂಗ್ ಹೇಳ್ಬಿಡೋದು. ಈ ನರಿ ಬಂದ್ಬಿಟ್ಟು ದ್ರಾಕ್ಷಿ ಎಗ್ರಿ ಎಗ್ರಿ ಸಿಕ್ಕಿಲ್ಲ ಅಂದಾಗ ಏನ್ ಹೇಳ್ಬಿಡುತ್ತೆ ನರಿ? ದ್ರಾಕ್ಷಿ ಹುಳಿ ಅಂತ. ಹುಳಿ ಬೇಡಪ್ಪ ನಂಗೆ ದ್ರಾಕ್ಷಿ ಅನ್ನೋ ತರ ಶ್ರೀಮಂತರು ನಂಗೆ ಬೇಡ. ನಮ್ಮ ತಂದೆ ತಾಯಿ ಹೇಳ್ಕೊಟ್ಬಿಟ್ಟಿದ್ದಾರೆ, ಹಣದಿಂದ ಹೋಗ್ಬಾರ್ದಂತೆ, ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು. ಹೇಳಿದಾರಾ? ಹೌದೌದು ಸರ್, ನಮ್ಮ ಮನೆಯಲ್ಲೇ ಹೇಳ್ತಾರೆ. ಬಟ್ ಅದರಿಂದ ಏನಾಗುತ್ತೆ? ನಮ್ಮ ಇತಿಮಿತಿನ ಸೀಮಿತಗೊಳಿಸ್ತಾ ಇದೀವಿ. ನಾವು ಹಾಸಿಗೆನ ಜಾಸ್ತಿ ದೊಡ್ಡದಾಗಿ ಹೊಲ್ಕೋಬೇಕು, ಸ್ಟ್ರೆಚ್ ಮಾಡ್ಬೇಕು. ಆ ಕೆಪಾಸಿಟಿ ಇದೆ. ಅದನ್ನ ಯಾಕೆಂದ್ರೆ ಅವ್ರು ಮಾಡಿರೋದು ಒಳ್ಳೇದಕ್ಕೆ. ಒತ್ತಡಕ್ಕೊಳಗಾಗ್ಬಿಡ್ತಾನೆ. ಯಾಕಂದ್ರೆ ಅವ್ರಿಗೂ ಗೊತ್ತು, 100ರಲ್ಲಿ ಎಲ್ಲಾರ್ಗೂ ಈ ಫೈನಾನ್ಷಿಯಲ್ ಇದನ್ನ ಒತ್ತಡ ನಿರ್ವಹಣೆ ಮಾಡೋದು ಕಷ್ಟ ಆಗುತ್ತೆ, ಈಸಿ ಅಲ್ಲ. ಮಾಡಿದ್ರೆ ಆಗುತ್ತೆ, ಆ ಛಲ ಇರ್ಬೇಕು. ಬಟ್ ಅವ್ರು ಜನರಲ್ ಆಗಿ ಹೇಳ್ಬಿಟ್ರೆ ಯಾರು ತೊಂದರೆಗೊಳಗಾಗ್ಬಾರ್ದು ಅಂತ ಹೇಳಿದ್ದಾರೆ. ಬಟ್ ಎಲ್ಲಾರು ಆತರ ಇಲ್ವಲ್ಲ. ಸಾಮರ್ಥ್ಯ ಇರೋ ವ್ಯಕ್ತಿನೂ ಹಾಗೆ ತಿಳ್ಕೊಂಡು ಹಂಗೆ ಜೀವನ ಮಾಡ್ಬಿಡ್ತಾನಲ್ಲ ಸಾಯೋ ಗಂಟ. ಬಡವನಾಗಿ ಹುಟ್ಟೋದು. ಅದಕ್ಕೆ ಹೇಳ್ತಾ ಇದ್ರು ಯಾರು, ಅಬ್ದುಲ್ ಕಲಾಂ, ಬಡವನಾಗಿ ಹುಟ್ಟೋದು ನನ್ನ ಕೈಯಲ್ಲಿಲ್ಲ, ಬಟ್ ಬಡವನಾಗಿ ಸಾಯೋದು ಮಹಾ ಅಪರಾಧ. ಇಟ್ಸ್ ಎ ಕ್ರೈಮ್. ಬಡವನ ಹುಟ್ಟೋದು ನಾನು ಯಾವ ತನಕ ಹೇಳ್ಕೊಡೋದ? ನನ್ನ ಹೊಟ್ಟೆಲಿ ಹುಟ್ಟಿಸಿ, ನನಗೆ ಶ್ರೀಮಂತ ಹೊಟ್ಟೆಲಿ ಹುಟ್ಟಿಸಿ ಕೇಳಕ್ಕಾಗಲ್ಲ. ಹುಟ್ಟಾಯ್ತು, ಬಟ್ ಹುಟ್ಟಾದ್ಮೇಲೆ ಸಾಮರ್ಥ್ಯ ಎಲ್ಲರಿಗೂ ಇರೋದ್ರಿಂದ ಬಡವನಾಗಿ ಸಾಯೋದು ಅಪರಾಧ. ಆದ್ರಿಂದ ಮನಿ ಅನ್ನೋದು ಒಂದು ಟೂಲ್, ಸಾಧನ ಅಷ್ಟೇ. ಓಕೆ, ಒಂದು ಸಾಧನ. ಈಸಿಯಾಗಿ ಗಳಿಸ್ಬೋದು.
ನಿಮಗೆ ಯಾಕೆ ಸಾಧನ ನಿಮ್ಗೆ ಅದು ಚಾಯ್ಸ್ ಕೊಡುತ್ತೆ. ಮನಿ ದುಡ್ಡಿದು ನಿಮ್ಗೆ ಆಪ್ಷನ್ಸ್ ಜಾಸ್ತಿ ಕೊಡುತ್ತೆ. ಸೊ ಆದ್ರಿಂದ ಯಾರು ಬೇಕಾದ್ರೂ ಫೈನಾನ್ಷಿಯಲ್ ಸ್ಕಿಲ್ಸ್ನ ಲರ್ನ್ ಮಾಡೋದು ಕಲ್ತ್ಕೊಂಡ್ರೆ ಅದು ಈಸ್. ಸೊ ಎಲ್ಲರೂ ಏನ್ ಹೇಳ್ಬೇಕು, ಐ ಡಿಸರ್ವ್ ಫೈನಾನ್ಷಿಯಲ್ ಫ್ರೀಡಮ್, ನನಗೆ ಆರ್ಥಿಕ ಸ್ವಾತಂತ್ರ್ಯ ನನಗೆ ಬೇಕು. ಆದ್ರಿಂದ ಓಕೆ, ಬಿಕಾಸ್ ಫೈನಾನ್ಷಿಯಲ್ ಲೈಫ್ ಅಥವಾ ಆರ್ಥಿಕ ಜೀವನ ಶುರುವಾಗದೆ ಆರ್ಥಿಕವಾಗಿ ನಾವು ಯೋಚನೆ ಮಾಡ್ತಾ ಇಲ್ಲ ಅಂದ್ರೆ ಶುರು ಎಂತ ಮೇಲೆ ನೀರ್ ಬಿಡ್ಲಿಲ್ವಾ? ಗೊತ್ತಿಲ್ಲ ಹಾಗೆ. ಮ್ಯೂಟ್ ಮಾಡ್ಕೊಂಡು ಮಾತಾಡಿ ದಯವಿಟ್ಟು. ಕ್ಲಿಯರ್? ಎನಿ ಡೌಟ್ಸ್? ಸೊ ನೋ ಡೌಟ್ ಸರ್. ಗೋಯಿಂಗ್ ಫಾರ್ವರ್ಡ್ ಮನಿ ಒಂದು ಸಾಧನ. ನೀವು ಸೇವೆ ಮಾಡಿದ್ರೆ ಅದು ರಿಟರ್ನ್ ಆಗಿ ಬರುತ್ತೆ ಮನಿ. ಮತ್ತೆ ಆ ಫೈನಾನ್ಷಿಯಲ್ ಸ್ಕಿಲ್ ನಾನು ಕಲಿತೇನೆ, ಮತ್ತೆ ದುಡ್ಡಿದೆ ನನ್ನ ಚಾಯ್ಸ್ ಅನ್ನ ನಾನು ಕಂಡುಹಿಡ್ಕೋಬಹುದು ಅಂತ ಹೇಳ್ತಾರೆ. ಈಗ ಹ್ಯಾಬಿಟ್ಸ್ ಮಾಡೋಣ. ಓಕೆ, ವಾಟ್ ವಿಲ್ ಡೂ, ಓಕೆ, ಸಿ ಫಸ್ಟ್ ನೆಟ್ವರ್ಕ್ ನ ನಾವು ಕಂಡುಹಿಡಿಬಹುದು, ಇಲ್ಲ ಬಡ್ಜೆಟ್ ನ ಮಾಡಬಹುದು. ವಾಟ್ ವಿಲ್ ಡೂ, ನೆಟ್ವರ್ಕ್ ಅಂದ್ರೆ ಗೊತ್ತಾ? ಈಗ ಎಷ್ಟು ಜನಕ್ಕೆ ತುಂಬಾ ಸಾಲ ಇದೆ, ತುಂಬಾ ಕಷ್ಟ ಇದ್ದೀನಿ ಅಂತ ಅನ್ನಿಸ್ತಾ ಇರುತ್ತೆ. ದೇ ಕ್ಯಾನ್ ಡೂ ದಿಸ್ ಎಕ್ಸರ್ಸೈಸ್. ನಮ್ಗೊಬ್ಬ ಕ್ಲೈಂಟ್ ಅದೇ ತರ ಬಂದಿದ್ರು. ಸಾರ್ ತುಂಬಾ 45 ಲಕ್ಷ ಸಾಲ, ನಾನು ಸಾಯ್ಬೇಕು ಹೋಗಿ, ನನ್ಗೆ ಆಗ್ತಾ ಇಲ್ಲ, ನಿಮ್ ಆಡ್ ನೋಡ್ದೆ, ನಿಮ್ಮ ಹತ್ರ ಕೇಳೋಣ ಅಂತ ಬಂದೆ. ಏನು ಈ ತರ ಬಿಸ್ನೆಸ್ ಮಾಡ್ತಾ ಇದ್ದೀನಿ ನಾನು, ಎಲ್ಲ ಕಡೆ ಸಾಲ. ಹೌದಾ, ಎಷ್ಟು ಸಾಲ? 35 ಕೈ ಸಾಲನೂ ಬಿಟ್ಟಿಲ್ಲ, ಬ್ಯಾಂಕ್ ಸಾಲನೂ ಬಿಟ್ಟಿಲ್ಲ, ಯಾವ ಸಾಲನೂ ಬಿಟ್ಟಿಲ್ಲ, ಉಳಿಸೇ ಇಲ್ಲ. ಯಾವ 14 ಬ್ಯಾಂಕ್ಗಳಲ್ಲಿ ಸಾಲ. ಜನರ ಹತ್ರ ನನ್ನ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದೀನಿ, ನೈಟ್ ಮನೆಗೆ ಲೇಟಾಗಿ ಹೋಗ್ತೀನಿ, ಮರ್ಯಾದೆ ಹೋಗ್ತಾ ಇದೆ, ನಾನೀಗ ಆತ್ಮಹತ್ಯೆ ಮಾಡ್ಕೊತೀನಿ. ಏನಾಯ್ತು ಸರ್? ಓಕೆ, ಕಮ ನೆಟ್ವರ್ಕ್ ನೋಡೋಣ ಬಾ. ಅದನ್ನ ನಾವು ಇದು ಮಾಡ್ತೀವಿ. ನೆಟ್ವರ್ಕ್ ಅಂದ್ರೆ ಅಸೆಟ್ ಎಷ್ಟಿದೆ ನನ್ನ ಹತ್ರ, ಆಸ್ತಿ, ಚರಾಸ್ತಿ. ಓಕೆ, ಫಾರ್ ಎಕ್ಸಾಂಪಲ್ ಐ ಆಮ್ ಗೋಯಿಂಗ್ ಟು ಶೇರ್ ಮೈ ಸ್ಕ್ರೀನ್. ಚರಾಸ್ತಿ, ಸ್ಥಿರಾಸ್ತಿ. ಓಕೆ, ಹೌ ಮಚ್ ಟೈಮ್ ವಿ ಹ್ಯಾವ್? 9:30 ಆಗೋಗಿದೆ. ನೆಟ್ ವರ್ತ್ ವಿಲ್ ಹ್ಯಾವ್ ಇಟ್ ಇನ್ ದ ಎಂಡ್. ವಿಲ್ ಹ್ಯಾವ್ ಬಜೆಟ್. ಇಸ್ ದಟ್ ಓಕೆ? ಬಜೆಟ್ ಮಾಡ್ಕೊಳ್ಳೋಣ. ಓಕೆ, ಯಾ, ಅದು ಕ್ವಿಕ್ ಆಗಿ ಹೇಳ್ಬಿಡ್ತೀನಿ. ಅಸೆಟ್ನೆಲ್ಲ ಬರ್ಸ್ಬಿಟ್ಟು ಅವ್ರ ಹತ್ರ ಇರೋದನ್ನ, ಏನೇನಿದೆ ಮೌಲ್ಯ, ಮನೆ ಇದೆಯಾ, ಭೂಮಿ ಇದೆಯಾ, ಗಾಡಿ ಇದೆಯಾ, ಸೆಕೆಂಡ್ ಹ್ಯಾಂಡ್, ಇದು ಡೆಪ್ರಿಷಿಯೇಟೆಡ್ ವ್ಯಾಲ್ಯೂ ಏನು, ಲೋನ್ ಆಗಿರೋ ವ್ಯಾಲ್ಯೂ ಏನು, ಏನು ಒಡವೆ ಎಷ್ಟಿದೆ, ಪ್ರತಿಯೊಂದು ಆಸ್ತಿದು ಮೌಲ್ಯಗಳನ್ನ ಅವರು ಬರೆದಿದ್ದಾರೆ. ಪಾತ್ರೆ ಪಗಡನ್ನು ಬಿಟ್ಟಿಲ್ಲ. ಆಮೇಲೆ ಲೈಬಿಲಿಟೀಸ್ನ ಬರೀತೀವಿ. ಲೈಬಿಲಿಟೀಸ್ ಅಂದ್ರೆ ಅಸೆಟ್ ಅಂದ್ರೆ ಎಲ್ಲ, ಬ್ಯಾಂಕಲ್ಲಿ ನನ್ನ ಸೇವಿಂಗ್ಸ್ ಎಷ್ಟಿರುತ್ತೆ, ಕ್ಯಾಶ್ ಎಷ್ಟಿದೆ, ಗೋಲ್ಡ್ ಎಷ್ಟಿದೆ, ಫಿಕ್ಸೆಡ್ ಡೆಪಾಸಿಟ್ ಎಷ್ಟಿದೆ, ಮ್ಯೂಚುವಲ್ ಫಂಡ್ ಅಲ್ಲಿ ಎಷ್ಟು ಹಾಕಿದ್ದೀನಿ, EPF ಅಲ್ಲಿ ಎಷ್ಟಿದೆ, ಪ್ರಾಪರ್ಟಿದು ವ್ಯಾಲ್ಯೂ ಏನು, ವೆಹಿಕಲ್ದು ವ್ಯಾಲ್ಯೂ ಏನು ಅಲ್ವಾ, ಬಿಸ್ನೆಸ್ ಮಾಡಿದ್ರೆ ಅದ್ರ ವ್ಯಾಲ್ಯೂ ಏನು, ಎಲ್ಲವನ್ನೂ ಒಂದ್ ಕಡೆ ಹಾಕ್ತೀವಿ. ಲಯಬಿಲಿಟೀಸ್ ಅಂದ್ರೆ ಹೋಮ್ ಲೋನ್ ಏನು, ಪರ್ಸನಲ್ ಲೋನ್ ಎಷ್ಟು, ಇವಾಗ ಅವ್ರದ್ದು ಎಷ್ಟು ಲೋನ್ಗಳು ಮಾಡಿದ್ರು ಎಷ್ಟು ಇದ್ರೆ ಅದಕ್ಕೆ ಇಂಟ್ರೆಸ್ಟ್ ಎಷ್ಟು, ಯಾ, ಆಮೇಲೆ ಕ್ರೆಡಿಟ್ ಕಾರ್ಡ್ ಏನಾದ್ರು ಔಟ್ಸ್ಟ್ಯಾಂಡಿಂಗ್ ಇದೆ ಅದೆಷ್ಟು, ಸಾಲ ಮಾಡಿದ್ರೆ ಅದೆಲ್ಲ ಏನು, ಅವೆಲ್ಲ ಬಂದು ಲಯಬಿಲಿಟೀಸ್. ನಾವು ಕಟ್ಟಬೇಕು, ಕೊಡಬೇಕು. ಓಕೆ, ಸೊ ಅವಾಗ ನೆಟ್ವರ್ತ್ ಇಸ್ ಈಕ್ವಲ್ ಟು ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್. ಅದನ್ನ ಮಾಡಿಸಿದ್ವಿ. ಅರ್ಥ ಆಯ್ತಾ? ಇದನ್ನ ನೀವು ಆಮೇಲೆ ಮಾಡ್ಕೊಳ್ಳಿ. ಎಷ್ಟೆಷ್ಟಿದೆ ಪ್ರತಿಯೊಂದಕ್ಕೂ ಬರಿಬಹುದು ಅಸೆಟ್ ವ್ಯಾಲ್ಯೂಗಳನ್ನ. ನಿಮ್ಮ ವೆಹಿಕಲ್ ಇರ್ಬೋದು, ಈ ಪೀಠೋಪಕರಣಗಳು ಬರೀಬಹುದು, ಅದೇನು ಸಮಸ್ಯೆ ಇಲ್ಲ. ದೊಡ್ಡ ವ್ಯಾಲ್ಯೂ ಇದೆ ಬರೀರಿ, ನಾನು ಬಿಟ್ಟಾಕಿ ಅಸೆಟ್ಸ್ ಎಲ್ಲ ಬರೀರಿ. ಬ್ಯಾಂಕ್ ಬ್ಯಾಲೆನ್ಸ್ ಇಂದ ಸೇವಿಂಗ್ಸ್ ಎಲ್ಲ, ಪ್ರತಿಯೊಂದು ಒಡವೆ ಇದ್ರೆ ಒಡವೆ ಇದು ಬರೆದು, ಸಾಲಗಳು, ಮತ್ತೆ ವಾಟ್ ಇಸ್ ದಟ್ ಯು ಕಾಲ್ಡ್ ಕ್ರೆಡಿಟ್ ಕಾರ್ಡ್, ಇದು ಸಾಲಗಳು, ಕೈ ಸಾಲಗಳು, ಅವನ್ನೆಲ್ಲಾನು ನೀವು ಮೈನಸ್ ಮಾಡಬಹುದು. ಓಕೆ, ಆವಾಗ ನಿಮಗೆ ಅಸೆಟ್ ಸಿಗುತ್ತೆ. ಅದನ್ನು ಮಾಡಿದಾಗ ಆ ವ್ಯಕ್ತಿಗೆ ಮ್ಯೂಸಿಕ್, ಸರ್ ನನ್ನ ಹತ್ರ ಇಷ್ಟು ದುಡ್ಡು ಇದೆಯಾ? ಎಸ್, ಯು ಹ್ಯಾವ್ 40 lakhs ಸರ್ಪ್ಲಸ್.
ವಾಸ್ ಲೈಕ್, ಹೌದಾ ನನ್ನ ಹತ್ರ ಇಷ್ಟು ದುಡ್ಡು ಇದೆಯಾ? ಇಮಿಡಿಯೇಟ್ಲಿ ಚೇಂಜ್ ದಿಸ್ ಮೈಂಡ್ ಆಫ್ ಗೋಯಿಂಗ್ ಟು ಗೆಟ್ ಕಿಲ್ಡ್ ಬೈ ಹಿಮ್ಸೆಲ್ಫ್. ದಟ್ ಈಸ್ ಅವೇರ್ನೆಸ್. ಅರ್ಥ ಆಗ್ತಾ ಇದೆಯಾ? ಆಕ್ಚುಲಿ ಇದನ್ನ ಮಾಡಿದಾಗ ನಮಗೂ ಗೊತ್ತಾಗುತ್ತೆ ಎಷ್ಟಿದೆ ನೆಟ್ ವರ್ತ್ ಅಂತ. ಮೈನಸ್ ಇದೆಯಾ ಪ್ಲಸ್ ಇದೆ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಈಗ ನಾವೇನ್ ಮಾಡ್ತೀವಿ, ಬಜೆಟಿಂಗ್ ಮಾಡ್ತೀವಿ. ಇಸ್ ದಟ್ ಫೈನ್? ಯಾ ಯಾ ಓಕೆ. ಸೊ ಐ ಆಮ್ ಗೋಟ್ ವಾಟ್ ಐ ಡೂ, ದೆರ್ ಆರ್ ಮಲ್ಟಿಪಲ್ ಅಪ್ಲಿಕೇಶನ್. ನಿಮಗೆ ಮನಿ ಬಜೆಟ್ ಮಾಡಲಿಕ್ಕೆ ಆ್ಯಪ್ ಸಿಗುತ್ತೆ. ಆ್ಯಪ್ನ ನೀವು ಬಳಸ್ಕೋಬಹುದು. ನಾನು ಯೂಶಲಿ ಐ ವಿಲ್ ವಾಟ್ ಐ ಡೂ, ಐ ಹ್ಯಾವ್ ಎ ಎಕ್ಸೆಲ್. ಎಕ್ಸೆಲ್ನ ನಾವು ಬಳಸ್ಕೋತೀವಿ. ಫಾರ್ ಎಕ್ಸಾಂಪಲ್, ಇಟ್ ಶುಡ್ ಬಿ ಸಮಥಿಂಗ್ ಲೈಕ್ ದಿಸ್. I'm going to share my screen. ಕಾಣಿಸ್ತಾ ಇದೆಯಾ? ಹಾ ಸರ್. ಫಾರ್ ಎಕ್ಸಾಂಪಲ್, ವಿ ಹ್ಯಾವ್ ದಿ ಎಕ್ಸ್ಪೆಂಡಿಚರ್. ಮತ್ತೆ ಇಷ್ಟು ಎಕ್ಸ್ಪೆಂಡಿಚರ್ ಇರುತ್ತೆ ಅಂತ ಇಟ್ಕೊಳ್ಳೋಣ. ಏನೇನಿರುತ್ತೆ ಮೇಜರ್ ಎಕ್ಸ್ಪೆಂಡಿಚರ್ ಒಂದ್ ಕಡೆ ಬರ್ಕೋಬೇಕು ನಾವು. ಸಿ, ಇಫ್ ಯು ಹ್ಯಾವ್ ಅಪ್ಲಿಕೇಶನ್ ಆ್ಯಪ್ ಅಲ್ಲಿ ಮಾಡಿ, ನಾಲೆಜ್ಗೋಸ್ಕರ ನಾವು ಇಲ್ಲಿ ಮಾಡ್ತೀವಿ. ಯು ಯೂಸ್ ಆ್ಯಪ್ ಅಂಡ್ ಡೂ ಇಟ್. ಓಕೆ, ಫಸ್ಟ್ ಏನ್ ಮಾಡ್ತೀವಿ, ಮೇಜರ್ ಎಕ್ಸ್ಪೆಂಡಿಚರ್. ಫಸ್ಟ್ ಇನ್ಕಮ್ನ ನೀವು ಒಂದ್ ಕಡೆ ಹಾಕೋಬಹುದು. ಇನ್ಕಮ್ ಏನೇನ್ ಬರುತ್ತೆ ಕಾಣಿಸ್ತಾ ಇದೆಯಲ್ಲ? ಯು ಆರ್ ಏಬಲ್ ಟು ಸೀ ಮೈ ಸ್ಕ್ರೀನ್? ಹಾ ಸರ್ ಕಾಣಿಸ್ತು. ಇನ್ಕಮ್, ಸ್ಯಾಲರಿ ಇರ್ಬೋದಾ? ಒಂದು ಸ್ಯಾಲರಿಯಿಂದ ಇನ್ಕಮ್ ಇರ್ಬೋದು, ಇಲ್ಲ ಬಿಸ್ನೆಸ್ ಇಂದ ಇರ್ಬೋದು, ಇಲ್ಲ ಇಂಟ್ರೆಸ್ಟ್ ಇಂದ ಬರ್ಬೋದು. ನಿಮ್ಗೇನಾದ್ರು ಮಲ್ಟಿಪಲ್ ಇನ್ಕಮ್ಸ್ನ ಬರೀಬೇಕು. ಫಾರ್ ಎಕ್ಸಾಂಪಲ್, ಐ ಸೇ ಸ್ಯಾಲ್ರಿ ನನಗೊಂದು 30,000 ಅಂತ ಇಟ್ಕೊಳ್ಳೋಣ. ಬಿಸ್ನೆಸ್ ಇಂದ ಒಂದು 5,000 ಬರುತ್ತೆ ಅಂತ ಇಟ್ಕೊಳ್ಳೋಣ. ಸುಮ್ಮನೆ ಇಂಟ್ರೆಸ್ಟ್ ಆಳು ಮೂಳೆಲ್ಲ ಸೇರಿ ಒಂದು 500 ರೂಪಾಯಿ ಬರುತ್ತೆ ಅಂತ ಇಟ್ಕೊಳ್ಳೋಣ. ಜಸ್ಟ್ ಇದಕ್ಕಷ್ಟೇ. ಓಕೆ, ನನ್ನ ಟೋಟಲ್ ಇನ್ಕಮ್ ಅಂತ ಹಿಂಗೆ ಇಟ್ಕೊಳ್ಳೋಣ ಎಕ್ಸಾಂಪಲ್ಗೆ. ಇದು ವೇರಿ ಆಗುತ್ತೆ ಪ್ರತಿಯೊಬ್ಬರಿಗೂ. ಟೋಟಲ್ ಇನ್ಕಮ್ ಇಷ್ಟಿದೆ. ಅಥವಾ ನಿಮ್ದು ಭೂಮಿ ಇದ್ರೆ ಭೂಮಿಯಿಂದ ಬೆಳೆಯಿಂದ ಅದೆಲ್ಲ ಬರಿಬೇಕಾಗುತ್ತೆ. ಬಿಸ್ನೆಸ್ ರೆಂಟ್ ಕೊಟ್ಟಿದ್ರೆ ಯಾರಿಗಾದ್ರು, ನೀವು ಬಾಡಿಗೆ ಕೊಟ್ಟಿದ್ರೆ ಅದನ್ನು ಬರಿಬಹುದು. ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್, ಶೇರ್ಸ್ ಇಂದ ಇಂಟ್ರೆಸ್ಟ್ ಬರೋದು, ಅದನ್ನು ಬರಿಬಹುದು. ಅಥವಾ ಏನಂತಾರೆ, ಬಿಸ್ನೆಸ್ ಮಾಡ್ತಾ ಇದ್ರೆ ಅದರಿಂದ ಇನ್ಕಮ್ ಬರುತ್ತೆ, ಅದನ್ನು ಬರಿಬಹುದು. ಸದ್ಯಕ್ಕೆ ಸರಳವಾಗಿ ನಾವು ಸ್ಯಾಲ್ರಿ ಮಾತ್ರ ಡಿಪೆಂಡ್ ಆಗಿದ್ದೀವಿ ಅಂತ ತಿಳ್ಕೊಂಡು ಇದನ್ನ ಮಾಡ. ಫಸ್ಟ್ ನಮ್ ಖರ್ಚು ಏನಿರುತ್ತೆ ಅದನ್ನ ಇದು ಇನ್ಕಮ್ ಹಾಕೊಂಡ್ಬಿಟ್ವಿ. ಇನ್ಕಮ್ ಒಂದ್ ಕಡೆ ಹಾಕೊಂತೀವಿ, ಇನ್ನೊಂದ್ ಕಡೆ ಏನ್ ಮಾಡ್ತೀವಿ, ಖರ್ಚು ಹಾಕೋತೀವಿ. ಖರ್ಚು, ಮೇಜರ್ ಖರ್ಚೇನು? ರೆಂಟ್. ಹೌದಾ? ಹೌದಲ್ಲ? ರೆಂಟ್. ಎಸ್ ಸರ್. ಹಾ. ಸೊ ರೆಂಟ್ಗೆ ಎಷ್ಟು ಕಳಿಸ್ತೀರಾ? ಫಾರ್ ಎಕ್ಸಾಂಪಲ್ ಹೇಳಿ, ನೀವು 30,000 ಇನ್ಕಮ್ ಇದ್ರೆ ನಮ್ಗೆ ಎಷ್ಟು ರೆಂಟ್ ಕೊಡ್ಬೋದು? 10, 12. 12,000 ಇಟ್ಕೊಳ್ಳೋಣ. ಅದೇ ಮೇಜರ್. ತಿರ್ಗಾ ನೀವು ಇಫ್ ಯು ಹ್ಯಾವ್ ನೆಕ್ಸ್ಟ್ ಏನಿರುತ್ತೆ? ನೆಕ್ಸ್ಟ್ ಮೇಜರ್ ಹೇಳಿ, ಏನಿರುತ್ತೆ? ಗ್ರೋಸರಿನಾ? ಎಲೆಕ್ಟ್ರಿಸಿಟಿ, ಗ್ರಾಸರಿ, ಹಾ, ಗ್ಯಾಸ್. ಗ್ರೋಸರಿ. ಎಕ್ಸಾಕ್ಟ್ಲಿ. ಇದು ಪೇರೆಂಟ್ಸ್ ಅಂತಿದೆ, ದಟ್ಸ್ ಫೈನ್. ಎಲ್ಲ ಎಕ್ಸ್ಪೆಂಡಿಚರ್ ಇಲ್ಲಿ ಹಾಕೋಬೇಕು. ಇನ್ಶೂರೆನ್ಸ್ ಏನಾದ್ರು ನಿಮ್ದಿದ್ರೆ ಅದಕ್ಕೊಂದು, ಹೌದು ಇನ್ಶೂರೆನ್ಸ್ ವರ್ಷಕ್ಕೆ 3,000 ನಾನು ಕಟ್ತೀನಿ, ತಿಂಗಳಿಗೆ ಅಂದ್ರೆ 200 ರೂಪಾಯಿ. ಯಾ, ಫಾರ್ ಎಕ್ಸಾಂಪಲ್. ಗ್ಯಾಸ್ ಎಷ್ಟು? 750, 800? 900, 800 900. change. ಯಾ. ಎಲೆಕ್ಟ್ರಿಸಿಟಿ ಬಿಲ್ಲು ಒಂದು 500 ರೂಪಾಯಿ. ಮಿಲ್ಕ್ ಹಾ. ಒಂದು 400 ರೂಪಾಯಿ. ವೆಜಿಟೇಬಲ್ಸ್ ಎಷ್ಟಾಗತ್ತೆ? ಒಂದು Approx 2000 per week. 2,000 500. ಇರ್ಬೋದು. ಫ್ರೂಟ್ಸ್ ಒಂದು ಹಾ. 1,000 ಇರ್ಬೋದು. ಯಾ, ಅಂಡ್ Yeah. ಗ್ರೋಸರಿ ನಾವು ಇಲ್ಲಿ ಹಾಕಿರ್ಲಿಲ್ಲ, ಇಲ್ಲಿ ಹಾಕೋಣ. ಈಗ ಒಂದು 5,000 ಇರ್ಬೋದು. ಯಾ, Yeah. ನಿಮ್ಗೆ Mobile. ಮೇಡ್ ಏನೋ ಇದ್ರೆ, ಪೇಪರ್ ಏನಾರು ಹಾಕಿಸ್ತಾ ಇದ್ರೆ, ಕೇಬಲ್ ಇದ್ರೆ 200 ರುಪೀಸ್. ಮೊಬೈಲ್ಗೆ ಒಂದು ಎಷ್ಟು? 450ನಾ? 400. ಹಾ, depends sir. 400 max. 300. 400. ಯಾ, ಆಮೇಲೆ ಬ್ರಾಡ್ಬ್ಯಾಂಡ್ ವೈಫೈ ಇದ್ರೆ 900. ಇರೋದನ್ನ ಬಿಟ್ಟು. ಹ್ಮ್. ಹಾ, 900. ಕಂಪ್ನಿ ಕೊಡ್ತಾರ ಇದ್ರೆ ಬೇಡ. ಕಂಪ್ನಿ ಕೊಟ್ರೆ ನೀ ಇಲ್ಲೂ ಇನ್ಕಮ್ ತೋರಿಸಿ, ಇಲ್ಲೂ ತೋರಿಸಿ. ಇಲ್ಲ ಅಂದ್ರೆ ಬೇಡ. ಓಕೆ, ಇಲ್ಲ. ಇಲ್ಲೂ That's our ತೋರಿಸಿ.
ಆಮೇಲೆ ಕನ್ವೆನ್ಸ್, ನೀವು ಓಡಾಡ್ತೀರಾ ಗಾಡಿ, ಬಸ್ಸು, ಪೆಟ್ರೋಲು, ಬಸ್ಸಲ್ಲಿ ಹೋದ್ರೆ ಬಸ್ ಚಾರ್ಜು, ಮೆಟ್ರೋ ಆದ್ರೆ ಮೆಟ್ರೋ ಚಾರ್ಜು ಏನೋ ಇರುತ್ತಲ್ವಾ? ಹ್ಮ್ ಯಾ ಅದ್ರದ್ದು ಎಷ್ಟು ತಿಂಗಳಿಗೆ 1-2 ಸಾವಿರನಾ ಆಗತ್ತಾ? ಸುಮ್ಮನೆ ಮೆಡಿಕಲ್, ಇವಾಗ ನೋಡಿ, ಮೆಡಿಕಲ್ ಎಮರ್ಜೆನ್ಸಿ ಎಷ್ಟು ಬರುತ್ತೆ ಒಂದ್ ತಿಂಗಳಿಗೆ? ಬರಲ್ಲ ಸ್ನೇಹಿತರೆ, ಬಟ್ ಹಾಕೋಬೇಕು. ಯಾಕಂದ್ರೆ ನಾವು 12 ಮಾಡಿದಾಗ ವರ್ಷಕ್ಕೆ ಒಂದು ಬಜೆಟ್ ಕ್ರಿಯೇಟ್ ಆಗುತ್ತೆ. ಆವಾಗ ನಾಳೆ ದಿನ ಅಲ್ಲಿ ಸೈಡ್ಗೆ ಎತ್ತಿಡ್ತಾ ಇದ್ದಾಗ ನಾವು ಅದ್ರಲ್ಲಿ ಖರ್ಚು ಮಾಡ್ತೀವಿ. ಸೊ ಇದ್ರ ಮೇಲೆ ಬರ್ಡನ್ ಬಿಡಲ್ಲ. ಸೊ ಮೆಡಿಕಲ್ನ ನೀವು ಇದರಲ್ಲಿ ಹಾಕೋಬೇಕು. ಫಾರ್ ಎಕ್ಸಾಂಪಲ್, ವರ್ಷಕ್ಕೆ ಏನೇನಿರುತ್ತೆ ನಮಗೆ? ಅಪ್ರಾಕ್ಸಿಮೇಟ್ಲಿ ಒಂದು ಕಾಯಿಲೆ, ಜ್ವರನೋ ಮತ್ತೊಂದೇನೋ ಬರುತ್ತೆ, ಮ್ಯಾಕ್ಸಿಮಮ್ ಅಡ್ಮಿಟ್ ಆಗಿದ್ರೆ 1-2 ದಿನ ಇರ್ಬೋದು. ಕೆಲವರಿಗೆ ಕಚೇರಿಗಳಿಂದ ಕಾರ್ಪೊರೇಟ್ ಇನ್ಶೂರೆನ್ಸ್ ಇರುತ್ತೆ, ದಟ್ಸ್ ಪರ್ಫೆಕ್ಟ್ಲಿ ಫೈನ್. ಅಪಾರ್ಟ್ ಫ್ರಮ್ ದಟ್, ಸಣ್ಣ ಪುಟ್ಟದು ಕ್ಲಿನಿಕ್ಗೆ ಹೋಗೋದು ಅದೆಲ್ಲ ಇರುತ್ತೆ ಅಲ್ವಾ? ಅದಕ್ಕೆ ಒಂದು 500 ಅಂತ ಸುಮ್ಮನೆ ಇಟ್ಕೊಂಡಿರೋಣ. ನೆಕ್ಸ್ಟ್, ನಿಮ್ಮ ಮಕ್ಳಿಗೆ ಏನಾದ್ರು ಪಾಕೆಟ್ ಮನಿ ಕೊಡ್ತಾ ಇದ್ದೀರಾ? ಮಕ್ಳಿದ್ರೆ ಹಾಕಿ. ಟೆಲಿಫೋನ್ ಇದ್ರೆ ಅದು ಆಯ್ತು, ಎಲೆಕ್ಟ್ರಿಸಿಟಿ ಆಯ್ತು. ದೆನ್ ಯಾ ಇದು ಚೀಟಿ ಬಂದು ಇನ್ವೆಸ್ಟ್ಮೆಂಟ್, ಇಟ್ ಇಸ್ ನಾಟ್ ಅನ್ ಎಕ್ಸ್ಪೆಂಡಿಚರ್. ಆಮೇಲೆ ಲೋನ್ಗಳು, ಲೋನ್ ಏನ ಕಟ್ತಾ ಇದ್ದೀರಾ? ಯಾ ಅವೆಲ್ಲ ಲೋನ್ ಅಂದ್ರೆ ತಗೊಂಡ್ಬಿಟ್ಟಿರ್ತೀರಾ, ಲೋನ್ ಕಟ್ಟಬೇಕು. ಹೋಮ್ ಲೋನು, ಆ ಲೋನು, ಅಥವಾ ನಿಮ್ಗೆ ಎಜುಕೇಶನ್, ನಿಮ್ ಸೆಲ್ಫ್ ಎಜುಕೇಶನ್ ಖರ್ಚು ಮಾಡ್ತಾ ಇದ್ದೀರಾ ದಿನಕ್ಕೆ, ತಿಂಗಳಿಗೆ ಒಂದು 500 ರೂಪಾಯಿ, ಇಲ್ಲ 500 ರೂಪಾಯಿ ನಾನು ನನ್ನ ಇದಕ್ಕೆ ತಿಂಗಳಿಗೆ ಖರ್ಚು ಮಾಡ್ತಾ ಇದ್ದೀನಿ, ವರ್ಷಕ್ಕೆ 5,000 ಅಂದ್ರೆ ಈ ತರ ಅಂತ ಅನ್ಕೊಳ್ತೀರಾ. ಅದು ಒಂದು ಸ್ಕಿಲ್ ಡೆವಲಪ್ಮೆಂಟ್ ಇರ್ಬೋದು. ಜಸ್ಟ್ ಎಕ್ಸಾಂಪಲ್ಸ್ ಅಷ್ಟೇ, ಇದು ಏನ್ ಬೇಕಾದ್ರೆ ಇರ್ಬೋದು. ಗಾಡಿ ವೆಹಿಕಲ್ದು ಮೇಂಟೆನೆನ್ಸ್, ಹೌದಾ, ಅದು ವರ್ಷಕ್ಕೊಂದ್ಸರಿ ಮಾಡೋದು. ಬಟ್ ಸ್ಟಿಲ್ ನಾವು ತಿಂಗ್ಳಿಗೆ ತಗೋತೀವಿ. ವರ್ಷಕ್ಕೆ ಏನಾದ್ರು 2,000 ಆದ್ರೆ ತಿಂಗ್ಳಿಗೆ ಡಿವೈಡ್ ಮಾಡಿಬಿಟ್ಟು ಒಂದು 180 ರೂಪಾಯೋ 200 ರೂಪಾಯೋ ಹಾಕೋಬೇಕಾಗುತ್ತೆ. ಫ್ಯೂಯಲ್ದು ನಾವು ಆಲ್ರೆಡಿ ಒಂದು ಕವರ್ ಮಾಡಿದ್ದೀವಿ. ಮತ್ತೆ ನೋಡಿ, ಕ್ಲಾತ್, ಬಟ್ಟೆಗೂ ಇಲ್ಲೇ ಹಾಕ್ಬೇಕು. ಎಷ್ಟು ತಗೋಬೇಕು ಅಂತ ಬಜೆಟ್ ಇರ್ಬೇಕು ಬಟ್ಟೆಗೆ. ಬಟ್ಟೆಗೆ ಎಷ್ಟು, ನಮ್ಗೆ ಎಷ್ಟು ಜೊತೆ ತಗೋತೀವಿ, ಹುಟ್ಟಿದ ಹಬ್ಬಕ್ಕೆಲ್ಲ ಸೇರಿ ಇಲ್ಲಿ ಬಜೆಟ್ ಹಾಕ್ಬೇಕು. ಆ ಬಟ್ಟೆ ನಾವು ಆ ಬಜೆಟ್ ಅಲ್ಲೇ ತಗೋಬೇಕು. ಸೊ ಹಾಗಾಗಿ ತಿಂಗಳಿಗೆ ಎಷ್ಟು ಬಜೆಟ್ ಅಪ್ರಾಕ್ಸಿಮೇಟ್ಲಿ? ಸುಧಾ ಏನ್ ಹೇಳ್ತೀರಾ? 1000. 1000 ವರ್ಷಕ್ಕೆ 12,000. ಹಾ ಆಮೇಲೆ ಯು ಕ್ಯಾನ್ ಆಲ್ಸೋ ಹ್ಯಾವ್, ಇವಾಗ ಹಬ್ಬ ಹರಿದಿನಗಳಿಗೆ ಬಂತು, ಫೆಸ್ಟಿವಿಟೀಸ್ ಅಲ್ವಾ? ಅವಾಗ ಖರ್ಚಿರುತ್ತೆ ಮನೇಲಿ, ಸಾಮಾನಂತೆ, ಅಡಿಗೆ ಅಂತೆ ಅದೆಲ್ಲ ಮಾಡ್ತಾರಲ್ಲ, ಅದಕ್ಕೆ ಹಾಕೋಬಹುದು. ಎಷ್ಟು? ಪ್ರತಿ ತಿಂಗಳು ಹಬ್ಬ ಇರಲ್ಲ, ಬಟ್ ಸ್ನೇಹಿತರೆ ಇದು ಒಂದು ಮೊತ್ತ ಅಂತ ನಾವು ಎತ್ತಿಡೋದ್ರಿಂದ, ಅದರಲ್ಲೇ ನಾವು ಖರ್ಚು ಮಾಡೋದ್ರಿಂದ ತಿಂಗಳಿಗೆ ಇಟ್ಕೊಂಡ್ರೇನೆ ಅದು ವರ್ಷಕ್ಕೆ ನಾವು ಮಾಡೋಕ್ಕಾಗೋದು. ಆಮೇಲೆ ಇನ್ನೇನಿರುತ್ತೆ ಆ ಬೇರೆ? ಟ್ರಿಪ್. ಸೊ ಸ್ನ್ಯಾಕ್ಸ್ ಕೂಡ ಹಾಕ್ಬೇಕಾಗತ್ತೆ. ಸ್ನ್ಯಾಕ್ಸ್ ಯಾಕೆ ಆಗ್ಬೇಕು? ಏನೋ ತಿಂತಾ ಇರ್ತೀವಿ ಹೊರಗಡೆ ಅಲ್ವಾ? ಸ್ನ್ಯಾಕ್ಸು ಅಥವಾ ಔಟಿಂಗು. ನೀವು ಹೇಳಿ ಟ್ರಿಪ್ಪು, ಎಸ್ ಟ್ರಿಪ್ ಹೇಳಿದ್ರು, ಕರೆಕ್ಟ್. ಟ್ರಿಪ್ಗೆ ಹೋಗ್ತಾ ಇದ್ದೀವಿ, ಟೂರು ಟ್ರಿಪ್ಗೆ ಎಷ್ಟು? ಒಂದು ವರ್ಷಕ್ಕೆ 1-2 ಸರಿ ಹೋಗ್ತೀವಿ, ಬಟ್ ತಿಂಗಳು ತಿಂಗಳು ಎತ್ತಿಡ್ಬೇಕು ಒಂದು 500. ಅಥವಾ ಸ್ನ್ಯಾಕ್ಸ್ಗೆ ತಿಂಗಳಿಗೆ ಒಂದು 200 ರೂಪಾಯಿ ಖರ್ಚು ಮಾಡ್ತೀನಿ. ಅಥವಾ ಔಟಿಂಗು, ಸುಮ್ಮನೆ ಇಲ್ಲೇ ಹೊರಗಡೆ ಹೋಗ್ತಿದ್ದೀವಿ, ಹಾ ಅದಕ್ಕೊಂದು ಏನೋ ಒಂದು 300. ಬರ್ತ್ಡೇ ಪಾರ್ಟಿ ಸೆಲೆಬ್ರೇಟ್ ಮಾಡ್ಬೇಕಲ್ಲ ನಮ್ಮ ಮನೆಯವ್ರದ್ದು, ನಮ್ದು, ಅದಕ್ಕೆ ಬಜೆಟ್ ಎತ್ತಿಡ್ಬೇಕು. ಎಕ್ಸಾಂಪಲ್, ಫ್ರೆಂಡ್ಸು, ಬೇರೆಯವ್ರ ಬರ್ತ್ಡೇ ಪಾರ್ಟಿ, ಅದಕ್ಕೆ ನಾನು ಸೆರೆಮನಿಯನ್ಸ್ ಅಂತ. ಸೆರೆಮನೀಸ್ ಏನಾದ್ರು ಇರ್ಬೋದು, ಮದುವೆ ಬರುತ್ತೆ, ಗಿಫ್ಟ್ ಕೊಡ್ಬೇಕು, ಕೊಡ್ಬೇಕಾ? ಫ್ರೆಂಡ್ಸ್ ಪಾರ್ಟಿ ಅವ್ರ ಗಿಫ್ಟ್ ಕೊಡ್ಬೇಕು. ಹಾ ಕೂಡ ಎತ್ತಿಡ್ಬೇಕು. ನೇಮಿಂಗ್ ಸೆರೆಮನಿ. ವಾಟ್ ಎವರ್ ಸೆರೆಮನೀಸ್ ಅಂತ ಬಜೆಟ್ ಎತ್ತಿಡ್ಬೇಕು. ಎಷ್ಟೋ ಬಂದ್ಬಿಡುತ್ತೆ ಅದು. ನಾವು ಯೂಶಲಿ ನಮ್ ದುಡ್ಡು ಎತ್ತಿ ಕಟ್ಬಿಟ್ಟು ಖರ್ಚು ಮಾಡ್ಬಿಡ್ತೀವಿ, ಅವತ್ತು ಎಕ್ಸ್ಪೆಕ್ಟೇ ಮಾಡಿರಲ್ಲ. ಬಟ್ ನಮ್ಮ ಬಜೆಟ್ ಇದ್ರೆ ಈಸಿ, ಅಲ್ಲೇನೆ ಕೆಡ್ಸ್ಕೊಳಂಗಿಲ್ಲ. ಮತ್ತೆ ಇನ್ನೇನು ಮೈನ್ ಮಿಸ್ಲೇನಿಯಸ್ ಅಂತ ಒಂದು ಎಕ್ಸ್ಟ್ರಾ ಇಟ್ಕೊಂಡಿರ್ಬೇಕು. ಏನೋ ಒಂದು ಗೊತ್ತಿಲ್ಲ, ಅದು ನಾನು ಇನ್ನ ಲೆಕ್ಕ ಮಾಡಿಲ್ಲ, ಬಟ್ ಏನೋ ಒಂದು ಬರುತ್ತೆ ಮಿಸ್ಲೇನಿಯಸ್, ಅದು ಒಂದು ಖರ್ಚು. ಅರ್ಥ ಆಯ್ತು?
Yes, ಬೇರೆ sir. ಏನಾದ್ರು ಬಿಟ್ಟಿದೀವಾ? ಬೇರೆ ಏನಾದ್ರು ಬಿಟ್ಟಿದೀವಾ? ಎಕ್ಸಾಂಪಲ್ ಇದು, ನೀವು ಅದನ್ನ ಮಾಡ್ಕೊಳ್ಳಿ. ನಿಮ್ಗೆ ನಿಮ್ದೇನ್ ಖರ್ಚಿರುತ್ತೆ ಅಂತ ಮ್ಯಾಕ್ಸಿಮಮ್ ಎಲ್ಲ ಕವರ್ ಮಾಡಿದೀವಿ ಸರ್. ನಾವು ಒಂದು Yes. ಮನೆಗೆ ಏನ್ ಬೇಕು ಎಲ್ಲ ಖರ್ಚು ಕವರ್ ಮಾಡಿದೀವಾ? ಮ್ಯಾಕ್ಸಿಮಮ್ ಏನಾದ್ರು ಬಿಟ್ಟಿದೀವಾ ಕೃಷ್ಣ? ಇಲ್ಲ ಸರ್, ಎಲ್ಲ ಕವರ್ ಮಾಡಿದ್ವಿ ಸರ್ ಮ್ಯಾಕ್ಸಿಮಮ್. ಈಗ ದಿಸ್ ಈಸ್ ಯುವರ್ ಮಂತ್ಲಿ ಎಕ್ಸ್ಪೆಂಡಿಚರ್. ಎಷ್ಟಿದೆ ನೋಡೋಣ. ಫಸ್ಟ್ ನಿಮ್ಗೆ ಬರೋದು 30,000. ಈಗ ಎಷ್ಟು ಬರ್ತಾ ಇದೆ? 29,430 ರೂಪಾಯಿ. ಹೌದಾ? ಬರೋ ಸ್ಯಾಲ್ರಿನ 30,000 ರೂಪಾಯಿ ಆಗಿದೆ. ಕರೆಕ್ಟ್ ಆಗಿ ಬಂದ್ಬಿಟ್ಟಿದೆ. ಇವಾಗ ಹಿಂಗ್ ಬರುತ್ತೆ ಅದೇ. ನಮ್ಗೆ ಆಕ್ಚುಲಿ. ಓಕೆ, ಫಾರ್ ಎಕ್ಸಾಂಪಲ್ ಇದು ವರ್ಷಕ್ಕೆ ಎಷ್ಟು? ಆನ್ಯುಯಲ್ಗೆ. ಇದು ತಿಂಗಳಿಗೆ. ಆನ್ಯುಯಲ್ಗೆ ಇಂಟು ಏನ್ ಮಾಡ್ಬೇಕು? 12. ಅಷ್ಟೇ. 8 to 12. ಅಷ್ಟೇ. ಸೊ ನಿಮ್ಮ ಟೋಟಲ್ ಬಜೆಟ್ ವರ್ಷಕ್ಕೆ 3,53,160. 33,000. ಓಕೆ, ಬಟ್ ಇದರಲ್ಲಿ ನೀವಾಗ ನಾ ಬಟ್ಟೆ ತಗೋಬೇಕು ಅಂದ್ರೆ ಇವಾಗ ನೋಡಿ ಇರೋದು ಮಜಾ. ಬಟ್ಟೆ ಕ್ಲಾತ್ ಅಂದ್ರೆ 12,000 ಮೀರಬಾರ್ದು ವರ್ಷದಲ್ಲಿ. ಇದೇ ಬಜೆಟ್. ಕಮ್ ವಾಟ್ ಮೇ 12,000 ಮೀರಬಾರ್ದು. ಕ್ಲಿಯರ್? Yeah. ಯಾ. Yeah. ಅದೇ ರೀತಿ ಕನ್ವೀನ್ಸ್, ಎಲ್ಲೆಲ್ಲೋ ತಿರ್ಗಾಡಕ್ ಹೋಗ್ತಿದೀನಿ ಅಥವಾ ಟ್ರಿಪ್ ಟೂರ್ಗೆಲ್ಲ ಮಾಡ್ತಿದೀವಲ್ವ ಟ್ರಿಪ್ ಅಂತ, ಹ್ಮ್. 6,000 ಮೇಲೆ ಟ್ರಿಪ್ ಮಾಡಂಗಿಲ್ಲ. ಇನ್ನೊಂದು ಕರೆದ್ರು ನಾನು ಅಲ್ಲೂ ಹೋಗ್ತೀನಿ, ಇಲ್ಲೂ ಕರೆದ್ರು ಇಲ್ಲೂ ಹೋಗ್ಲೇಬೇಕು, ಅಲ್ಲ ಅದಕ್ಕೆ ಮೊದಲೇ ಪ್ಲಾನ್ ಮಾಡ್ಬೇಕು. ಮಾಡಿ 6,000 ಇಡ್ತಿರೋ, 9,000 ಇಡ್ತಿರೋ, 12,000 ನಿಮಗೆ ಬಿಟ್ಟಿದ್ದು. ಬಟ್ ಅದನ್ನ ಕ್ರಾಸ್ ಮಾಡ್ಬೇಡ. ನನ್ನ ಉದ್ದೇಶ 6,000 ಅಂದ್ರೆ 6,000 ಅಂತಲ್ಲ, ನಿಮ್ಮ ಇನ್ಕಮ್ ಅನುಗುಣವಾಗಿ. ಓಕೆ, ಕ್ಲಿಯರ್? Yes, ಈಗ sir. ಮೆಡಿಕಲ್ ಎಕ್ಸ್ಪೆಂಡಿಚರ್ ಬಂತು 6,000. 6,000ಗಿಂತ ಮಾಡಬಾರ್ದು ಅಂತ ಹೇಳಕ್ಕಾಗಲ್ಲ ಮೆಡಿಕಲ್ ಎಕ್ಸ್ಪೆಂಡಿಚರ್ಗೆ. ಆದ್ರೆ ಇಫ್ ಯು ಹ್ಯಾವ್ ಅ ಹೆಲ್ದಿ ಹ್ಯಾಬಿಟ್ಸ್, ಐ ಟೆಲ್ ಯು, ಇದೆಲ್ಲ ಹೆಂಗೆ ಡಿಸಿಪ್ಲಿನ್ ಆಗಿ ಹೆಂಗ್ ಕೆಲಸ ಮಾಡುತ್ತೆ ಅಂದ್ರೆ, ಇಂಡಿಸಿಪ್ಲಿನ್ ಆಗಿ ನಾವು ಮಾಡಿದಾಗ, ಕಂಡಿದ್ದೆಲ್ಲ ತಗೊಂಡಾಗ, ಸ್ಟ್ರೆಸ್ ಜಾಸ್ತಿ ಆದಾಗ, ನೋಡಿದ್ದೆಲ್ಲ ತಿಂದಿದಾಗ ನಮಗೆ ಹೆಲ್ತ್ ಸಮಸ್ಯೆಗಳು ಬರುತ್ತೆ. ಆದ್ರೆ ಇದೆಲ್ಲ ಹೋಗ್ಬಿಟ್ಟಿರುತ್ತೆ. ಯು ನೋ ವಾಟ್, 6,000ದಲ್ಲಿ ನಿಮ್ಗೆ 5,500 ಮಿಕ್ಕುತ್ತೆ. ತಮಾಷೆ ಅಂದ್ರೆ ಟೆಸ್ಟ್ ಮಾಡಿ. ಅಂದ್ರೆ ನಿಮ್ಗೆ ಕಾಯಿಲೆನೇ ಬರಲ್ಲ. ಇದೆಲ್ಲ ಡಿಸಿಪ್ಲಿನ್ ಆಗಿ ಮಾಡುವಾಗ ಸ್ಟ್ರೆಸ್ ಇರಲ್ಲ, ಎಲ್ಲದಕ್ಕೂ ದುಡ್ಡಿದೆ, ಅಬಂಡೆಂಟ್ ಆಗಿದೆ ಮೈಂಡ್ ಸೆಟ್, ಆರಾಮಾಗಿದ್ದೀರಾ. ಸೊ ಯು ಆರ್ ಸೇವಿಂಗ್ ಆನ್ ಯುವರ್ ಹೆಲ್ತ್. ಈ 5,500ನ ಐದರ್ ಯು ಕ್ಯಾನ್ ನೆಕ್ಸ್ಟ್ ಇಯರ್ಗೆ ಇಟ್ಕೋಬಹುದು ಮಿಕ್ಕಿದ್ದನ್ನ, ಅಥವಾ ಅಥವಾ ಏನಕ್ಕಾದ್ರೂ ಇನ್ವೆಸ್ಟ್ ಮಾಡಬಹುದು. ಇದು ಕೂಡ ಸೇವಿಂಗ್ ಆಗುತ್ತೆ. ಟೋಟಲ್ ಎಕ್ಸ್ಪೆಂಡಿಚರ್ ಈಗ. ಓಕೆ, ಟೋಟಲ್ ಇವಾಗ ಕ್ಲಿಯರ್? ಇಲ್ಲಿವರೆಗೂ ಕ್ಲಿಯರ್ ಆಯ್ತಾ? Yes, sir. ಎಸ್ ಸರ್, ಕ್ಲಿಯರ್ ಸರ್. ತಮ್ ರೂಲ್ ಈಸ್, ಇಲ್ಲಿ ಏನ್ ಹಾಕ್ತಿವಿ ಅದ್ರ ಮೇಲೆ ಹೋಗ್ಬಾರ್ದು. ಫಾರ್ ಎಕ್ಸಾಂಪಲ್ ಹಿಂಗೆ ಹೇಳ್ಬೋದು ನೀವು, ಇವಾಗ ನನ್ನ ಹತ್ರ ಮೇ ಬಿ ಬಟ್ಟೆ ತಗೋಬೇಕು, ಈಗ ಬರ್ತಡೇ ಬಂದ್ಬಿಟ್ಟಿದೆ, ಈ ತಿಂಗಳು ಬಜೆಟ್ ಬರೀ 500 ರೂಪಾಯಿ, ಬಟ್ ನನಗೆ ವರ್ಷದ ಬಜೆಟ್ 6,000 ರೂಪಾಯಿ, 12,000 ರೂಪಾಯಿ, ಈ ತಿಂಗಳು ಬರೀ 1,000 ರೂಪಾಯಿ. ಅವಾಗ ಏನ್ ಮಾಡ್ಬೋದು? ಯು ಕ್ಯಾನ್ ಸ್ಟಿಲ್ ತಗೋಬಹುದು 2,000ಕ್ಕೆ, ಬಟ್ ನೆಕ್ಸ್ಟ್ ತಿಂಗಳದೂ ಇಲ್ಲಿ ಇನ್ವೆಸ್ಟ್ ಆಗಿರುತ್ತೆ ಅಷ್ಟೇ. ಅರ್ಥ ಆಯ್ತಾ? ಇದನ್ನು ನೀವು ಕಡಿತಗೊಳಿಸಿ ಇದಕ್ಕೆ ಹಾಕೋಬಹುದು. ಯಾ, ಅರ್ಥ ಆಯ್ತು. ಎಕ್ಸ್ಪೆಂಡಿಚರ್ ಹೆಂಗ್ ಮಾಡೋದು ಅಂದ್ರೆ, ಫಾರ್ ಎಕ್ಸಾಂಪಲ್ ಯು ಹ್ಯಾವ್ ಟು ಹ್ಯಾವ್ ಡೇಟ್, ಯಾವ ಡೇಟ್ ಕಟ್ತಾ ಇದ್ದೀರಾ, ರೆಂಟ್ ಕಟ್ತಾ ಇದ್ದೀರಾ, ದೆನ್ ಆಕ್ಚುಯಲ್ ಏನ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಇಲ್ಲಿ ಮಾಡಬೇಕು. ಫಾರ್ ಎಕ್ಸಾಂಪಲ್ ಎವ್ರಿ 5th ನಾನು ರೆಂಟ್ ಕಟ್ತಾ ಇದ್ದೀನಿ ಅಂದ್ರೆ, ಕಟ್ಟಿದಾಗ ಇಲ್ಲಿ 12,000. ಯಾ, ಓಕೆ.
ಅವಾಗ ಏನಾಗುತ್ತೆ, ಇಲ್ಲಿಗೆ ಕಟ್ಟಲಾಗಿದೆ ಅಂತ ಅಂದಾಗ ನಿಮಗೆ ಇದು ಇಟ್ ವಿಲ್ ಶೋ ಯು ಎಷ್ಟು ಬಾಕಿ ಇದೆ ಇನ್ನ ಅಂತ. ಫಾರ್ ಎಕ್ಸಾಂಪಲ್, 200 ರೂಪಾಯಿ ನನ್ ಕಟ್ಟಾಯ್ತು, ಈ ತಿಂಗಳು ಇನ್ವಾಯ್ಸು, ಇನ್ಶೂರೆನ್ಸು ಯಾವ ಡೇಟು ಅಂತ ಹಾಕ್ಬಿಟ್ರೆ ನಿಮಗೆ ಟ್ರ್ಯಾಕಿಂಗು ಇರುತ್ತೆ. ಇದು ಮುಗೀತಾ ಇಲ್ವಾ, ಇದು ನಾನು ಮಾಡಿದ್ನೋ ಇಲ್ವಾ ಅಂತ. ಗ್ಯಾಸ್ಗಿನ್ನ ಕೊಟ್ಟಿಲ್ಲ, ದುಡ್ಡಿದೆ. ಇದು ಯಾಕೆ ಮಾಡ್ಬೇಕು ಅಂದ್ರೆ ದುಡ್ಡಿರುತ್ತೆ. ದುಡ್ಡು ಇನ್ನ ಮಿಕ್ಕಿದೆ ಅಲ್ಲಪ್ಪ 15,000 ಅಂದಾಗ ಇಲ್ಲೇ ನಮಗೆ ಲೆಕ್ಕ ಕೊಟ್ಟಿರುತ್ತೆ ಇನ್ನ ಇಷ್ಟೆಲ್ಲ ಪೆಂಡಿಂಗ್ ಇದೆ ಅಂತ. ಫಾರ್ ಎಕ್ಸಾಂಪಲ್ ನೋಡಿ, ಫಾರ್ ಎಕ್ಸಾಂಪಲ್ ಇದು ಕಟ್ಟಿರ್ತೀರಾ, ಇದಕ್ಕೆ 1,000 ವೆಜಿಟೇಬಲ್ಸ್ ಕಟ್ಟಿರ್ತೀರಾ, ಮತ್ತೆ ಕನ್ವೇಯನ್ಸ್ಗೆ 1,500 ಕಟ್ಟಿರ್ತೀರಾ, ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಿರ್ತೀರಾ, ಸ್ಕಿಲ್ ಡೆವಲಪ್ಮೆಂಟ್ ಕಟ್ಟಿರ್ತೀರಾ, ಎಜುಕೇಶನ್ ಕಟ್ಟಿರ್ತೀರಾ, ಬರ್ತ್ಡೇ ಪಾರ್ಟಿಗೆ 1,000 ರೂಪಾಯಿ ಕಟ್ಟಿರ್ತೀರಾ, ಟ್ರಿಪ್ಗೆ ಒಂದು 500 ರೂಪಾಯಿ ಹೋಗಿರ್ತೀರಾ ಅಂತ ಇಟ್ಕೊಳ್ಳೋಣ, ಫೆಸ್ಟಿವಿಟೀಸ್ ಒಂದು 500 ರೂಪಾಯಿ ಮಾಡಿರ್ತೀರ ಫಾರ್ ಎಕ್ಸಾಂಪಲ್. ಓಕೆ, ನೋಡಿರ್ತೀವಾ. ಬಟ್ ವಾಟ್ ಹ್ಯಾಪನ್ಸ್ ಹಿಯರ್, ಇನ್ನ 11,000 ರೂಪಾಯಿ ನಿಮ್ಗೆ ಅನಿಸ್ತಾ ಇರುತ್ತೆ ನೋಡಿ, ನಮ್ಗೆ ಇಲ್ಲೇ ಓಡಿಸ್ಕೊಳ್ಳೋಣ. ಯಾವತ್ತೂ ಅರ್ಧ ತಿಂಗಳಾಗಿರುತ್ತೆ, ಇನ್ನು ಎಷ್ಟೊಂದು ಕಟ್ಟಿರಲ್ಲ ನಮ್ಮ ಹತ್ರ, ಗೊತ್ತಿರಲ್ಲ. ಮೆಡಿಕಲ್ ಕೊಟ್ಬೇಕು ಅಂತ ಗೊತ್ತಿರಲ್ಲ, ಯಾ ಮೇಂಟೆನೆನ್ಸ್ಗೆ ನಾನು ಇಟ್ಕೋಬೇಕು ಅಂತ ಗೊತ್ತಿರಲ್ಲ. ಆ ದುಡ್ಡೆಲ್ಲ ಇರುತ್ತೆ ನಮ್ಮ ಹತ್ರ, ನಮ್ಗೆ 11,000 ತೋರಿಸ್ತಾ ಇರುತ್ತೆ ಪಾಕೆಟ್ ಅಲ್ಲಿ. ನಾವೇನ್ ಮಾಡ್ತೀವಿ, ಇವಾಗ ಬೇರೆ ಕಡೆ ಸ್ಪೆಂಡ್ ಮಾಡ್ಬಿಡ್ತೀವಿ. ಹೌದಾ? ಯಾಕಂದ್ರೆ ನೆಕ್ಸ್ಟ್ ಮಂತ್ ಬರೋದು, ನಾನು ಈಗ ಎತ್ತಿಡಲ್ಲ, ದುಡ್ಡು ಕಾಣ್ತಾ ಇರುತ್ತೆ, ಬೇರೆ ಏನೋ ತಗೋಬೇಕು, ಅದನ್ನ ನಾವು ತಗೊಂಡ್ಬಿಡ್ತೀವಿ. ಮತ್ತೆ ಬೇರೆ ಏನೋ ಪಾರ್ಟಿ ಕೊಡ್ಬೇಕು, ಬೇರೆ ಏನೋ ಖರ್ಚು ಮಾಡ್ಬೇಕು, ಬೇರೆ ಏನೋ ತಿನ್ಬೇಕು. ಈಗ ಅದನ್ನೇ ನಾವು ಮಾಡ್ತಾ ಇರೋದು. ಬಟ್ ಇವಾಗ ಈ ತರ ಟೇಬಲ್ ಇದ್ದಾಗ ಯು ನೋ ಎಕ್ಸಾಕ್ಟ್ಲಿ ವಿಚ್ ಇಸ್ ಪೆಂಡಿಂಗ್, ಅದು ಎಲ್ಲಿ ಡಿಫ್ರೆನ್ಸ್ ಬರ್ತಾ ಇದೆ, ಅದು ಪೆಂಡಿಂಗ್ ಇದೆ, ಇನ್ನ ನಾನು ಕೊಟ್ಟಿಲ್ಲ. ಸೊ ಅದಕ್ಕೆ ಈ ದುಡ್ಡು ಇದು ಮ್ಯಾಚ್ ಆಗ್ತಾ ಇದ್ರೆ ನಾನು ಅದನ್ನ ಖರ್ಚು ಮಾಡಂಗಿಲ್ಲ, ಇದನ್ನ ಹಂಗೆ ಇಟ್ಕೊಂಡಿರ್ಬೇಕು ಇದನ್ನ ಮೀಟ್ ಮಾಡಗಂಟ ಅಂತ. ಕ್ಲಿಯರ್? ಆಮೇಲೆ ಕಟ್ಟದಾಗೆಲ್ಲ ಅದು ಹೋಗುತ್ತೆ. ಸರಿ ಸರ್. ಸೊ ಯಾವಾಗ ಯಾವಾಗ ಕಟ್ತೀವಿ ಅಲ್ಲಿ ಡೇಟ್ ಹಾಕ್ಬಿಟ್ಟು ಆದಾಗ ಇಲ್ಲಿ ಅದು ಮೈನಸ್ ಆಗ್ತಾ ಹೋಗುತ್ತೆ. ಅಂದ್ರೆ ಎಲ್ಲಾನು ನಾನು ಮಾಡಿದೀನಿ, ನನಗೆ ಗೊತ್ತಿವಾಗ ಒಂದೊಂದು ಪೈಸಾ ಎಲ್ಲಿ ಹೋಗ್ತಿದೆ ಅಂತ ಹೇಳ್ಬಿಟ್ಟು, ಒಂದೊಂದು ಪೈಸಾ ನಾನು ಎಲ್ಲೆಲ್ಲಿ ಹೋಗ್ತಿದೆ ನನಗೆ ಗೊತ್ತು. ಕ್ಲಿಯರ್? ಯು Yes, ಹ್ಯಾವ್ sir, ಆಪ್ಸ್, ಆಯ್ತು. ಬಟ್ ನೀವು ಪ್ರಾಕ್ಟಿಕಲ್ ಆಗಿ ಬರ್ಕೊಂಡಾಗ ನಿಮ್ಗೆ ಅದಕ್ಕೆ ನಾಲೆಜ್ ಬರುತ್ತೆ. ಆಮೇಲೆ ಆ್ಯಪ್ನ ಯೂಸ್ ಮಾಡಿ. ಐ ಸಜೆಸ್ಟ್ ಒಂದ್ಸಾರಿ ಇದನ್ನ ಬೇಕಾದ್ರೆ ಶೇರ್ ಮಾಡ್ತೀನಿ. ಯಾಕಂದ್ರೆ ಪ್ರತಿಯೊಂದು ಖರ್ಚುನು ನಾವು ಏನು ಸರಿಯಾಗಿ ಲೆಕ್ಕಾಚಾರ ಮಾಡದೆ ಇದು ಮಾಡ್ತೀವಿ, ಅದು ನಮಗೆ ತುಂಬಾ ಕಾಸ್ಟ್ಲಿ ಎಕ್ಸ್ಪೀರಿಯನ್ಸ್ ಆಗಿಬಿಡುತ್ತೆ. ಸಾಲ ಮಾಡೋ ಪರಿಸ್ಥಿತಿ ಬರುತ್ತೆ, ಸಾಲದಿಂದ ಒತ್ತಡ ಬರುತ್ತೆ, ಒತ್ತಡದಿಂದ ನಮ್ಮ ಡಿಸಿಷನ್ ಮೇಕಿಂಗ್ ತಪ್ಪಾಗ್ಬಿಡುತ್ತೆ ಜೀವನದಲ್ಲಿ. ಮನೆಯಲ್ಲಿ ಪ್ರಾಬ್ಲಮ್ ಶುರು ಆಗುತ್ತೆ, ಸಂಬಂಧಗಳು ಹಾಳಾಗಿದೆ. ನಾವು ನೋಡಿದೀವಿ ಇದನ್ನು, ಬರೀ ಫೈನಾನ್ಷಿಯಲ್ ಪ್ರಾಬ್ಲಮ್. ಇಲ್ದಿರೋ ಸಮಸ್ಯೆ ಇರೋ ತರ ಉತ್ಪತ್ತಿ ಆಗುತ್ತೆ, ಚಿಕ್ಕದು ದೊಡ್ಡದಾಗಿ ಕಾಣುತ್ತೆ, ಬರೀ ಫೈನಾನ್ಸ್ ಇಂದ. ಆಗಿದ್ಯಾ? ಸೀನ್ ದಟ್ ರಿಯಾಕ್ಷನ್ಗಳು ಬೇರೆ ತರ ಬಂದ್ಬಿಡ್ತವೆ, ಮಾತುಗಳು ಬೇರೆ ತರ ಆಗ್ಬಿಡ್ತವೆ, ಸಂಬಂಧಗಳೇ ಹೋಗ್ಬಿಡುತ್ತೆ. ಇದೊಂದು ಮಾಡಿದ್ರೆ ಕಂಟ್ರೋಲ್ ಇದ್ರೆ ಇನ್ನು ಎಕ್ಸಾಕ್ಟ್ಲಿ 1 ಪೈಸೆ ಎಲ್ಲಿಂದ ಬಂತು ಎಲ್ಲಿಂದ ಹೋಯ್ತು ಅಂತ ಹೇಳ್ತಾರೆ. ಪರ್ಫೆಕ್ಟ್ ನಾವು ಸೇವ್ ಮಾಡ್ಬೋದು. ಇದನ್ನ ಆಮೇಲೆ ಪ್ಲಾನ್ ಮಾಡ್ತೀವಿ. ಆಮೇಲೆ ಹೆಂಗ್ ಗೊತ್ತಾ, ಹೇ ನೆಕ್ಸ್ಟ್ ಲೆವೆಲ್ ಇಸ್ 29. ಈಗ ನನಗೆ ಇದೆಲ್ಲ ಸೇವಿಂಗ್ ಮಾಡ್ಬೇಕಲ್ಲ, 10% ಅಂತ ಕ್ವಶನ್ ಬರುತ್ತೆ ನೆಕ್ಸ್ಟ್. ಹೌದಾ? ಇದ್ರಲ್ಲಿ ಸೇವಿಂಗ್ ಇಂದ ನಾವು ಮಾತಾಡಿಲ್ಲ, ಎಷ್ಟಕ್ಕಷ್ಟೇ ಇದೆ. ಸೇವಿಂಗ್ ಇಂದ ಮಾತಾಡಿಲ್ಲ ಅಲ್ವಾ? ಇನ್ನು ನಮ್ಗೆ ಬಂದಿರೋದಕ್ಕೆಲ್ಲ ನಾವು ಮಾಡ್ಕೊಂಡ್ಬಿಟ್ಟಿದೀವಿ. ಸೇವಿಂಗ್ ಹೆಂಗ್ ಮಾಡೋದು? ಅವಾಗ ನಾವು ಕೂತ್ಕೋತೀವಿ, ಗಂಡ ಹೆಂಡತಿ ಕೂತ್ಕೊಂಡು ಇಲ್ಲಿ ರಿವ್ಯೂ ಮಾಡ್ತೀವಿ. ಹೇ ಸಿ, ಎಲೆಕ್ಟ್ರಿಸಿಟಿ ಬಿಲ್ 500 ರೂಪಾಯಿ, ಹೌ ಕೆನ್ ವಿ ರಿಡ್ಯೂಸ್ ದಿಸ್? ಸುಮ್ಮನೆ ಅಲ್ಲೇ ಲೈಟ್ ಹಾಕ್ಬಿಡೋದು, ಬಾತ್ರೂಮಲ್ಲಿ ಬಿಟ್ಬಿಡೋದು, ಸುಮ್ಮನೆ ಗೀಸರ್ನ ಹಾಕ್ಬಿಡೋದು, ಓಡಿಸ್ತಾ ಇರೋದು. ಇಲ್ಲಿ ನಾವು ಕಾನ್ಶಿಯಸ್ ಆಗಿ ಏನ್ ಮಾಡ್ತೀವಿ ನೋಡಿ, ಯಾವ ತರ ರಿವರ್ಸ್ ಸೈಕಾಲಜಿ ಕೆಲಸ ಮಾಡ್ತೀವಿ. 100 ರೂಪಾಯಿ ಉಳಿದಿ ಸಾಕು, 50 ರೂಪಾಯಿ ಉಳಿದೆ, ಅದು ಉಳಿತಾಯನೇ. ಯಾಕೆಂದ್ರೆ ಒಂದೊಂದು 100 ರೂಪಾಯಿ ಏನೇನಾಗುತ್ತೆ ಅಂತ ಅನವಶ್ಯಕವಾಗಿ ನಮಗೆ ಗೊತ್ತಾಗುತ್ತೆ. ಇಷ್ಟನ್ನು ಸೇವ್ ಮಾಡ್ಬೋದಿತ್ತು, ಇಷ್ಟು ನಾನು ವೇಸ್ಟ್ ಮಾಡ್ತಿದ್ದೆ ಎನರ್ಜಿನ ಅಂತ, ನೀರ್ನ ಹೆಂಗ್ ಖರ್ಚು ಮಾಡ್ತಿದ್ದೆ ಅಂತ ಕಾನ್ಶಿಯಸ್ ಆಗಿ ಮಾಡ್ತೀವಿ.
ಆಗ ನೋಡಿ ಊಟ ತಿಂಡದಲ್ಲಿ ನೀವು ಇದು ಮಾಡಲ್ಲ. ಎಷ್ಟೊಂದು ಸಲ ವೆಜಿಟೇಬಲ್ಸ್ ತರ್ತೀವಿ, ಯೂಸ್ ಮಾಡಲ್ಲ, ಕೊಳ್ತೋಗ್ಬಿಡುತ್ತೆ. ಈಗ ನಾವು ಕಾನ್ಶಿಯಸ್ ಆಗಿ ಎಷ್ಟು ಬೇಕೋ ಅಷ್ಟು ತರ್ತೀನಿ, ಫ್ರೆಶ್ ಆಗಿ ತರ್ತೀನಿ, ಸುಮ್ಮನೆ ತಂದು ಲೋಡ್ ಮಾಡೋದಿಲ್ಲ. ಇಲ್ಲಿ ಫ್ರಿಡ್ಜಲ್ಲಿ ಹಾಕ್ಬಿಡೋದಿಲ್ಲ, ತಂಗಳ ಪೆಟ್ಟಿಗೆಲ್ಲಿ ಇಟ್ಬಿಡೋದಿಲ್ಲ. ಈಗೇನ್ ಮಾಡ್ತೀನಿ, ಫ್ರೆಶ್ ಆಗಿ ವಾಕಿಂಗ್ ತರಾನು ಹೋಗ್ತೀನಿ, ಹೆಲ್ತು ಬರುತ್ತೆ, ಫ್ರೆಶ್ ತಿಂದಂಗೂ ಆಗುತ್ತೆ, ದುಡ್ಡು ಕಮ್ಮಿ ಆಗುತ್ತೆ. ಓಕೆ. ಆಮೇಲೆ ಏನ್ ಮಾಡ್ತೀನಿ, ಕನ್ವಿನ್ಸ್ ಸಿಕ್ಕಾಪಟ್ಟೆ ಎಲ್ಲೆಲ್ಲೋ ಹೋಗೋದು, ಅವ್ನ ಕರೆದ ನೋಡೋಣ ಬೇಕಾದ ಅವಶ್ಯಕತೆ ಇದ್ರೆ ಹೋಗೋಣ, ನಡ್ಕೊಂಡು ಹೋಗೋಣ, ಪಕ್ಕದಲ್ಲಿ ಅಂಗಡಿಗೆ ಯಾಕೆ ನಾವು ಗಾಡಿ ತಗೊಂಡು ಹೋಗ್ಬೇಕು, ಗೋ ಬೈ ವಾಕ್. ಹೆಲ್ತ್ ಫಿಟ್ನೆಸ್ ಬಂತು. ಯಾವಾಗ್ಲೂ ಅಲ್ಲ, ಸಮಯ ಇದ್ದಾಗ. ಸಮಯ ಇಲ್ದಿರುವಾಗ ಯು ಕಾಂಟ್ ನೆಗೋಷಿಯೇಟ್ ಟೈಮ್ ವಿತ್ ಮನಿ, ಹೋಗ್ಲೇಬೇಕು ಆ ಥರ. ಆಮೇಲೆ ಇನ್ನ ನೋಡ್ತೀರಾ ಇಲ್ಲಿ ಫೆಸ್ಟಿವಿಟೀಸ್. Excuse ಓಕೆ, me, ದಟ್ ಇಸ್ sir. ಫೈನ್. ಹಾ, ಹೇಳಿ. Time to research dialogues are just wonderful. ಕೇಳಿಸಿಲ್ಲ, So, class ಬ್ರೇಕ್ cut. ಆಗ್ತಿದೆ, ಬ್ರೇಕ್ ಆಗ್ತಿದೆ. Sir, class extend ಮಾಡ್ತೀರಾ? ವಿಡಿಯೋ ಆಫ್ Time. ಮಾಡ್ಕೊಳ್ಳಿ, ಕೇಳಿಸ್ತಾ ಇಲ್ಲ. ಕೇಳ್ತಾ ಇಲ್ಲ. ಸರ್ ಟೈಮ್ ಆಗ್ತಿದೆ ಸರ್, 10 o'clock ಆಗ್ತಿದೆ. ಮೀಟಿಂಗ್ ಎಕ್ಸ್ಟೆಂಡ್ ಮಾಡ್ತೀರಾ ಅಂತ, ಕಟ್ ಆಗೋಗ್ಬಿಡುತ್ತೆ ಮತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. Yeah. ಓ, 10 o'clock ಆಗೋಯ್ತಾ? ಓಕೆ, ವಿಲ್ ಫಿನಿಶ್ ಇಟ್ ಅಪ್ 2 minutes ಅಷ್ಟೇ. ಓಕೆ, ಸೊ ಥ್ಯಾಂಕ್ ಯು ಸುಧಾ, ಥ್ಯಾಂಕ್ಸ್ ಫಾರ್ ರಿಮೈಂಡಿಂಗ್ ಮೀ ಅಬೌಟ್ ದಟ್. ಎಕ್ಸ್ಟೆಂಡ್ ಮಾಡಿದೆ 15 ನಿಮಿಷ, ಬಟ್ ವಿಲ್ ಫಿನಿಶ್ ಇಟ್ ಅಪ್ ಕ್ವಿಕ್ಲಿ. ಸೊ ಇಲ್ಲಿ ನಾವು ಕೂತ್ಕೋತೀವಿ ಗಂಡ ಹೆಂಡ್ತೀರು, ಬಜೆಟ್ ಇಲ್ಲಿ ಏನ್ ಕಮ್ಮಿ ಮಾಡ್ಬೋದು, ನಾವು ಹೋಟ್ಲಿಗೆ ಹೋಗ್ತಾ ಇದೀವಿ, ಇದನ್ನಾರು ಸ್ವಲ್ಪ ಕಮ್ಮಿ ಮಾಡ್ಬೋದಾ, ಇದನ್ನ ಸ್ವಲ್ಪ ಕಮ್ಮಿ ತಗೋಬೋದಾ. ಕಾನ್ಶಿಯಸ್ ಆಗಿ ಮಾಡಿದಾಗ ಏನಾಗುತ್ತೆ, ಐ ಆಮ್ ಗೋಯಿಂಗ್ ಟು ರೆಡ್ಯೂಸ್ ಇಟ್. ಊಟ ತಿನ್ನೋದ್ರಲ್ಲಿ ಕ್ವಾಲಿಟಿ ಅದರಲ್ಲ, ಯಾವ್ದು ಅನಾವಶ್ಯಕವಾಗಿ ಹೋಗ್ತಿದೆ ಅಂತ ನಾವು ನೋಡ್ತೀವಿ ಕೂತ್ಕೊಂಡು. ಅದನ್ನ ಮಾತ್ರ 1000 ರೂಪೀಸ್ ಮಾಡೋಣ, ಇದು ಕನ್ವೆನ್ಸ್. ಸುಮ್ಮನೆ ಎಲ್ಲೆಲ್ಲೋ ಹೋಗ್ತಿದ್ವಿ, ಸುಮ್ಮನೆ ಪಾರ್ಕ್ಗೆಲ್ಲ ನಾವು ಗಾಡಿ ತಗೊಂಡು ಹೋಗ್ತೀವಿ, ಯಾಕೆ ವಾಕ್ ಮಾಡ್ಬಿಟ್ಟು ಬರಬಾರ್ದು. ಎಕ್ಸಾಂಪಲ್ ಕೊಡ್ತಾರೆ, ಈ ತರ ಎಷ್ಟೋ ಎಲ್ಲ ವಿಚಾರದಲ್ಲೂ ನೀವು ಅದನ್ನ ಮಾಡ್ಬೋದು. ಯಾ ಅಂತ ಹೇಳಿದಾಗ ಏನಾಗುತ್ತೆ, ಇಲ್ಲಿ ಪ್ಲಾನ್ ಅಂತ ಮಾಡ್ತೀರಾ ನೀವು, ಪ್ಲಾನ್ ಅಂತ. ಓಕೆ, ಒಂದು ಪ್ಲಾನ್ ಅದು ಹಂಗೆ ಇರುತ್ತೆ, ಅದೇ ಹಂಗೆ ಇರಲಿ. ಇದು ಪ್ಲಾನ್ ರಿವೈಸ್ಡ್ ಅಂತ ನಾನು ಇಲ್ಲಿ ಹಾಕ್ತೀನಿ, ಸೊ ದಟ್ ಯು ವಿಲ್. ಓಕೆ ಓಕೆ, ಅಲ್ಲಿ ಫ್ರೆಶ್ ಆಗಿ ತಗೊಂಡ್ರೆ ನಮಗೆ ವೆಜಿಟೇಬಲ್ಸ್ 1800 ರೂಪೀಸ್ ಸಿಗುತ್ತೆ. ಓಕೆ, ಅಲ್ಲೆಲ್ಲೋ ನಾವು ತಂದ್ಬಿಡ್ತಾ ಇದೀವಿ, ಸುಮ್ಮನೆ ನಾವು ಸ್ವಿಗ್ಗಿಲಿ ಹಾಕ್ಬಿಡ್ತೀವಿ, ಅವ್ನು ಡೆಲಿವರಿನೇ ಚಾರ್ಜಸ್ ತಗೊಳ್ತಾ ಇದ್ದಾನೆ, ಬೇಡ ಇಲ್ಲಿ ತಗೊಳ್ತೀನಿ, ಒಂದು 200 ರೂಪಾಯಿ ಮುಗಿಸ್ಬೋದು. ಓಕೆ, ಫ್ರೂಟ್ಸು ಅಷ್ಟೇ. ಎಕ್ಸಾಂಪಲ್ ಅದನ್ನೇ ಮಾಡಬೇಕು ಅಂತಿಲ್ಲ. ಗ್ರೋಸರಿ ನೋಡಿ, ಹಳೇದು ಲಿಸ್ಟ್ನ ನಾವು ಫಸ್ಟ್ ನೋಡಬೇಕು. ನಾವೇನ್ ಮಾಡ್ತೀವಿ, ಒಂದು ಲಿಸ್ಟ್ ಇಟ್ಕೊಂಡು ಪ್ರತಿದಿನ ತಂದು ಡಂಪ್ ಮಾಡ್ತಾ ಇರ್ತಾರೆ ಎಷ್ಟೊಂದು ಜನ. ಹಳೇದು ಇದೆಯಲ್ಲ ಚೆಕ್ ಮಾಡಿಬಿಟ್ಟು, ಸ್ಟಾಕ್ ಚೆಕ್ ಮಾಡಿ, ಅದಕ್ಕೆ ಬೇಕಾಗಿರೋ 500 ಗ್ರಾಮ್ ಇದ್ರೆ ಮಿಕ್ಕಿದ ಎಷ್ಟು ಬೇಕು, 250 ಗ್ರಾಮ್ ತರಬೇಕು. ನಾವೇನ್ ಮಾಡ್ತೀವಿ, ಇನ್ನೂ ಒಂದು 500 ಗ್ರಾಮ್ ತನಕ, ಅದೊಂದು ಅರ್ಧ ಪ್ಯಾಕ್ ಇರುತ್ತೆ, ಇದೊಂದು 2 ಪ್ಯಾಕ್. ಅದನ್ನೆಲ್ಲ ಚೆಕ್ ಮಾಡಿದಾಗ ಅದನ್ನ ಸ್ಟಾಕ್ ಚೆಕ್ಕಿಂಗ್ ಅಂತಾರೆ. 3500 ಹಂಗಾಗಿ ಎಕ್ಸಾಂಪಲ್ ನಾ ಕೊಡ್ತಾ ಇರೋದು. ಸೊ ಹಿಂಗೆಲ್ಲ ಮಾಡಿದಾಗ ಆಟೋಮೆಟಿಕಲಿ ನಮಗೆ ಸ್ಕ್ವೀಸ್ ಮಾಡ್ತೀವಿ. ಇವಾಗ ನಾವು ಹೇಳುವ ಕಂಪನಿನಲ್ಲಿ ಹೆಂಗೆ ಹಿಂದಕ್ಕೆ ಬ್ಯಾಕ್ವರ್ಡ್ ಕೆಲಸ ಮಾಡಿದ್ರು, ಆ ಸ್ಕ್ವೀಸ್ ಮಾಡಿದಾಗ ವಿ ವಿಲ್ ಬಿ ಏಬಲ್ ಟು ಸೇವ್ 1900 ರೂಪೀಸ್. ಯಾವಾಗ ಇದು ನಮ್ಮ ಕಣ್ಣು ಮುಂದೆ ಡಾಟಾ ಇದ್ರೆ, ಇಲ್ಲ ನಾವು ಮಾಡ್ಲಿಕ್ಕೆ ಆಗಲ್ಲ, ನಮ್ಗೆ ಗೊತ್ತಿರ್ಬೇಕು, ಅದನ್ನ ಮಾನಿಟರ್ ಮಾಡ್ತಾ ಇರ್ಬೇಕು. ಮಾನಿಟರ್ ಮಾಡ್ತಾ ಇದ್ರೆ ಮಾತ್ರ ಅದಾಗೋದು, ಇಲ್ಲಾಂದ್ರೆ ಆಗಲ್ಲ. 1800 ರೂಪೀಸ್ ಅಥವಾ 2000 ವಾಟ್ ಎವರ್, ಇನ್ನ ನೀವು ರೆಡ್ಯೂಸ್ ಮಾಡೋದು, ಅದನ್ನ ತಗೊಂಡು ಇನ್ವೆಸ್ಟ್ ಮಾಡಿ, ಅದನ್ನ ಸಪ್ರೇಟ್ ಆಗಿ ಇಟ್ಬಿಡ್ತೀವಿ. ಸಪ್ರೇಟ್ ಅಂದ್ರೆ ಕಮ್ ಆಟ್ಮೆ ಅದು ಬರಲ್ಲ. ಯಾಕಂದ್ರೆ ನಿಮ್ಗೆ ಎಮರ್ಜೆನ್ಸಿ ಫಂಡ್ ಇಟ್ಟಿದ್ದೀರಾ, ಏನು ಮೆಡಿಕಲ್ಗೂ ಇಟ್ಬಿಟ್ಟಿದ್ದೀರಾ, ಅದನ್ನ ತಗೊಳ್ಳೋ ಪ್ರಮೇಯ ಬರಲ್ಲ. ಆಕ್ಚುಲಿ ಸೆರೆಮನೀಸ್ ಇಟ್ಟಿದ್ದೀರಾ, ಫೆಸ್ಟಿವಿಟೀಸ್ಗೆ ಇಟ್ಟಿದ್ದೀರಾ, ಯಾರೋ ಗೆಸ್ಟ್ ಬಂದ್ರೆ ಅವ್ರು ಕೂಡ ಇಟ್ಬಿಟ್ಟಿದ್ದೀರಾ, ಎಲ್ಲಾನು ಇಟ್ಬಿಟ್ಟಿರೋದ್ರಿಂದ ನಿಮ್ಗೆ ತಗೊಳ್ಳೋ ಪ್ರಮೇಯ ಬರಲ್ಲ. ಆಬ್ಸಲ್ಯೂಟ್ ಇನ್ವೆಸ್ಟ್ ಅದು ಸೇವಿಂಗ್ ಅದು. ಬಟ್ ಇಟ್ಟಿರ್ಲಿಲ್ಲ ಅಂದ್ರೆ ನಾವೇನ್ ಮಾಡ್ತಿದ್ವಿ, ಇದನ್ನ ತಗೊಂಡು ಬಳಸ್ತಾ ಇದ್ವಿ. ಸರ್ ನಾವು ಸೊ ಏನ್ ಮಾಡ್ತಿದೀವಿ, ಈಗ ಬಳಸ್ತೀವಿ. ಇದನ್ನ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ವಿ, ಟ್ರಿಪ್ಪು ಮಾಡಿದ್ವಿ, ಇದು ಮಾಡಿದ್ವಿ, ಎಲ್ಲ ಮಜಾ ಮಾಡಿದೀವಿ, ಜೊತೆಗೆ ನಮ್ಮ ಹತ್ರ ದುಡ್ಡು ಉಳಿತಾ ಇದೆ ಅಂದ್ರೆ ಹೆಂಗಿರುತ್ತೆ ಕಾನ್ಫಿಡೆನ್ಸ್ ಲೆವೆಲ್, ಅಬಂಡೆಂಟ್. ದುಡ್ಡಿದ್ದಾಗ ತಾನೇ ಕಾನ್ಫಿಡೆನ್ಸ್. ಸೈಕಾಲಜಿ ಸುಮ್ಮನೆ ನೋಡಿ, ನಿಮ್ ಪಾಕೆಟ್ ಅಲ್ಲಿ ದುಡ್ಡಿದೆ ಅಂದ್ರೆ ಮಾತ್ರನೇ ಹಿಂಗ್ ಎತ್ಕೊಂಡು ನಡೀತಾ ಇರ್ತೀವಿ ನಾವು ಮಾರ್ಕೆಟ್ ಅಲ್ಲಿ. ತಗೊಳ್ಳೋದಿಲ್ಲ, ಅದು ಬೇರೆ ಪ್ರಶ್ನೆ.
ದುಡ್ಡಿಲ್ಲ ಅಂದ್ರೆ ನಾವು ಹಿಂಗೆ ಮಾರ್ಕೆಟ್ ಅಲ್ಲಿ ನಡೆಯೋದೇ ಬೇರೆ ತರ. ಹ್ಯಾವ್ ಯು ಅಬ್ಸರ್ವ್ ಸರ್ ಕಾನ್ಫಿಡೆನ್ಸ್? ಮನೆಗಳಲ್ಲೂ ಅಷ್ಟೇ ಇಲ್ವಾ, ಮನೆಯಲ್ಲಿ ನನ್ಗೇನು ನಿಂತಿರೋಂಗೆ ದುಡ್ಡಿದ್ರೇನೆ ಒಂಥರ ಇರ್ತಾರೆ ಇವರು, ದುಡ್ಡಿಲ್ಲ ಅಂದ್ರೆ ಇವ್ರು ಕೋಪ ಬರ್ತಾ ಇರತ್ತೆ ಅನ್ನೋದೆಲ್ಲ ಕೇಳಿದೀನಿ. ಒಬ್ಬೊಬ್ಬ ಎಕ್ಸಾಕ್ಟ್ಲಿ. ದುಡ್ಡಿದ್ರೆ ಮಾತ್ರ ಚೆನ್ನಾಗಿ ಮಜಾ ಮಾಡ್ತಾರೆ, ಇಲ್ಲ ಅಂದ್ರೆ ಹಿಂಗ್ ತೋಡ್ ಮಗ ಹಾಕೊಂಡು ಕೂತ್ಕೋತಾರೆ. ಎಲ್ಲರಿಗೂ ಅಷ್ಟೇ, ಒಂದೊಂಥರ ದುಡ್ಡಿಲ್ಲ, ಖರ್ಚು ಕಾನ್ಫಿಡೆನ್ಸೇ ಮಾಡ್ತಾರೋ ಇರಲ್ಲ ಅವ್ರಿಗೆ. ಬಿಡ್ತಾರೋ. ಹೌದು, ಕರೆಕ್ಟ್. ಖರ್ಚು ಮಾಡ್ತಾರೋ ಬಿಡ್ತಾರೋ, ದುಡ್ಡಿರ್ಬೇಕು. ದುಡ್ಡಿರ್ಬೇಕು. ಖರ್ಚು ಮಾಡಲ್ಲ ಅವರು. ಇದ್ರೆ ಅದೊಂಥರ ಸೈಕಾಲಜಿಕಲ್ ಸ್ಯಾಟಿಸ್ಫ್ಯಾಕ್ಷನ್. ಅವ್ರ ಬಿಹೇವಿಯರೇ ಬೇರೆ ತರ. ಮನುಷ್ಯ ಆ ಕ್ಲಾರಿಟಿ, ಆ ಒಂದು ಕಾನ್ಫಿಡೆನ್ಸ್, ಏನೋ ಡಿಸಿಷನ್ ಕಾನ್ಫಿಡೆನ್ಸ್ ಮೇಕ್. ಅಲ್ಲ ಸರ್. ಹೌದು. ಹಾಗಾಗಿ ಮನಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟೂಲ್, ಎನರ್ಜಿ ಸಾಧನ. ಮನಿ ಇಸ್ ಎನರ್ಜಿ. ಮನಿ ಈಸ್ ಎನರ್ಜಿ. ಎಸ್ ಎಸ್ ಅಬ್ಸಲ್ಯೂಟ್ಲಿ. ಕ್ಲಿಯರ್ ಇಲ್ಲಿವರೆಗೂ? ಸೊ ನಾವು ಏನ್ ಕಲ್ತ್ವಿ? ಕ್ಲಿಯರ್. ಬಜೆಟ್ ಒಂದು ಡೌಟ್ ಅಲ್ಲ ಅದು, ಸುಮ್ಮನೆ ಕ್ಲಾರಿಟಿ ಕೇಳ್ತಿದೀನಿ. ಈಗ ನಾವು ಎಲ್ಲ ಡಿಜಿಟಲ್ ಆಗಿರೋದ್ರಿಂದ 2 ಅಕೌಂಟ್ ಇಟ್ಕೊಳ್ಬೇಕಲ್ಲ ಸರ್ ಇದಕ್ಕೆ, ಇಷ್ಟಕ್ಕೆ ಅಂತ ಇಟ್ಬಿಟ್ಟು. ಎಕ್ಸಾಕ್ಟ್ಲಿ. ಸಿ, ಒಳ್ಳೆ ಕ್ವಶನ್ ಕೇಳಿದ್ರಿ. ಹೌದು, ಯಾಕೆಂದ್ರೆ ನಮ್ ದುಡ್ಡು ಮಿಕ್ಸ್ ಆದ್ರೆ, ವಾಟ್ ಐ ಯೂಸ್ ಟು ಡೂ ಅಂದ್ರೆ, ನಾನೇನ್ ಮಾಡ್ತಾ ಇದ್ದೆ ಇನಿಷಿಯಲ್ ಡೇಸ್ ಅಲ್ಲಿ, ಈ ಟ್ರಿಪ್ದು ಮೆಡಿಕಲ್ದು ಎಲ್ಲ ಬೇರೆ ಬೇರೆ ಡಬ್ಬಗಳು ಅಥವಾ ಬಾಟ್ಲ್ಗಳು ಇಟ್ಬಿಟ್ಟು ಅದ್ರಲ್ಲಿ ಹಾಕಿಟ್ಬಿಡ್ತಾ ಇದ್ದೆ ಕ್ಯಾಶ್ ಅಲ್ಲಿ ಅವಾಗ. ಯಾಕಂದ್ರೆ ಅದಕ್ಕೆ ಅಂತ ಗೊತ್ತಾಗ್ತಾ ಇತ್ತು, ಪರ್ಫೆಕ್ಟ್ ಆಗಿ ಅದ್ರದೇ ಅದು, ಅದನ್ನ ಎತ್ಕೊಂಡು ಖರ್ಚು ಮಾಡಿ. ಇನ್ನೊಂದ್ಸರಿ ಮಿಕ್ಸ್ ಆದ್ರೂ ಇದು ತಗೊಂಡು ಅದಕ್ಕೆ ಹಾಕ್ಬಿಡ್ತೀವಿ, ಅದನ್ನ ಹಾಕ್ಬಿಡ್ತೀವಿ. ಬಟ್ ಅನ್ನೆಸ್ ಅದರ್ವೈಸ್ ಇಲ್ಲಿ ನಮ್ಗೆ ಡಾಟಾ ಇದ್ರೆ ಓಕೆ, ಇದ್ರ ಭಾಗ ಅದು ಇಷ್ಟು, ಇದರಲ್ಲಿ ಏನತ್ರ 20,000 ಇದೆ, 3,500 ಇದ್ರದ್ದು ಅಂತ ನಾನು ಪಕ್ಕ ಇದ್ಲಿದ್ರೆ ಸಮಸ್ಯೆ ಇಲ್ಲ, ಎಲ್ಲ ಒಟ್ಟಿಗೆ ಇಟ್ಕೋಬಹುದು. ಇಲ್ಲ ಅಂದ್ರೆ ಸಮಸ್ಯೆ ಆಗುತ್ತೆ. ಸೊ ನೀವು 2 ಅಕೌಂಟು ಇಟ್ಕೋಬಹುದು. ಇಲ್ಲ, ಇಲ್ಲಿ ಟ್ರ್ಯಾಕ್ ಮಾಡ್ತಾ ಇರ್ಬೇಕು, ನನ್ನ ಹತ್ರ ದಿನಕ್ಕೆ ಎಷ್ಟು ಸೇವ್ ಮಾಡಿದೀನಿ, ಆ ತಿಂಗಳಿಗೆ ಎಷ್ಟು ಸೇವ್ ಮಾಡಿದೀನಿ, 3 ತಿಂಗಳಿಗೆ ಅಲ್ಲಿ ಎಷ್ಟಿದೆ ಅಂತ. ಇವಾಗ 2 ಅಕೌಂಟ್ ಇದ್ರೆ ತುಂಬಾ ಒಳ್ಳೇದು, ಕನ್ಫ್ಯೂಷನ್ ಇರಲ್ಲ. ಟ್ರಾನ್ಸ್ಫರ್ ಮಾಡಿ ನಂದಲ್ಲ ಅಂತ ಕೈ ಮುಗಿದ್ಬಿಟ್ಟು ಇದ್ಬಿಡ್ಬೋದು. ಗುಡ್ ಕ್ವಶನ್. ಬಟ್ ಸ್ಟಿಲ್ ಇಟ್ ಈಸ್ ಪಾಸಿಬಲ್. ವಿ ಶುಡ್ ನೋ ಎಕ್ಸಾಕ್ಟ್ಲಿ. ಪ್ರತಿದಿನ ಟ್ರ್ಯಾಕ್ ಮಾಡೋದು ಮುಖ್ಯ. ಟ್ರ್ಯಾಕ್ ಮಾಡಿದಾಗ ನೋಡಿ ಹೆಂಗಾಗುತ್ತೆ ಅಂದ್ರೆ, ಕೆಲವೊಮ್ಮೆ ಇದನ್ನ 1 ವರ್ಷಕ್ಕೆ ಮೇಂಟೈನ್ ಮಾಡಿದ್ಮೇಲೆ ನಾವು ರಿವ್ಯೂ ಮಾಡ್ತೀವಲ್ಲ, ಅವಾಗ ಒಂದೊಂದ್ಸರಿ ಬಟ್ಟೆಗೆ ಜಾಸ್ತಿ ಕೊಟ್ಬಿಟ್ಟಿರ್ತೀವಿ, ಇದೇನೋ ಕಮ್ಮಿ ಆಗ್ಬಿಟ್ಟಿರುತ್ತೆ. ನೆಕ್ಸ್ಟ್ ಟೈಮ್ ಬಜೆಟ್ ಹಾಕುವಾಗ ಅಡ್ಜಸ್ಟ್ ಮಾಡ್ಬೋದು. ಇಲ್ಲ, ನಾನು ತಪ್ಪಾಗಿ ಇದಕ್ಕೆ ಜಾಸ್ತಿ ಮಾಡಿದೆ, ಇದಕ್ಕೆ ಕಮ್ಮಿ ಮಾಡಿದೆ, ಅದು ಬಿಕ್ಬಿಟ್ಟಿದೆ, ಇದಕ್ಕೆ ಅಡ್ಜಸ್ಟ್ ಮಾಡೋಣ. ಅಥವಾ ಇದ್ರಲ್ಲಿ ಸೇವಿಂಗ್ ಇದೆ, ನಮ್ಗೆ ಜಾಸ್ತಿ ಇನ್ವೆಸ್ಟ್ ಮಾಡೋಣ. ಇದೆಲ್ಲ ಸಾಧ್ಯ ಯಾವಾಗ? ಡಾಟಾ ಇದ್ರೆ ಮಾತ್ರ. ತಲೆಯಲ್ಲಿ ಆಗಲ್ಲ. ನಾವು ಅನ್ಕೊಂಡಿದೀವಿ, ಬಟ್ ಅದಾಗಲ್ಲ. ಆದ್ರಿಂದ ನೀವು ರೆಕಾರ್ಡ್ ಮಾಡಿ. ಎಷ್ಟೊಂದು ಇವಾಗ ಮನಿ ಮ್ಯಾನೇಜ್ಮೆಂಟ್ದು ಆ್ಯಪ್ಗಳು ತುಂಬಾ ಬರ್ತಾ ಇದಾವೆ, ಅದರ ಲಾಭನು ಪಡ್ಕೋಬಹುದು. ಬಟ್ ಐ ಸಜೆಸ್ಟ್ ಯು, ಒಂದ್ಸರಿ ನೀವು ಇದನ್ನ ಎಕ್ಸೆಲ್ ಅಲ್ಲೋ ಕೈಯಲ್ಲೋ ಮಾಡಿದ ಒಂದು ಅನುಭವ ಆಗುತ್ತೆ. ಬರ್ದಿಟ್ಕೊಂಡ್ಬಿಟ್ಟು. ದೆನ್ ಯು ಸ್ಟಾರ್ಟ್ ಯೂಸಿಂಗ್ ದಟ್. ಅದೆಷ್ಟೇ ಡಿಜಿಟಲ್ ಆದ್ರೂ, ಎಷ್ಟೇ ಒಂದು ನಾವು ಕಂಪ್ಯೂಟರ್ ಅಲ್ಲಿ ಎಲ್ಲ ಮಾಡಿದ್ರು, ಬರೆಯೋದ್ರಲ್ಲಿ ಒಂಥರ ಹೌದು. ಇರುತ್ತೆ ಸರ್. ಎಕ್ಸೆಲ್ ಇದ್ರೆ ಈಸಿ, ಬಟ್ ಡಿಜಿಟಲ್ ಇರೋದ್ರೆ ನಾವೇನ್ ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ಓಕೆ ಮಿಲ್ಕ್ದು, ಫಾರ್ ಎಕ್ಸಾಂಪಲ್ ಫ್ರೂಟ್ಸ್ದು 1,000 ಇದೆ, 1,000ಕ್ಕೆ ತರಲ್ವಲ್ಲ. ಅದಕ್ಕೆ ನಾನೇನ್ ಮಾಡ್ತೀವಿ, ಚಿಕ್ಕ ಚಿಕ್ಕದು ಪಾಕೆಟ್ಗಳಲ್ಲಿ ಮಾಡ್ಬಿಡ್ತಾ ಇದೆ. ಫ್ರೂಟ್ಸ್ ಡೇಟ್ ಇವತ್ತು 100, 1/6/26 ಫಾರ್ ಎಕ್ಸಾಂಪಲ್. ತಿರ್ಗಾ ನೆಕ್ಸ್ಟ್ ವೀಕ್ ಅಂತ ಇಟ್ಕೊಳ್ಳೋಣ, 7/6/26ಕ್ಕೆ 500 ತಂದೆ. ಇದ್ರನ್ನ ಐ ಯೂಸ್ ಟು ಪುಟ್ ಫಾರ್ಮುಲಾ. ಈ ಫಾರ್ಮುಲಾ ಹಾಕಿ, ಈ ಫಾರ್ಮುಲಾನ ಇಲ್ಲಿ ಹಾಕ್ಬಿಡ್ತಾ ಇದೆ. ಈ ಫ್ರೂಟ್ ಎಲ್ಲ ಆಕ್ಚುಯಲ್ ಸ್ಪೆಂಡಿಂಗ್ ಇದೆಯಲ್ಲ ಇಲ್ಲಿ, ಇದನ್ನ ಈಸಿ ಫಾರ್ಮುಲಾನ ಇಲ್ಲಿ ಹಾಕ್ಬಿಟ್ಟಾಗ ಏನಾಗುತ್ತೆ, ನನಗೆ ಎನಿ ಗಿವನ್ ಪಾಯಿಂಟ್ ಆಗುತ್ತೆ ಅವತ್ತದು ಇಲ್ಲಿ ಫ್ರೂಟ್ಗೆ, ಇಲ್ಲಿ ಗ್ರೋಸರಿಗೆ ಚಿಕ್ಕ ಚಿಕ್ಕದು ಹಾಕ್ಬಿಟ್ಟು ಅಲ್ಲಿ ಫಾರ್ಮುಲಾ ಅಲ್ಲಿ ಕನೆಕ್ಟ್ ಮಾಡ್ಬಿಟ್ಟು ಲಿಂಕ್ ಕೊಟ್ಬಿಟ್ರೆ ಆಕ್ಚುಯಲ್ ಟೋಟಲ್ ಅವತ್ತಿನ ದಿನಕ್ಕೆ ಏನು ಅಂತ ಇರುತ್ತೆ. ನಾಳೆಗೆ ಮತ್ತೆ ಖರ್ಚಾದ್ರೆ ಇಲ್ಲಿ ಆಡ್ ಆಗತ್ತೆ. ಸ್ವಲ್ಪ ಕಾಂಪ್ಲಿಕೇಟೆಡ್ ಅನ್ಸುತ್ತೆ ನಿಮ್ಗೇನೋ, ಐನೋ, ಹೇಳ್ತೀನಿ ಎಕ್ಸ್ಪ್ಲನೇಷನ್ ಅಷ್ಟೇ. 100 rupees ಇಲ್ಲಿ 700 ಅಂತ ಆಗುತ್ತೆ, ಇಲ್ಲೂ ಚೇಂಜ್ ಆಗುತ್ತೆ. ಹೇಗೆ ಅಂದ್ರೆ, ಇಲ್ಲಿ 700 ನೀವು ಯಾಕಂದ್ರೆ ಟೋಟಲ್ ಹಾಕ್ತೀರಾ ಒಂದು ತಿಂಗಳಿಗೆ, ಪ್ರತಿದಿನ ಇಲ್ಲಿ ಟೋಟಲ್ ಮಾತ್ರ ಹಾಕಕ್ಕೆ ಅವಕಾಶ ಇರುತ್ತೆ. ಪ್ರತಿದಿನ ಆಗೋದು ಹೆಂಗೆ ಹಾಕ್ಬೇಕು, ಟ್ರ್ಯಾಕ್ ಮಾಡೋದು. ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ ಯು ನೋ ಎಕ್ಸಾಕ್ಟ್ಲಿ ಫ್ರೂಟ್ಸ್ ಬಜೆಟ್ ಅಲ್ಲಿ 700 ಖರ್ಚಾಗಿದೆ, 300 ಬಾಕಿ ಇದೆ. ದಟ್ ಈಸ್ ಇಂಪಾರ್ಟೆಂಟ್ ಅಲ್ವಾ? ಎಷ್ಟು ಬಾಕಿ ಇದೆ ಅನ್ನೋದು ಗೊತ್ತಿರಬೇಕು.
ಅರ್ಥ ಆಗ್ತಾ ಇದೆಯಾ? 1,000 ರೂಪಾಯಿ ಬಜೆಟ್, ಈಗಾಗಲೇ 700 ರೂಪಾಯಿ ಖರ್ಚು ಮಾಡಿದ್ದೀನಿ, ಇವತ್ತು 29 ಆಗ್ಬಿಟ್ಟಿದೆ. ಫ್ರೂಟ್ಸ್ ಇದೆ ತಗೋಬೇಕು ಅನಿಸ್ತಾ ಇದೆ. ಅವನ ಹತ್ರ ಬಜೆಟ್ ಎಷ್ಟಿದೆ ಅಂತ ನೋಡ್ಕೋಬೇಕಲ್ಲ. ಅದು ಇಲ್ಲಿ ಸಿಗುತ್ತೆ ನನಗೆ. 300 ರೂಪಾಯಿ ಇದೆ, 300 ರೂಪಾಯಿ ಇದೆ ಫ್ರೂಟ್ಸ್ಗೆ. ಹಾಗಾಗಿ ನಾನು 300 ರೂಪಾಯಿ ತಗೊಂಡು ಆರಾಮಾಗಿ ಬಿಂದಾಸ ತಗೋತೀನಿ, ಚಿಂತೆ ಇಲ್ಲದೆ. ಇಲ್ಲ 200 ರೂಪಾಯಿ ತಗೊಂಡ್ರೆ ನಾನು ಟೋಟಲ್ ಈ ತಿಂಗಳಿಗೆ ಎಷ್ಟು ಟೋಟಲ್ 900 ಖರ್ಚು ಮಾಡಿರೋದು. ಬಿಟ್ಟು 100 ರೂಪಾಯಿ, 100 ರೂಪಾಯಿ ಸರ್ಪ್ಲಸ್. ಐದರ್ ನೆಕ್ಸ್ಟ್ ಮಂತ್ ಬಜೆಟ್ಗೆ 1,100 ರೂಪಾಯಿ ಆದ್ರೂ ನೀವು ಖರ್ಚು ಮಾಡ್ಕೋಬಹುದು, ಇಲ್ಲ ಇದನ್ನ 100 ರೂಪಾಯಿ ಸೇವಿಂಗು ಮಾಡ್ಬೋದು. ಕ್ಲಿಯರ್? ಈ ತರ ಹಾಕೊಂಡ್ರೆ ನಿಮ್ಗೆ ಸಿಕ್ಕಿದೆ ಅಂತಾನು ಗೊತ್ತಾಗ್ತಾ ಇರುತ್ತೆ. ಸರ್ ಈ ಟೇಬಲ್ ಶೇರ್ ಮಾಡಿ ಸರ್. ಇವಾಗ ಕನ್ವೆನ್ಸ್ ಇಟ್ಕೊಳ್ಳಿ. ಕನ್ವೆನ್ಸ್ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಕನ್ವೆನ್ಸ್ ನೀವು ಒಂದೇ ದಿನ ಆಗಲ್ಲ, ಒಂದೊಂದ್ ದಿನ ಪೆಟ್ರೋಲ್ ಹಾಕ್ಸ್ತಾ ಇರ್ತೀರಾ ವಾರ ವಾರ. ಸರ್ ಒಂದೇ ಸರಿ ನೀವು ಇದ್ ಮಾಡಕ್ಕಲ್ಲ. ಕನ್ವೆನ್ಸ್ ಬಟ್ ಒಂದಿನ ನೀವು 500 ರೂಪಾಯಿ ಹಾಕ್ಸ್ಬೋದು, ಒಂದಿನ ಅಲ್ಲಿ ಹಾಕ್ಸ್ದಾಗ ಇಲ್ಲಿ ಹಾಕ್ಕೊಂಡು ಹೋಗ್ತಾ ಇರ್ಬೇಕು. ಹೋದಾಗ ಇದು ಟೋಟ್ಲ್ ಬರುತ್ತೆ. ಆ ಟೋಟ್ಲನ್ನ ನೀವು ಇಲ್ಲಿ ಲಿಂಕ್ ಮಾಡಿದ್ದಾರೆ ಈ ಎಕ್ಸೆಲ್ ಅಲ್ಲಿ. ಬಟ್ ನಿಮ್ಗೆ ಆಪ್ ಅಲ್ಲಿ ಇದು ಈಸಿ ಇರುತ್ತೆ. ಎಷ್ಟು ಆಕ್ಚುಲ್ ಆಗಿ ಈ ಟೋಟಲ್ನ ಮಾಡಿದಾಗ ನನಗೆ ಡೇಟ್ ಏನು, ಈ ಡೇಟ್ಗೆ ಕನ್ವೆನ್ಸ್ ಎಷ್ಟು, ಕನ್ವೆನ್ಸು 2,000 ಇದೆ, ಇನ್ನ 1,100 ರೂಪಾಯಿ ನನ್ನ ಹತ್ರ, ಇನ್ನ ಎಷ್ಟು ಪೆಟ್ರೋಲ್ ಹಾಕ್ಸ್ಕೋಬಹುದು, 900 ರೂಪಾಯಿ ಪೆಟ್ರೋಲ್ ಹಾಕ್ಸ್ಬೋದು ಅಂತ ಇಲ್ಲಿ ತೋರಿಸುತ್ತೆ. ನಾವು ಇವಾಗ ಅದೇ ಬಡ್ಜೆಟ್, ಆ ಒಂದು ಎಕ್ಸ್ಪೆಂಡಿಚರ್ಗೆ ಅದನ್ನು ನಾವು ಅಷ್ಟಲ್ಲೇ ಖರ್ಚು ಮಾಡಬೇಕು ಅಂತ ನಮ್ಗೆ ಗೊತ್ತಾಗುತ್ತೆ ಅಲ್ವಾ? ಎನಿವೆ ಐ ಆಮ್ ಗೋಯಿಂಗ್ ಟು ಶೇರ್ ದಿಸ್ ಎಕ್ಸೆಲ್ ವಿತ್ ಯು. ಎಕ್ಸೆಲ್ ನೀವು ಮೊಬೈಲಲ್ಲಿ ಮಾಡೋಕ್ಕೆ ಕಷ್ಟ, ಬಟ್ ಐ ಸಜೆಸ್ಟ್ ಆಪ್. ಬಟ್ ಕಲ್ತ್ಕೊಳ್ಳೋಕ್ಕೆ ಇದು ಅನುಕೂಲಕಾರಿ ಆಗಿದೆ. ಕ್ಲಿಯರ್? Yes, sir. ಓಕೆ. ಇದೇ ರೀತಿ ಪ್ರತಿ ಎಸ್ ಸರ್. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಅಥವಾ ಏಪ್ರಿಲ್ ಟು ಅಂದ್ರೆ ಏಪ್ರಿಲ್, ಮೇ ಅಂತ ಹೇಳ್ಬಿಟ್ಟು ಕೊನೆಗೆ ಟೋಟಲ್ ಎಕ್ಸ್ಪೆಂಡಿಚರ್ ಮತ್ತೆ ಆನ್ಯುವಲ್ ಎಕ್ಸ್ಪೆಂಡಿಚರ್ಗೆ ಈ ಬಡ್ಜೆಟೆಡ್ ಮತ್ತೆ ಆಕ್ಚುಯಲ್ ನ ಮೈನಸ್ ಮಾಡಿದ್ರೆ ಜಾಸ್ತಿ ಯಾವುದು ಕಮ್ಮಿ ಯಾವುದು ಅಂತ ಗೊತ್ತಾಗುತ್ತೆ. ಅದ್ರ ಮೇಲೆ ನಿರ್ಧಾರಗಳು ತಗೋಬಹುದು. ಇದು ಆನ್ಯುವಲ್ ಎಕ್ಸ್ಪೆಂಡಿಚರ್ ನಾವು ಪ್ರಿಡಿಕ್ಟ್ ಮಾಡಿರೋದು, ತಿಂಗಳಿಗೆ ಇಷ್ಟಿಷ್ಟು ಮಾಡಿದ್ರೆ. ಬಟ್ ಆಕ್ಚುಯಲ್ ಬೇರೆ ಆಗಿರುತ್ತೆ. ಇವಾಗ ಇಲ್ಲಿ ತೋರಿಸಿದ್ವಲ್ಲ, ಈ ತಿಂಗಳಿಗೆ ಇಷ್ಟು, ಪ್ರತಿ ತಿಂಗಳು 12,000 ರೆಂಟು ಎಕ್ಸ್ಪೆಂಡಿಚರ್, 12,000 ರೆಂಟ್ ಮ್ಯಾಚ್ ಆಗ್ತಿದೆ. ಕೆಲವೊಂದು ಖರ್ಚೇ ಮಾಡಿಲ್ಲ ಅಂತ ಇಟ್ಕೊಳ್ಳಿ. ಯಾವುದು ಬಟ್ಟೆ ತಗೊಂಡೇ ಇಲ್ಲ, 1,000 ಇದೆ ಅಲ್ವಾ? ಆ ರೀತಿ ನಾವು 12,000 ಖರ್ಚು ಮಾಡಿಲ್ಲ, 6,000 ಖರ್ಚು ಮಾಡಿ 6,000 ಬಟ್ಟೆ ಹಂಗೆ ಇರುತ್ತೆ ಎಕ್ಸಾಂಪಲ್, ಅಥವಾ ಜಾಸ್ತಿನೂ ಆಗ್ಬೋದು. ಅದು ಕೂಡ ಅದ್ರಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಕ್ಲಿಯರ್? I know to work on that, you know that. But if you do this, track ಮಾಡಿದ್ರೆ ಪ್ರತಿಯೊಂದು ಪೈಸಾ ನಾನು ಟ್ರ್ಯಾಕ್ ಯಾವಾಗ ಮಾಡ್ತೀನಿ, ದುಡ್ಡು ನನ್ನ ಮಾತು ಕೇಳುತ್ತೆ. ಐ ನೋ ಎಕ್ಸಾಕ್ಟ್ಲಿ ವೇರ್ ಮೈ 1 ಪೈಸಾ ಇಸ್ ಗೋಯಿಂಗ್. ಅದು ನಮ್ಗೆ ಬೇಕು ಆಕ್ಚುಲಿ. ನೀವು ಎಷ್ಟೇ ಕೋಟಿ ಸಂಪಾದನೆ ಮಾಡಿ, ಅವರು ಕೂಡ ಇದನ್ನೆಲ್ಲ ಮಾಡ್ತಾರೆ. ಸುಮ್ಮನೆ ದುಡ್ಡು ಮನಿ ಮ್ಯಾನೇಜ್ ಮಾಡೋನ ಹತ್ರನೇ ಮನಿ ಇರಕ್ ಸಾಧ್ಯ. ಈಗ ನಾವು ಮಾತಾಡಿದ್ವಲ್ಲ ಆ ಥರ. ಆದ್ರಿಂದ ದಿಸ್ ಇಸ್ ದ ಅಲ್ಟಿಮೇಟ್ ನಾಲೆಡ್ಜ್. ಓಕೆ ಸರ್, ಒಂದು ಹೇಳಿ. ಭಾಗ್ಯವಂತರು ಮೂವಿ ನೆನಪಾಯ್ತು ಸರ್. ರಾಜ್ಕುಮಾರ್ ಮತ್ತೆ ವಿಶ್ವಸರ್ ಇದು ಒಂದ್ ಲೆಕ್ಕ ಕರೆಕ್ಟ್ ಆಗಿ ಕೊಡ್ಬೇಕಲ್ವಾ ಬಡ್ಜೆಟ್, ಹಾ ಅದ್ ನೆನಪಾಯ್ತು. ಓಕೆ. ಅವ್ರು Yeah. ಎಷ್ಟು ದೊಡ್ಡ ಸಾಹುಕಾರ ಆದ್ರೂನು ಅವರು ಲೆಕ್ಕಾಚಾರ ಎಷ್ಟು ಚೆನ್ನಾಗಿ ಇದ್ ಮಾಡ್ತಾರಲ್ಲ. ಅದು ನೆನಪಾಯ್ತು. ಎಕ್ಸಾಕ್ಟ್ಲಿ. ಸೊ ಅದಕ್ಕೇನ್ ಮಾಡ್ತೇವೆ ನಾವು, ಎವ್ರಿ ಎಕ್ಸ್ಪೆನ್ಸ್ ಟ್ರ್ಯಾಕ್ ಮಾಡಬೇಕು, ಸೇವ್ ಮಾಡಬೇಕು. ಅನ್ನೆಸರಿ ಮುಂದೆ 30 ದಿನಗಳಲ್ಲಿ ಏನ್ ಮಾಡಿ, ಒಂದು ಚಾಲೆಂಜ್ ತಗೊಳ್ಳಿ. 30 days ಅಟ್ಲೀಸ್ಟ್ ಫಸ್ಟ್ ಮಾಡಿ ಎಲ್ಲ ಎಕ್ಸ್ಪೆಂಡಿಚರ್ ಟ್ರ್ಯಾಕ್ ಮಾಡಬೇಕು. ಮತ್ತೆ ಏನಾದ್ರು ಸೇವ್ ಮಾಡ್ಬೇಕು, ಅದಲ್ಲಾದ್ರೂ ಕಾನ್ಶಿಯಸ್ ಆಗಿ. ಮತ್ತೆ ಒಂದು ಅನ್ನೆಸರಿ ಎಕ್ಸ್ಪೆಂಡಿಚರ್ ಇಷ್ಟು ದಿನ ಮಾಡೋದನ್ನ ನಾವು ಅವಾಯ್ಡ್ ಮಾಡಬೇಕು. ಮತ್ತೆ ಒಂದು ಮನಿ ಪ್ರಿನ್ಸಿಪಲ್ಸ್ನ ನಾವು ಕಲಿಬೇಕು. ಯಾವ್ದಾದ್ರು ಒಂದು ಇನ್ವೆಸ್ಟ್ಮೆಂಟ್ ಮಾಡೋದು, ಮತ್ತೊಂದು ಮಾಡೋದಕ್ಕೆ ನೋಡ್ಬೇಕು.
ಮತ್ತೆ ವೀಕ್ಲಿ ಚೆಕ್ ಮಾಡಬೇಕು ಕರೆಕ್ಟಾಗಿ ಹೋಗ್ತಾ ಇದೀವಿ ಅಂತ ಬಜೆಟ್ನ ಮತ್ತೆ ಸೇವ್ ಮಾಡಬೇಕು. ಓಕೆ, ಸೊ ಇವತ್ತಿಂದ ಏನ್ ಮಾಡಬೇಕು, ಎಲ್ಲ ಎಕ್ಸ್ಪೆನ್ಸ್ನ ಟ್ರ್ಯಾಕ್ ಮಾಡಬೇಕು, 10% ಮಿನಿಮಮ್ ಸೇವ್ ಮಾಡಬೇಕು ತಿಂಗಳ ಆದಾಯದಲ್ಲಿ. ಎಮರ್ಜೆನ್ಸಿ ಫಂಡ್ನ ಕ್ರಿಯೇಟ್ ಮಾಡಬೇಕು. ಫಸ್ಟ್ ನೀವು ಸೇವಿಂಗ್ನ ಎಮರ್ಜೆನ್ಸಿ ಫಂಡ್ಗೆ ಬಳಸ್ಕೋಬಹುದು, ಎಮರ್ಜೆನ್ಸಿ ಫಂಡ್ ಆಗೋ ಗಂಟ. ಆಮೇಲೆ ಬೇಕಾದ್ರೆ ಆಕ್ಚುಯಲ್ ಸೇವಿಂಗ್ ಹೋಗ್ಬೋದು. ಆಮೇಲೆ ಒಂದು ಅನ್ನೆಸರಿ ಎಕ್ಸ್ಪೆಂಡಿಚರ್ನ ಎಲಿಮಿನೇಟ್ ಮಾಡಬೇಕು, ಮತ್ತೆ ಇನ್ವೆಸ್ಟ್ ಮಾಡೋದನ್ನ ರೆಗ್ಯುಲರ್ ಆಗಿ ಮಾಡೋದಕ್ಕೆ ಶುರು ಮಾಡಬೇಕು. ಯಾಕಂದ್ರೆ ಫೈನಾನ್ಷಿಯಲ್ ಫ್ರೀಡಮ್ ಅಂದ್ರೆ ಅದು ಗುರಿ ಅಲ್ಲ, ಅದು ಒಂದು ಅಭ್ಯಾಸ. ನಮಗೆ ಅಭ್ಯಾಸ ಆದ್ರಿಂದ ಸ್ಮಾರ್ಟ್ ಆಗಿ ಸೇವ್ ಮಾಡಬೇಕು, ಬುದ್ಧಿವಂತಿಕೆಯಿಂದ ಖರ್ಚು ಮಾಡಬೇಕು, ಕಂಟಿನ್ಯೂಸ್ ಆಗಿ ಕಾನ್ಸ್ಟೆಂಟ್ ಆಗಿ ಇನ್ವೆಸ್ಟ್ ಮಾಡಬೇಕು. ಅವಾಗಲೇ ನಾವು ಅಬಂಡೆಂಟ್ ಆಗಿ ಜೀವನವನ್ನ ಮಾಡ್ಲಿಕ್ಕೆ ಸಾಧ್ಯ. ಸೇವಿಂಗ್ ಇರಬೇಕು, ಸ್ಪೆಂಡಿಂಗ್ ಬುದ್ಧಿವಂತಿಕೆಯಿಂದ ಇರಬೇಕು, ಇನ್ವೆಸ್ಟ್ಮೆಂಟ್ ಕಂಟಿನ್ಯೂಸ್ ಆಗಿ ಮಾಡಬೇಕು. ಅವಾಗ ನಾವು ಅಬಂಡೆಂಟ್ ಆಗಿ ಜೀವನ ಮಾಡಕ್ ಸಾಧ್ಯ. ಸೊ ಯುವರ್ ಫ್ಯೂಚರ್, ನಿಮ್ಮ ಫ್ಯೂಚರ್ ಭವಿಷ್ಯದ ಸಂಪತ್ತು ಹೇಗೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಇವತ್ತಿನ ಒಂದು ಫೈನಾನ್ಷಿಯಲ್ ಡಿಸಿಷನ್ ಇಂದ. ನಾಳೆ ಮಾಡ್ತೀನಿ ಅಲ್ಲ, ಇವತ್ತು ಮಾಡ್ಬೇಕು.